ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ನಗರಸಭೆ ಒಂದೇ ಪುರಸಭೆ, ಆನೇಕಲ್ ತಾಲೂಕಲ್ಲಿ ಯಾಕ್ರಿ 3 ನಗರಸಭೆ 5 ಪುರಸಭೆ 10 ಪುರಸಭೆ ಮಾಡಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಅಂಥ ಯೋಗ್ಯತೆ ಇದ್ದರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಪ್ರಾಥಮಿಕ ಸೌಕರ್ಯ, ಆರೋಗ್ಯ ಕ್ಷೇತ್ರಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ, ಉದ್ಯೋಗ ಕ್ಷೇತ್ರಗಳಿಲ್ಲ. ಇವತ್ತು ಪುರಸಭೆ ನಗರಸಭೆ ಆದಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ಇವತ್ತು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅವರು ಉಚಿತವಾಗಿ ನೀರು ತಗೊತಾ ಇದ್ದಾರೆ, ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಯಾರೋ ಒಂದಿಬ್ಬರು ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಪುರಸಭೆ ಆದರೆ ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ನೀವು ಕಾಂಗ್ರೆಸ್ಸಲ್ಲಿ ಇರ್ಬೋದು, BJPಯಲ್ಲಿ ಇರ್ಬೋದು, ದಳದಲ್ಲಿ ಇರ್ಬೋದು, ನೀವು ಧ್ವನಿ ಎತ್ತಂದರೆ ನಿಮ್ಮ ಧ್ವನಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಹೋರಾಟಗಳವರು ಕೂಡ, ಆಮೇಲೆ ಹಲವಾರು ಸಂಘಟನೆಗಳವರು ಕೂಡ, DSS ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆದಕ್ಕೆಲ್ಲ ಹೋರಾಟ ಮಾಡ್ತೀರಾ. ಇವತ್ತು DSS ಅವರಲ್ಲಿ ಮನವಿ ಮಾಡ್ತೀನಿ, ನಿಮ್ಮದೇ ಸಮುದಾಯದ 200-250 ಜನ ಮಕ್ಕಳ ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸುವ ಸರ್ಕಾರದ ಕ್ರಮ ಅವೈಜ್ಞಾನಿಕವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ಈಗಲೇ ಕೈಬಿಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅವರು ಆನೇಕಲ್ ಪಟ್ಟಣದಲ್ಲಿರುವ ರಾಘವೇಂದ್ರ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಆನೇಕಲ್ ಕ್ಷೇತ್ರದ ಜನರನ್ನು ಬಲಿಪಶು ಮಾಡಲು ಹೊರಟಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು, ಹೋರಾಟಗಾರರು, ಮಹಿಳಾ ಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಆನೇಕಲ್ ಕ್ಷೇತ್ರದ ಜನತೆ ಜಾಗೃತಗೊಳ್ಳದಿದ್ದರೆ ಸಂವಿಧಾನಬದ್ಧವಾಗಿ ನಮಗೆ ಬಂದ ಹಕ್ಕುಗಳನ್ನು ಬಲಾಢ್ಯರು ಕಸಿದುಕೊಳ್ಳುವ ಕೆಲಸವನ್ನು ಮಾಡುತ್ತಾರೆ ಎಂದು ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಚಂದಾಪುರ CR ವಿಜಯಕುಮಾರ್ ಅವರು ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸುವುದರಿಂದ ಏನೆಲ್ಲ ಸಮಸ್ಯೆಗಳು ಆಗುತ್ತದೆ ಮತ್ತು ಅಭಿವೃದ್ಧಿಯ ಕುಂಠಿತ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ರು. ಹಾಗೆಯೇ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಪ್ಪ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿರವರು ಗ್ರಾಮ ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ಏನೆಲ್ಲ ಸೌಲಭ್ಯಗಳನ್ನು ನೀಡಬಹುದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಟ್ರು. ಇನ್ನು ವಿಚಾರ ಸಂಕಿರಣದಲ್ಲಿ ವಕೀಲರಾದ ಪುರುಷೋತ್ತಮ್, ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್, ಪಂಚಾಯಿತಿ ಸದಸ್ಯ ಬಾಳಗಾರನಹಳ್ಳಿ ಸತೀಶ್, ಹೋರಾಟಗಾರ ಕುಮಾರಾಚಾರಿ, ಮಂಜುನಾಥ್ ಹಾಜರಿದ್ದರು. ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುನ್ನಿಟ್ಟಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಅವೈಜ್ಞಾನಿಕ, ಎಷ್ಟರ ಮಟ್ಟಿಗೆ ಇದು ಪರ ವಿರೋಧ, ಅನುಕೂಲ ಅನಾನುಕೂಲಗಳ ಬಗ್ಗೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಜೊತೆಗೆ ಒಂದು ವಿಚಾರ ಸಂಕಿರಣ ಅಂದರೆ ಪರ ಬರ್ಬೋದು, ವಿರೋಧ ಬರ್ಬೋದು. ಒಂದು ಈ ಪಂಚಾಯಿತಿ ಸದಸ್ಯರಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಯಾರಿದ್ದಾರೆ ಅವ್ರಿಗೊಂದು ಅರಿವನ್ನು ಮೂಡಿಸುವಂಥದ್ದು. ಇದರಿಂದ ನಮಗೇನು ಅನುಕೂಲಗಳಾಗ್ತವೆ, ಏನು ಅನಾನುಕೂಲ ಆಗ್ತದೆ, ನಗರಸಭೆ ಮತ್ತು ಪುರಸಭೆ ಆದರೆ ಏನು ಅನುಕೂಲ, ಅಥವಾ ಗ್ರಾಮ ಪಂಚಾಯಿತಿಗಳು ಇದ್ದರೆ ಏನು ಅನುಕೂಲ ಅನ್ನೋ ವಿಚಾರವನ್ನು ನಾವು ಇವತ್ತು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತೀವಿ. ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡ್ತಾ ಇದ್ವಿ. ಒಂದು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಸೆಪ್ಟೆಂಬರಲ್ಲಿ ಒಂದು ಆದೇಶವನ್ನು ಪತ್ರವನ್ನು ಹೊರಡಿಸ್ತಾರೆ. ಆನೇಕಲ್ ತಾಲೂಕಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ 20 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಬೇಕು, ನಗರಸಭೆ ಮತ್ತು ಪುರಸಭೆಗಳನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರ ಬರೀತಾರೆ. ಆ ಒಂದು ಪತ್ರ ಜಿಲ್ಲಾ ಪಂಚಾಯತಿಗೆ ಹೋಗಿ, ಜಿಲ್ಲಾ ಪಂಚಾಯಿತಿ ನಂತರ ತಾಲೂಕು ಪಂಚಾಯಿತಿಗೆ ಜನವರಿ 30ನೇ ತಾರೀಕು ಬರ್ತದೆ. ತಾಲೂಕು ಪಂಚಾಯಿತಿಯಿಂದ ಮತ್ತೆ ಎಲ್ಲ ಆನೇಕಲ್ ತಾಲೂಕಿನಲ್ಲಿರುವಂಥ ಎಲ್ಲ 20 ಪಂಚಾಯಿತಿಗಳಿಗೂ ಇದು ತುರ್ತಾಗಿ ನಗರಸಭೆ ಮತ್ತು ಪುರಸಭೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಮೊದಲಿಗೆ ನಾವು ಕೆಲವು ವಿಚಾರಗಳನ್ನ ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ದೊಮ್ಮಸಂದ್ರ, ಯಮರೆ, ಸರ್ಜಾಪುರ 3 ಪಂಚಾಯಿತಿಗಳನ್ನು ಸೇರಿಸಿ ಒಂದು ನಗರಸಭೆ ಮಾಡುವಂಥದ್ದು. ಹತ್ತೆಬೆಲೆ ಪುರಸಭೆ, ನೆರ್ಲೂರು, ಬಿದಿರುಗುಪ್ಪೆ ಈ 2 ಪಂಚಾಯಿತಿಗಳನ್ನು ಮತ್ತು ಒಂದು ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಇದು ಕೂಡ 2 ಪಂಚಾಯಿತಿಗಳು ಮತ್ತು ಒಂದು ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಜೊತೆಗೆ ಕರ್ಪೂರು, ಬ್ಯಾಗಡನಹಳ್ಳಿ ಪಂಚಾಯಿತಿಗಳನ್ನು ಸೇರಿಸಿ
ಪುರಸಭೆ ಮಾಡುವಂಥದ್ದು, ಮುಗಳೂರು ನೆರಿಗೆ ಪಂಚಾಯಿತಿಯನ್ನು ಸೇರಿ ಪುರಸಭೆ ಮಾಡುವಂಥದ್ದು, ಬಳ್ಳೂರು, ಮಾಯಸಂದ್ರ, ಮುರಸೂರು ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು, ಅಂದೇನಹಳ್ಳಿ, ಬಿಲ್ಲಾಪುರ, ಮುತಲ್ನೂರು 3 ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು, ಇಂಡ್ಲವಾಡಿ, ಆರಗದ್ದೆ 2 ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆಯನ್ನು ಮಾಡುವಂಥದ್ದು. ಈ ಒಂದು ವಿಚಾರದಲ್ಲಿ ಯಾಕೆ ಅವೈಜ್ಞಾನಿಕ ಅಂತ ನಾವು ಮಂಡನೆ ಮಾಡಬೇಕಂದ್ರೆ, ಒಂದು ಪುರಸಭೆ ಮತ್ತು ನಗರಸಭೆ ಇರಬೇಕಂದ್ರೆ ಅಲ್ಲಿ ಜನಸಂಖ್ಯೆ, ಒಂದು ಪುರಸಭೆಯ ಒಂದು ಪಟ್ಟಣ ಪಂಚಾಯತ್ ಆಗಬೇಕಾದ್ರೆ 10 ರಿಂದ 20 ಸಾವಿರ, ಪುರಸಭೆ ಆಗಬೇಕಾದ್ರಿಂದ 20,000ದಿಂದ 50,000 ಜನಸಂಖ್ಯೆ ಇರಬೇಕು. 50,000 ಮೇಲ್ಪಟ್ಟು ಇದ್ದರೆ ಅದು ನಗರಸಭೆಯನ್ನಾಗಿ ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ಕಾಯ್ದೆ ಕಾನೂನಲ್ಲಿ ಉಲ್ಲೇಖ ಇದೆ. ಆದರೆ ಇಲ್ಲಿ ಯಾವುದೋ ಒಂದು ಪುರಸಭೆ, ಆನೇಕಲ್ ಪುರಸಭೆ 1964ರಲ್ಲಿ ಅಸ್ತಿತ್ವಕ್ಕೆ ಬಂತು. ಅದು ಸುತ್ತಮುತ್ತ ಅಂದರೆ ಪಟ್ಟಣ ಜೊತೆಗೆ ಸುತ್ತಮುತ್ತ ಭಾಗಗಳನ್ನು ಸೇರಿಸ್ಕೊಂಡು ಒಂದು ಪುರಸಭೆ ಆಗಿದೆ. ಅಲ್ಲಿ ಏನಾಗ್ತದೆ ಅಂದರೆ ಒಂದು ವ್ಯಾಪಾರ ಕೇಂದ್ರೀಕರಣ ಆಗಬೇಕು. ಒಂದು 60%ಗಿಂತ ಹೆಚ್ಚಾಗಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಬೇಕು. ಜೊತೆಗೆ ಕೃಷಿ ಚಟುವಟಿಕೆಗಳು 60%ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅದೊಂದು ನಗರಸಭೆ ಮತ್ತು ಪುರಸಭೆಯಾಗಿ ನಗರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ನಗರಾಭಿವೃದ್ಧಿ ಅಂತ. ಆದರೆ ಇದುವರೆಗೂ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳಿದೆ. 28 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಗ್ರಾಮೀಣ ಭಾಗದ ಗ್ರಾಮೀಣ ಸೊಗಡನ್ನು ಹೊಂದಿರುವಂಥ ಪಂಚಾಯಿತಿಗಳೇ ಹೆಚ್ಚಾಗಿ ಇದೆ. ನಾವು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಹೊಂದ್ಕೊಂಡಿರೋರು. ಆನೇಕಲ್ ತಾಲೂಕು ಅಂದರೆ ಮೊದಲು ಆನೆಗಳ ಬೀಡು ಅಂತ ಇದ್ದರು, ರಾಗಿಯನ್ನು ಹೆಚ್ಚಾಗಿ ಬೆಳೀತಾಯಿದ್ರು, ಇಲ್ಲಿ ರೇಷ್ಮೆಯನ್ನು ಬೆಳೀತಾಯಿದ್ರು, ಜೊತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾಯಿದ್ರು, ಜೊತೆಗೆ ಈ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದೆ. ಆದರೆ ಇಲ್ಲಿ ಒಂದು ಬೆಂಗಳೂರಿಗೆ ನಗರಕ್ಕೆ ಸಮೀಪ ಇರೋದರಿಂದ ಈ ವ್ಯಾಪಾರ ಜಾಸ್ತಿ ಆದಷ್ಟು ನಾವು ರಾಗಿ ಬೆಳೆಯೋದನ್ನು ಮಾರಾಟ ಮಾಡ್ತಾಯಿದ್ದ ಕಾರಣಕ್ಕೋಸ್ಕರ ಈ ರಾಗಿಯನ್ನು ಜಾಸ್ತಿ ಇಲ್ಲಿ ಬೆಳೀತಾಯಿದ್ರು, ಮಾರಾಟ ಮಾಡ್ತಾಯಿದ್ರು. ಹಾಗಾಗಿ ರಾಗಿ ನಾಡು ಅಂತಾಯಿತು. ತೋಟಗಾರಿಕೆ ಬೆಳೆಗಳು ಯಾವತ್ತು ಉತ್ಪಾದನೆ ಜಾಸ್ತಿ ಆಗ್ತದೋ ಮಾರಾಟ ಕೂಡ ಹಂಗೆ ಆಗ್ತಾಯಿರ್ತದೆ. ಈಗೇನಾಗ್ತದೆ, ಈ ಬೆಂಗಳೂರು ಭಾಗ ಏನಾಗಿದೆ, ಮಹಾನಗರ ಪಾಲಿಕೆ ಇರ್ಬೋದು, ಇದು ಮಹಾನಗರ ಪಾಲಿಕೆಗಿಂತ ಮೀರಿ ಬೃಹತ್ ಬೆಂಗಳೂರು ಆಗ್ತಾಯಿದೆ. ಇದು ಯಾಕೆ ಕಾರಣ ಅಂದರೆ ರಾಜಕಾರಣಿಗಳ ಒತ್ತಡ ಇರ್ಬೋದು, ವಲಸೆ ಜನರ ಇರ್ಬೋದು, ಇದೇ ಅಭಿವೃದ್ಧಿ ಆಗ್ತಾಯಿದೆ. ಹಾಗಾಗಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಏನಿದೆ, ಮೊದಲು ಪುರಸಭೆ ಆಗಿತ್ತು, ನಗರಸಭೆ ಆಗಿತ್ತು, ಮಹಾನಗರ ಪಾಲಿಕೆ ಆಗಿದೆ. ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ ಎಲ್ಲ 30-40 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಸೇರುವಂಥದ್ದು. ಆ ಕಾರಣಕ್ಕೋಸ್ಕರ ಆನೇಕಲ್ ತಾಲೂಕು, ನೆಲಮಂಗಲ, ಹೊಸಕೋಟೆ ಈ ಭಾಗಗಳಿದೆ, ಇದು ಯೋಜನಾ ಪ್ರಾಧಿಕಾರಗಳಂತ ಮಾಡಿದ್ರು. ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು, ಇಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಬೇಕು, ವಲಸೆ ಬರುವಂತಹ ಜನರಿಗೆ ಒಂದು ವಸತಿಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಬೇರೆ ರಾಜ್ಯ ಬರೀ ನಾವು ಉತ್ತರ ಕರ್ನಾಟಕದಿಂದ ಬರುವಂಥದ್ದು, ತಮಿಳುನಾಡಿನಿಂದ ಬರುವಂಥದ್ದಲ್ಲ, ಉತ್ತರ ಭಾರತದಿಂದ ಬರುವಂಥ ಜನ ಇಲ್ಲಿ ವಲಸೆ ಇದ್ದಾರೆ. ಇವು ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಊರು ನಮ್ಮಲ್ಲಿ 500 ಮನೆ 2,000 ಜನ ಇರ್ತಾಯಿದ್ರು. ಆದರೆ ಇವತ್ತೇನಾಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ 2,000 ಜನ ವಾಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಒಂದು ಜಿಲ್ಲಾಧಿಕಾರಿಗಳು ಏನು ಇವತ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ನಗರಸಭೆ ಮಾಡಬೇಕು, ಪುರಸಭೆಯನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಇದು ಒಂದು ರೀತಿಯಲ್ಲಿ ಅವೈಜ್ಞಾನಿಕ. ಇದು ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಕಾರಣ ಏನಂದರೆ, ನಗರಸಭೆ ಒಂದು ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡ್ತಾರೆ. ಅಂದರೆ ಒಂದು ನಗರಸಭೆ ಇರಬೇಕಾದ್ರೆ 50,000 ಮೇಲ್ಪಟ್ಟು ಇರಬೇಕು. ಆದರೆ ಧ್ವಮಸಂದ್ರ, ಯಮರೈ, ಸರ್ಜಾಪುರ 3 ಸೇರಿಕೊಂಡು 36,000 ಜನಸಂಖ್ಯೆಯನ್ನು ಹೊಂದಿದೆ. ಇಲ್ಲಿ ಒಂದು ಪೌರ ಕಾಯ್ದೆ ಒಂದಿದೆ. ಪಟ್ಟಣ ಹೊರವಲಯದ ಮನೆಗಳು ಇಲ್ಲದಿರುವಂಥ 2 ಮೈಲಿಗಿಂತ ಹೆಚ್ಚಿನ ವಿಸ್ತೀರ್ಣ ಭೂಮಿಯನ್ನು ಬೇರ್ಪಟ್ಟಿರುವ ಯಾವುದೇ ನಗರ, ಪಟ್ಟಣ ಈ ಹೊರವಲಯವನ್ನು ಕಾನೂನುಬದ್ಧವಾಗಿ ಸೇರಿಸತಕ್ಕದ್ದಲ್ಲ ಅಂತ. ಅಂದರೆ ಎಲ್ಲಿಂದನೋ ಎಲ್ಲಿಗೋ ಧ್ವಮಸಂದ್ರ ಎಲ್ಲಿದೆ, ಯಮರೈ ಎಲ್ಲಿದೆ, ಸರ್ಜಾಪುರ ಎಲ್ಲಿದೆ,
ಇದು ಒಂದು ಪುರಸಭೆ ಮಾಡಬೇಕಾದ್ರೆ, ಒಂದು ನಗರಸಭೆ ಮಾಡಬೇಕಾದ್ರೆ ಒಂದು ಚೌಕಟ್ಟಿನಲ್ಲಿ, ಒಂದು ಸರ್ಕಲಲ್ಲಿ, ಒಂದು ರೇಡಿಯಸ್ನಲ್ಲಿ ಇರಬೇಕು. ಒಂದು ದೊಮಸಂದ್ರ ನಗರಸಭೆ ಒಂದು ಪಂಚಾಯಿತಿ ಇದೆ. ಆ ಸುತ್ತಮುತ್ತ ಇರುವಂತಹ ಭೂಭಾಗಗಳನ್ನು, ಸುತ್ತಮುತ್ತ ಇರುವಂತಹ ಜನಸಂಖ್ಯೆಯನ್ನು, ಸುತ್ತಮುತ್ತ ಇರುವಂತಹ ವ್ಯಾಪ್ತಿಯನ್ನು, ಅಕ್ಕಪಕ್ಕದಲ್ಲಿರುವ ಹಳ್ಳಿಗಳನ್ನು ಅಥವಾ ಒಂದು ಪಟ್ಟಣಗಳನ್ನು ಅಥವಾ ಪಂಚಾಯಿತಿಯನ್ನು ಸೇರಿಸ್ಕೊಂಡು ಮಾಡಿದ್ರೆ ಅದು ಅವೈಜ್ಞಾನಿಕ ಆಗೋದಿಲ್ಲ. ಅದು ವೈಜ್ಞಾನಿಕ ಆಗ್ತದೆ. ಇವಾಗ ಚಂದಾಪುರ ಪುರಸಭೆಯನ್ನು ಮಾಡಿದ್ರು, ಸುತ್ತಮುತ್ತ ಚಂದಾಪುರದಲ್ಲಿ 5,000 6,000 ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಅದರಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಇದೆ. ಅದು ಮಾಡೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಚಂದಾಪುರ ಪಂಚಾಯಿತಿಯನ್ನು, ಇಡೀ ಚಂದಾಪುರ ಪಂಚಾಯಿತಿನ ಪುರಸಭೆಯನ್ನು ಮಾಡಿದ್ರು. ಅದು ಅದರಲ್ಲಿ ಏನು ಅವೈಜ್ಞಾನಿಕ ಅನಿಸೋದಿಲ್ಲ. ಆದರೆ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸೋದ್ರಿಂದ ತಪ್ಪೇನೂ ಇಲ್ಲ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದೆ. ಆದರೆ ಅದನ್ನು ತಕ್ಕಾದಂತಹ ವ್ಯವಸ್ಥೆಗಳು ಅಭಿವೃದ್ಧಿ ಆಗ್ತದೆ. ಆದರೆ ಇಲ್ಲಿ ದೊಮ್ಮಸಂದ್ರ, ಯಮರೆ ಮತ್ತು ಸರ್ಜಾಪುರವನ್ನು ಮೂರೂ ಕೂಡ ಅದರ ವ್ಯಾಪ್ತಿ ಸುಮಾರು 15ರಿಂದ 20 ಕಿಲೋಮೀಟರ್ ವ್ಯಾಪ್ತಿ ಬರ್ತದೆ. ಇಲ್ಲಿ ಸಾಕಷ್ಟು ಯಾಕೆ ತೊಂದರೆ ಆಗ್ತದೆ ಅಂದರೆ, ಯಾವುದೋ ಒಂದು ದೊಮ್ಮಸಂದ್ರ ಒಂದು ಪಂಚಾಯಿತಿ, ಯಮರೆ ಒಂದು ಪಂಚಾಯಿತಿ, ಸರ್ಜಾಪುರ ಒಂದು ಪಂಚಾಯಿತಿ, ಇಲ್ಲಿ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ. ಜೊತೆಗೆ ಅಲ್ಲಿ ಒಂದು ಏನು ತೆರಿಗೆ ಬರ್ತದೆ, ಅಲ್ಲಿ ವಸೂಲಿ ಮಾಡಿ ಅಲ್ಲಿನೇ ಒಂದು ಖರ್ಚು ಮಾಡ್ತಾರೆ, ಅಲ್ಲಿನೇ ಅಭಿವೃದ್ಧಿ ಕಾಣ್ತಾರೆ. ಆದರೆ ನಗರಸಭೆ ಮತ್ತು ಪುರಸಭೆ ಮೇಲೆ ಆದರೆ ಒಂದು ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲೇನಾಗ್ತದೆ ಅಂದರೆ, ಸರ್ಜಾಪುರದವ್ರು ನಮಗೂ ಮಾಡಬೇಕು ಅಂತಾರೆ, ದೊಮ್ಮಸಂದ್ರವ್ರು ನಮಗೂ ಮಾಡ್ಬೇಕಂತಾರೆ, ಯಮರೆಗೆ ಅಷ್ಟೇ ನಾವು ಮಾಡ್ಬೇಕಂತ. ಯಾಕಡೆ ಮಾಡ್ತೀರಿ ನೀವು? ಯಾಕಡೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇವಾಗ ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಎಲ್ಲ ಕೂಡ ಸೇರ್ಕೊಂಡ್ರೆ 60,000 ಬರ್ತದೆ. ಒಣಕನಹಳ್ಳಿ ಇರುವಂಥದ್ದು 6,137 ಜನಸಂಖ್ಯೆ. ಅದು ಯಾಕೆ ನಾವು ಈ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕು ಅಂದರೆ, ಸರ್ಕಾರ ಕೂಡ ಒಂದು ಪೌರ ರಚನೆಯಲ್ಲಿ ಏನು ಮಾಡಿದೆ ಅಂದರೆ, ಇಂದಿನ ಜನಗಣತಿ ಆಧಾರದ ಮೇಲೆ ರಚನೆಗಳನ್ನು ಮಾಡಬೇಕು ಅಂತ. ಅಂದರೆ 2011ರಲ್ಲಿ ಜನಗಣತಿ ಆಗಿದೆ, ಅದರ ಆಧಾರದ ಮೇಲೆ ಮಾಡಬೇಕು ಅಂತ. ಜೊತೆಗೆ 2021ರಲ್ಲಿ ಜನಗಣತಿ ಕೊರೋನಾ ಕಾರಣಕ್ಕೋಸ್ಕರ ಜನಗಣತಿ ಆಗಿಲ್ಲ. ಮತ್ತೆ 25ರಲ್ಲಿ ಆಗ್ಬೋದು ಅಥವಾ 31ರಲ್ಲಿ ಆಗ್ಬೋದು. ಈ ಮಧ್ಯೆ ಬರುವಂಥ ಏರಿಕೆಯಲ್ಲಿ ಜನಸಂಖ್ಯೆ ಏನಿದೆ ಇದನ್ನು ಇದು 2011ರಲ್ಲೇ ಬೇಕಾದ್ರೆ ಮಾಡ್ತಾರೆ. ಜನಸಂಖ್ಯೆಯನ್ನು ಹೊಂದಿರುವಂಥದ್ದು 3 ಸೇರಿ ಮಾಡ್ತೀವಿ. ಬಿದಿರುಗುಪ್ಪೆ, ಅತ್ತಿಬೆಲೆ, ಮತ್ತು ಯಾವುದನ್ನು ಕೇಂದ್ರವಾಗಿ ಮಾಡ್ತೀರಾ? ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನೆರಳೂರಲ್ಲಿ ಮಾಡೋಕ್ಕೆ ಹೋದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಹೊಸದಾಗಿ ನಾವು 10 ಕೋಟಿ ರೂಪಾಯಿ ನಗರಸಭೆ ಪುರಸಭೆಗಳಿಗೆ ಕೊಡ್ತಾರೆ. ಬರೀ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಪ್ರತಿ ವರ್ಷ ಬರ್ತಾ ಇದ್ರೂ ಅಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ಇವಾಗ ನಾವು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಆಲ್ರೆಡಿ 10 ಕೋಟಿ ರೂಪಾಯಿ ಬರ್ತಾ ಇದ್ದರೆ ಅಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ನೆರಳೂರಲ್ಲಿ ಯೂಸ್ ಮಾಡ್ತೀರಾ, ಬಿದಿರುಗುಪ್ಪೆಯಲ್ಲಿ ಮಾಡ್ತೀರಾ, ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದೊಂದು ಕೂಡ ಅಭಿವೃದ್ಧಿಯಲ್ಲಿ ಏರುಪೇರಾಗ್ತದೆ, ರಾಜಕೀಯ ಏರುಪೇರಾಗ್ತದೆ, ಅಸಮಾನತೆ ಕೂಡ ಇದು ಉಂಟಾಗ್ತದೆ ಅಂತ. ಜೊತೆಗೆ ನಾವು ಇವಾಗ ಇದೆ. ಮತ್ತು ಈಗ ಕರ್ಪೂರ್ ಮತ್ತು ಬ್ಯಾಗದನಹಳ್ಳಿ ಕೂಡ ಹೇಳಿದೆ. ಕರ್ಪೂರ್ ಎಲ್ಲಿದೆ, ಬ್ಯಾಗದನಹಳ್ಳಿದೆ, ಅದರ ವ್ಯಾಪ್ತಿ ಕೂಡ 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? 6,338 ಪಾಪ್ಯುಲೇಷನ್ ಇದೆ, 8,360 ಪಾಪ್ಯುಲೇಷನ್ ಇದೆ. ಒಟ್ಟಾರೆ 15,000 ಕೂಡ ದಾಟ. ಒಂದು ಪುರಸಭೆ ರಚನೆ ಆಗಬೇಕಾದ್ರೆ 20,000ದಿಂದ 50,000 ಆಗ್ತದೆ. ಜೊತೆಗೆ ಮುಗಳೂರು ಮತ್ತು ನೆರಿಗೆ ಅದು ಕೂಡ 8,793, 8,499 ಟೋಟಲ್ ಸೇರ್ಕೊಂಡ್ರೆ 17,592 ಪಾಪ್ಯುಲೇಷನ್ನು ಇದೆ. ಈಗ ಜಾಸ್ತಿ ಇದೆ. 2020ರಲ್ಲಿ 2 ಪಟ್ಟು ಜಾಸ್ತಿ ಆಗಿರ್ಬೋದು ನಗರಸಭೆ ಮಾಡುವಂಥದ್ದು. ಆದರೆ ಅದಕ್ಕೆ ಆಧಾರ ಬೇಕಲ್ವಾ? ಯಾವ ಆಧಾರದ ಮೇಲೆ ನಗರಸಭೆ ಪುರಸಭೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಓನ್ಲಿ ಅಂಕಿಅಂಶಗಳನ್ನು ನೀವು ಇಟ್ಕೊಂಡು ಮಾಡ್ತಾರೆ ಹೊತ್ತು ಸರ್ಕಾರ ಮತ್ತು ಅಧಿಕಾರಿಗಳು. ನೀವು ಯಾರೋ ಒಂದು ಮಾಡಿದ್ದನ್ನ ನೀವು ಮಾಡೋಕ್ಕೆ ಹೋಗೋದಿಲ್ಲ. ಜೊತೆಗೆ ಬಳ್ಳೂರು, ಮಾಯಸಂದ್ರ, ಮುರ್ಸೂರು ಇದು ಕೂಡ ಬಳ್ಳೂರು ಇರುವಂಥದ್ದು ಕರ್ನಾಟಕದ ಗಡಿಯಲ್ಲಿ,
ಮಾಯಸಂದಿರುವಂಥದ್ದು ಸೆಂಟರು, ಬಟ್ ಮರ್ಸೂರು ಇರುವಂಥ ಗಡಿ ಇರುವಂಥದ್ದು ಅಲ್ಲಿಂದ ಮರ್ಸೂರಿಂದ ಒಂದು ಪಂಚಾಯಿತಿಯ ಒಂದು ಗಡಿ ಭಾಗದಿಂದ ಬಳ್ಳೂರು ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಒಂದು ಗಡಿಗೆ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿ ಬರ್ತದೆ. ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಾವು ಹೇಳ್ತೀವ ಮರ್ಸೂರು ಪಂಚಾಯಿತಿನ ಸೆಂಟರ್ ಮಾಡಿದ್ರೆ ಮರ್ಸೂರಲ್ಲಿ ಮಾತ್ರ ಅಭಿವೃದ್ಧಿ, ನಮ್ಮ ಪಂಚಾಯಿತಿ, ನಮ್ಮ ನಗರಸಭೆ, ನಮ್ಮ ಪುರಸಭೆ ನಮಗೆ ಬಂದಿದ್ದು ಈ ಎಲ್ಲಿ ಹಂಚಿಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವು ಅಂದೇನಲ್ಲಿದ್ದು ಬಿಲ್ಲಾಪುರ, ಮುತ್ತನೂರು ಅದು ಕೂಡ 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊಂದಿರುತ್ತದೆ. ಒಂದು ನಗರಸಭೆ ಮತ್ತು ಪುರಸಭೆ ಒಂದು ಇರಬೇಕಾದ್ರೆ ಒಂದು ರೇಡಿಯಸ್, ಒಂದು ಸರ್ಕಲ್ ರೀತಿಯಲ್ಲಿ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ಬೋದು, ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ಬೋದು, ಕನಿಷ್ಠ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇರ್ಬೋದು. ಅಂದರೆ ಇವಾಗ ಆನೇಕಲ್ ಪಟ್ಟಣ ಒಂದು ಸೆಂಟರ್ ಪಾಯಿಂಟ್ ಇಟ್ಕೊಂಡು 2 ಕಿಲೋಮೀಟರ್ ವ್ಯಾಪ್ತಿ ಬೇಕಾದರೆ ಅಲ್ಲಿ ಕೃಷಿ ಚಟುವಟಿಕೆ ಇರೋದಿಲ್ಲ, ವ್ಯಾಪಾರಿ ಕೇಂದ್ರೀಕರಣ ಇರ್ತದೆ, ಜೊತೆಗೆ ಅಭಿವೃದ್ಧಿ ಆಗ್ತಾ ಇರ್ತದೆ. ಅಲ್ಲಿ ಮಾತ್ರ ಸಾಧ್ಯ. ಅಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ, ಪಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ. ಆದರೆ ಈ ಪಂಚಾಯಿತಿಗಳಲ್ಲಿ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಅಂದೇನಹಳ್ಳಿ, ಬಿಲ್ಲಾಪುರ, ಮುತ್ತನೂರು, ಬಟ್ ಇಂಡ್ಲವಾಡಿ ಮತ್ತು ಆರಗತ್ತೆ ಈ ಎಲ್ಲ ಕಾರಣಕ್ಕೋಸ್ಕರ ಇದು ಒಂದು ರೀತಿಯಲ್ಲಿ ಅವೈಜ್ಞಾನಿಕ ಅಂತ. ಇನ್ನು ಎರಡನೇ ವಿಚಾರದಲ್ಲಿ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳು ಇದೆ. ಈ 28 ಗ್ರಾಮ ಪಂಚಾಯಿತಿಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21 ಇದೆ. 28 ಪೈಕಿ ಮತ್ತು 7 ಪಂಚಾಯಿತಿಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಆದರೆ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಲೆಕ್ಕಕ್ಕಾಗೋದಿಲ್ಲ. ಆನೇಕಲ್ ತಾಲೂಕು ಅಂದರೆ ಆನೇಕಲ್ ತಾಲೂಕು ಪಂಚಾಯಿತಿ ಅಂದರೆ ಆನೇಕಲ್ ನಗರ, ಬೆಂಗಳೂರು ನಗರ ಜಿಲ್ಲೆ ಅಂದರೆ ಆನೇಕಲ್ ತಾಲೂಕು ಅಂದರೆ ಅದೊಂದು ವ್ಯಾಪ್ತಿ ಪ್ರದೇಶ, ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಅಂದಾಜಲ್ಲಿ 11,000 ಇದೆ. ಸಂಸದರಲ್ಲಿ ಅಂದಾಜಲ್ಲಿ ಯಾಕೆಂದರೆ ಬಿಲ್ಲಾಪುರ ಮತ್ತು ಅಂದಾಜಲ್ಲಿ ಎರಡೂ ಸೇರ್ಕೊಂಡು ಪಾಪ್ಯುಲೇಷನ್ 11,000, ಜೊತೆಗೆ ಆ ಧ್ವಂಸದಲ್ಲಿ 12,000 ಇದೆ. ಧ್ವಂಸದಲ್ಲಿ ಒಂದು ನಗರಸಭೆ ಮಾಡೋದು, ಸುತ್ತಮುತ್ತ ಒಂದು ಬೃಹತ್ ನಗರ ಪಾಲಿಕೆ, 10 ನಗರ ಪಾಲಿಕೆಗಳು, 61 ನಗರಸಭೆಗಳು, 126 ಪುರಸಭೆಗಳು, 114 ಪಟ್ಟಣ ಪಂಚಾಯಿತಿಗಳು. ಆ ಕರ್ನಾಟಕದಲ್ಲಿರುವಂಥದ್ದು 176 ತಾಲೂಕು ಪೈಕಿ 121 ತಾಲೂಕಿನಲ್ಲಿ ಮಾತ್ರ ಪುರಸಭೆಗಳಿದೆ. ಅಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ತಾಲೂಕು ಕೇಂದ್ರ ಎಲ್ಲಿರ್ತದೋ, ತಾಲೂಕು ಸೆಂಟ್ರ್ ಪಾಯಿಂಟ್ ಎಲ್ಲಿರ್ತದೋ ಅದು ಮಾತ್ರ ಪುರಸಭೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲೇನು ಮಾಡ್ತಾರೆ, ಇಡೀ ತಾಲೂಕನ್ನು ನಗರಸಭೆ ಪುರಸಭೆಗಳನ್ನು ಮಾಡ್ತದೆ. ಜೊತೆಗೆ ಅದರ ವ್ಯಾಪ್ತಿ 20,000 ಮೇಲ್ಪಟ್ಟು ಏನು ಪುರಸಭೆ ವ್ಯಾಪ್ತಿ ಇದೆ ಅಲ್ಲಿ ಮಾತ್ರ ಇಲ್ಲಿ ಮಾಡೋಕ್ಕಾಗ್ತದೆ. ಅದು ಇಲ್ಲಿ ಯಾವ ರೀತಿ ಸಾಧ್ಯ ಆಗ್ತದೆ? ಇದು ಯಾವ ರೀತಿ ನೀವು ನೆರಳೂರು, ಬಳ್ಳೂರು ಈ ರೀತಿ ಬೇರೆ ಬೇರೆ ಪಂಚಾಯತಿಗಳನ್ನು ಮಾಡೋದು ಸಾಧ್ಯ ಆಗ್ತದೆ? ಇದು ಕೂಡ ಅವೈಜ್ಞಾನಿಕ ಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಆನೇಕಲ್ ತಾಲೂಕಿನಲ್ಲಿ 2021 ಜನಗಣತಿನೇ ಎಲ್ಲಕ್ಕೂ ಆಧಾರ, ಅಂಕಿಅಂಶಗಳು. ಆ ಕಾರಣಕ್ಕೋಸ್ಕರ 5,000ದಿಂದ 10,000 ಇರುವಂತಹ ಪಾಪ್ಯುಲೇಷನ್ ಬರೀ 23 ವಿಲೇಜ್ ಐತೆ. 230 ಗ್ರಾಮಗಳಲ್ಲಿ ಬರೀ 13 ಗ್ರಾಮಗಳು ಮಾತ್ರ 10,000 ಪಾಪ್ಯುಲೇಷನ್ ಮಾತ್ರ ಇದೆ. 2,000ದಿಂದ 5,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಬರೀ 35 ಗ್ರಾಮಗಳು ಮಾತ್ರ ಇದೆ. 10,000ದಿಂದ 20,000 ಇರುವಂತಹ ಒಂದು ಇದು ಏನು ಗ್ರಾಮ ಅಂದರೆ ಅದು ಬರೀ ಒಂದು ಪಂಚಾಯಿತಿ ಇದೆ. ಆದರೆ ಸೆನ್ಸಸ್ನಲ್ಲಿ ಏನು ಮಾಡಿದ್ರು, ಸೆನ್ಸಸ್ ಸಿಟಿ ಅಂತ ಮಾಡಿದ್ರು. ಅಂದರೆ ಅಭಿವೃದ್ಧಿ ಒಂದೊಂದು ಪ್ರದೇಶ, ಇಲ್ಲಿ ಕೃಷಿ ಚಟುವಟಿಕೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಆನೇಕಲ್ 44,000, ಹೆಬ್ಗೋಡಿಯಲ್ಲಿ 34,000, ಅತ್ತಿಬೆಲೆ, ಜಿಗಣಿ, ಬೊಮ್ಮಸಂದ್ರ,
ಧ್ವಂಸಂದ್ರ, ಸರ್ಜಾಪುರ ಮತ್ತು ಮಾರ್ಗೊಂಡಹಳ್ಳಿಯನ್ನು ಸೆನ್ಸಸ್ ಸಿಟಿಗಳನ್ನು ಮಾಡಿದ್ರು. ಇಲ್ಲಿ ಒತ್ತಡ 1 ಚದರ ಕಿಲೋಮೀಟರ್ಗೆ 1500 ಜನಸಂಖ್ಯೆಯನ್ನು ಹೊಂದಿರುವಂಥ ಭೂಪ್ರದೇಶ ಇದ್ದಾಗ ಮಾತ್ರ ಅಲ್ಲಿ ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು. ಯಾಕೆಂದರೆ ಉದಾಹರಣೆ ಹೇಳಬೇಕಾದ್ರೆ ಹೆಬ್ಬಗೋಡಿ ಒಂದು ನಗರಸಭೆ ಆಗಿದೆ. ಹೆಬ್ಬಗೋಡಿ ಒಂದು ಮೇಯ್ನ್ ಏನಿದೆ ಅದು ಚಿಕ್ಕಪೇಟೆಗೆ ಸಮಾನ ಆಗಿದೆ. ಅಷ್ಟು ಜನ 1 ಚದರ ಕಿಲೋಮೀಟ್ರಲ್ಲಿ ಅಷ್ಟು ಜನ ಅಲ್ಲಿ ವಾಸ ಮಾಡ್ತಾರೆ, ಅಷ್ಟೇ ವ್ಯಾಪಾರ ಆಗ್ತದೆ, ಅಷ್ಟು ಜನ ಅಲ್ಲಿ ಓಡಾಡ್ತಾರೆ, ಅಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅದು ನಗರಸಭೆಯನ್ನು ಮಾಡಿದೆ. ಬೇಕಾದರೆ ಇದು ಬೇರೆ ಒಂದು ನಗರ ಚನ್ನಪುರವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆನೇಕಲ್ ಒಂದು ನಗರ ಇದುವರೆಗೂ ಒಂದು ನಗರಸಭೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅಕ್ಕಪಕ್ಕದ ಒಂದು ಏನು ಭೂಪ್ರದೇಶ ಇದೆ, ಅಥವಾ ನಗರಸಭೆ ಇದು ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಪುರಸಭೆಗಳನ್ನು ಸೇರಿಸೋದು ಸಾಧ್ಯ ಆಗಲಿಲ್ಲ ಅವ್ರ ಕೈಯಲ್ಲಿ. ಒಂದು ಒಣಕಲ್ಲಿ ಸೇರಿಸ್ಬೋದಾಯಿತು, ಕರ್ಬೂರನ್ನು ಸೇರಿಸ್ಬೋದಾಯಿತು, ಸಂಬಂಧೂರನ್ನು ಸೇರಿಸ್ಬೋದಾಯಿತು. ಅಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಇಲ್ಲಿ ಇದುವರೆಗೂ ಕೂಡ ಆನೇಕಲ್ಲನ್ನು ನಗರಸಭೆಯನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದು ಮತ್ತೆ ಯಾವ ರೀತಿ ಮಾಡೋಕ್ಕೆ ಚಂದಾಪುರ ಮಾಡ್ತೀರಾ, ಬಳ್ಳೂರನ್ನು ಮಾಡ್ತೀರಾ, ಅಥವಾ ಒಂದು ಮುರ್ಸೂರನ್ನು ಪಂಚಾಯತಿಯನ್ನು ಒಂದು ಅಪ್ಗ್ರೇಡೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಾವು ಈಗಲೂ ಕೂಡ ಗ್ರಾಮಾಂತರ ಪ್ರದೇಶವನ್ನು ಹೊಂದಿದ್ವಿ, ಗ್ರಾಮೀಣ ಸೊಗಡನ್ನು ನಾವು ಹೊಂದಿದ್ದೀವಿ, ಕೃಷಿ ಭೂಮಿಯನ್ನು ಹೊಂದಿದ್ದೀವಿ. ಕೃಷಿಯೇ ನಮ್ಗೆ ಆಧಾರ. ಯಾರೋ ವಲಸೆ ಬಂದಿರುವಂತಹ ಜನ ಮಾತ್ರ ಉದ್ಯೋಗಕ್ಕೆ ಹೋಗ್ತಾರೆ ಹೊರತು ಈಗಲೂ ಕೂಡ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಹುಟ್ಟಿದ್ರು ನಾವು ಕೂಡ ಇದುವರೆಗೂ ಒಂದು ಗ್ರಾಮೀಣ ಸೊಗಡನ್ನು ಹೊಂದಿರುವಂಥದ್ದು. ಇನ್ನು ಮುಖ್ಯವಾಗಿ ಇಲ್ಲಿ ಗ್ರಾಮ ಪಂಚಾಯತಿಗಳು ಯಾವುದೂ ಇರೋದಿಲ್ಲ. ಆಗಲೇ ನಾನು ಹೇಳಿದ 28 ಗ್ರಾಮ ಪಂಚಾಯತಿಗಳಿದೆ. ಅದರಲ್ಲಿ 19 ಗ್ರಾಮ ಪಂಚಾಯತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. 1 ಗ್ರಾಮ ಪಂಚಾಯತಿ ಬೆಂಗಳೂರು ದಕ್ಷಿಣಕ್ಕೆ ಬರ್ತದೆ ಆರಗದ್ದೆಗೆ. ಇನ್ನು 2 ಪಂಚಾಯತಿಗಳನ್ನು ಶಾಂತಿಪುರ ಮತ್ತು ಉಸ್ಕೂರು ಪಂಚಾಯತಿಯನ್ನು ಬಿಡ್ತಾರೆ. ಅಂದರೆ ಉಸ್ಕೂರು ಪಂಚಾಯತಿ ಮತ್ತು ಶಾಂತಿಪುರ ಎರಡೂ ಸೇರಿ ಒಂದು ಪಂಚಾಯತಿಯನ್ನಾಗಿ ಮಾಡ್ಬೋದಾಯಿತು. ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನೋಡಲ್ಲಿ ಉಸ್ಕೂರು 6000 ಇದೆ, ಶಾಂತಿಪುರ 11,000 ಇದೆ. ಎರಡೂ ಸೇರಿ ಬೇಕಾದರೆ ಅಕ್ಕಪಕ್ಕದ ಒಂದು ಭೂ ಪ್ರದೇಶವನ್ನು ಸೇರ್ಕೊಂಡು ಒಂದು ಪುರಸಭೆ ಮಾಡ್ಬೋದಾಯಿತು. ಅದು ಕೂಡ ಅವರು ಮಾಡಲಿಲ್ಲ. ಜೊತೆಗೆ ಈ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ, ಹೆನ್ನಾಗರ 19,000 ಇದೆ, ಹುಲಮಂಗಲ ಇದೆ, ಕಲ್ಬಾಳು 14,000 ಇದೆ, ಮಂಟಪ 14,000 ಇದೆ, ಇದು ಬನ್ನೇರುಘಟ್ಟ 16,000 ಇದೆ. ಈಗ 2011 ಜನಸಂಖ್ಯೆಗೆ ನಾನು ಹೇಳ್ತಾ ಇರೋದು. ಅದು 2025ಕ್ಕೆ ಅದು 2ರಷ್ಟು ಆಗಿದೆ. ಅದು ಯಾವುದೂ ಕೂಡ ಮಾಡೋಕ್ಕೆ ಸಾಧ್ಯ ಹೋಗಲಿಲ್ಲ. ಸರ್ಕಾರ ಅದರ ಮೇಲೆ ಕಣ್ಣು ಕೂಡ ಆಯಿತು. ಯಾಕೆ? ಇವೆಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಎದ್ದೊಳ್ತಾ ಇದೆ. ಇನ್ನು ಮುಖ್ಯವಾಗಿ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಈಗಾಗಲೇ ಆನೇಕಲ್ ತಾಲೂಕು ನಾವು ವಿಧಾನಸಭಾ ಕ್ಷೇತ್ರ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದೇ ಆನೇಕಲ್ ತಾಲೂಕು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರೋದು. ಜೊತೆಗೆ 1986ರಲ್ಲಿ ಇದು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ರಾಮನಗರ, ಚನ್ನಪಟ್ಟಣ, ಹೊಸಕೋಟೆ, ಮಾಗಡಿ ಇವೆಲ್ಲ ಏನಿದೆ 9 ತಾಲೂಕಿದೆ. ಅದರಲ್ಲಿ ಇದು ಒಂದು ಆನೇಕಲ್ ತಾಲೂಕು ಉಂಟಾಗಿದೆ. ಅದೇ ಇಲ್ಲಿ ಅಭಿವೃದ್ಧಿ ಆಗ್ತಾಯಿತ್ತು. ಇಲ್ಲಿ ಭೂ ಪ್ರದೇಶ ಇದು ವಿಸ್ತೀರ್ಣ ಆಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ಒಂದು ವ್ಯಾಲ್ಯೂಯೇಷನ್ ಬೆಲೆ ಜಾಸ್ತಿ ಆಗಿದೆ, ಮೌಲ್ಯ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ 1986-87ರಲ್ಲಿ ಇದನ್ನು ಬೆಂಗಳೂರು ನಗರ ಜಿಲ್ಲೆಗೆ ವ್ಯಾಪಾರಿಸಿ ಆಗ್ತದೆ. ಬೆಂಗಳೂರು ನಗರ ಜಿಲ್ಲೆಗೆ ನಾವು ಸೇರಿದ ಮೇಲೆ ಕಂದಾಯ ಬಂದು ಬೆಂಗಳೂರು ಜಿಲ್ಲಾಧಿಕಾರಿಗೆ ಬರ್ತದೆ, ಶಿಕ್ಷಣ ಕ್ಷೇತ್ರ ಬಂದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರ್ತದೆ, ಪೊಲೀಸ್ ಇಲಾಖೆ ಬಂದು ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತದೆ. ನಾವು ಒಂದು ಆನೇಕಲ್ ತಾಲೂಕು ಒಂದು ರೀತಿಯ ಅತಂತ್ರ ಇದ್ದು ನಾವು ಯಾವ ಕಡೆನೂ ಸೇರಿಲ್ಲ. ಯಾವುದೋ ಒಂದು ಮಾಲೂರಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ, ಯಾವುದೋ ಒಂದು ಹಳ್ಳಿಯಲ್ಲಿ, ಮಾಲೂರಿನ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ತಿರುಪತಿಯಲ್ಲಿ ಒಂದು ನಡೆದಂಥ ಘಟನೆ ಅದು ಕೋಲಾರ ಮತ್ತು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಗ್ತದೆ. ಆದರೆ ಇಲ್ಲಿ ಆನೇಕಲ್ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಘಟನೆ ಬರೀ ಆನೇಕಲ್ ತಾಲೂಕಿಗೂ ಸೀಮಿತ ಆಗ್ತದೆ. ನಾವೊಂದು ಬೆಂಗಳೂರು ಜಿಲ್ಲೆ ಅಂದರೆ ನಮಗೆ ಈಗಲೂ ಕೂಡ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಕಚೇರಿಗಳು, ಕೇಂದ್ರ ಕಚೇರಿಗಳು ಎಲ್ಲಿದೆ ನಮಗೆ ಯಾರಿಗೂ ಗೊತ್ತಿಲ್ಲ. 35-40 ಕಚೇರಿಗಳಿದೆ, ಜಿಲ್ಲಾ ಕಚೇರಿಗಳು ನಮಗೆ ಇಲ್ಲಿದೆ ಅಂತ ಗೊತ್ತಿಲ್ಲ. ಅದೇ ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ನೋಡಪ್ಪ ನಮ್ಮ ಬೆಂಗಳೂರು ಒಂದು ನಗರದ್ದು ಬೆಂಗಳೂರು ನಮ್ಮ ಜಿಲ್ಲೆಯದು ಕಚೇರಿ ಯಾವುದೋ ಒಂದು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಥವಾ ಒಂದು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಎಲ್ಲ ಕೂಡ ಇಂಥ ಕಡೆಯಿಂದ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಆನೇಕಲ್ ತಾಲೂಕಿನ ಒಂದು ಇತಿಹಾಸ ದುರದೃಷ್ಟ ಏನೆಂದರೆ ನಮಗೆ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ.
ಇದೊಂದು ನಿಜಕ್ಕೊಂದು ದುರಂತ. ಜೊತೆಗೆ ಈ ಒಂದು ಆನೇಕಲ್ ತಾಲೂಕು ದಿನೇ ದಿನೇ ಬೆಳೀತಾ ಇರೋದ್ರಿಂದ ವಲಸೆ ಜನ ಬರ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ನಿವೇಶನಗಳನ್ನು ವಿಂಗಡಣೆ ಮಾಡ್ತಾರೆ, ಲೇಔಟ್ಗಳನ್ನು ಮಾಡ್ತಾರೆ, ಅಪಾರ್ಟ್ಮೆಂಟ್ ಮಾಡ್ತಾರೆ. ಇವೆಲ್ಲ ಕೂಡ ಬಲಾಢ್ಯರು, ರಾಜಕೀಯ ವ್ಯಕ್ತಿಗಳು ಮಾಡ್ಬೋದು, ಭೂ ಮಾಫಿಯಾ ಇರ್ಬೋದು, ಹಣವಂತರು ಇರ್ಬೋದು, ಎಲ್ಲರೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಂಥ ಪ್ರದೇಶ. ನಾವು ಮೊದಲು ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲಿತ್ತು, ಬರೀ ಮಡಿವಾಳ ತನಕ ಇತ್ತು. ಇವತ್ತು ಮಡಿವಾಳ ಮೀರಿ ಏನಾಗಿದೆ, HSR ಲೇಔಟು ಅದೊಂದು ಕೆರೆ ಆಗಿತ್ತು, ಅದು BTM ಲೇಔಟ್ ಒಂದು ಕೆರೆ ಆಗಿತ್ತು. ಅದು ಬಿಟ್ಟು ಬೊಮ್ಮನಹಳ್ಳಿ ಬಂದಿದೆ, ಇವಾಗ ಆಮೇಲೆ ಕೋನಪ್ರಾಯರ ಆಗಿದೆ, ಇವಾಗ ಚಂದಾಪುರ ಬಂದಿದೆ. ಹತ್ತಿಬೆಲೆ ಅಂದರೆ ಇಡೀ ಒಂದು ತಾಲೂಕು, ಇಡೀ ನಗರಕ್ಕೆ ಸೇರ್ಪಟ್ಟಂಥದ್ದು. ಅಂದರೆ ಇದು ನಗರ ಅಭಿವೃದ್ಧಿ ಆಗಿರುವಂಥ ಪ್ರದೇಶ. ವಲಸೆ ಬರುವಂಥ ಜನ ಜಾಸ್ತಿ ಆದಷ್ಟು ಜನ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರ್ತದೆ. ಅದು ಕ್ರೈಮ್ ಆಗಿರ್ಬೋದು. ಇದರಲ್ಲಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಒಂದು ತಾಲೂಕಿಗೆ ಒಂದು DSP ಒಂದು ಕೊಟ್ಟಿರುವಂಥದ್ದು ಅಥವಾ ಉಪವಿಭಾಗಾಧಿಕಾರಿಗಳು ಕೊಟ್ಟಿರುವಂಥದ್ದು ಬರೀ ಆನೇಕಲ್ ತಾಲೂಕಿಗೆ ಮಾತ್ರ. ಇನ್ನು ಮತ್ತೊಂದು ವಿಚಾರ ಏನೆಂದರೆ, ನೀವು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದು ನಗರಸಭೆ, ಹೆಬ್ಬಗೋಡು ನಗರಸಭೆ ಇದೆ, ಜೊತೆಗೆ 5 ಪುರಸಭೆಗಳಿದೆ. ಆನೇಕಲ್ಲು, ಜಿಗಣಿ, ಬೊಮ್ಮಸಂದ್ರ, ಚಂದಾಪುರ, ಹತ್ತಿಬೆಲೆ. ಇವು ನಾವು ಮಾಡೋ ಹೊರಟಿರೋದು ಯಾವುದು, ಇನ್ನೂ 3 ನಗರಸಭೆಗಳನ್ನು ಮಾಡ್ತಾಯಿದ್ದೀವಿ. ಯಾವುದ್ಯಾವುದು? ಬೊಮ್ಮಸಂದ್ರ, ಯಮರೆ, ಸರ್ಜಾಪುರ, ಹತ್ತಿಬೆಲೆ ಪುರಸಭೆ ನೆರಳೂರು, ಆನೇಕಲ್, ಒಣಕನಹಳ್ಳಿ, ಸಮಂದೂರು. ಒಟ್ಟು 4 ನಗರಸಭೆಗಳಾಗ್ತವೆ ಅಪ್ಗ್ರೇಡೇಷನ್ ಆದಮೇಲೆ. ಜೊತೆಗೆ 10 ಪುರಸಭೆಗಳಾಗ್ತವೆ. ನೀವು ನೋಡ್ಬೋದು, ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಆನೇಕಲ್ ತಾಲೂಕು 4 ನಗರಸಭೆ, 10 ಪುರಸಭೆಗೆ. ನೀವು ನೋಡ್ಬೋದು, ಮಂಡ್ಯದಲ್ಲಿ ಪ್ರತಿಯೊಂದು ನಗರಸಭೆ 6 ಪುರಸಭೆ, ಮೈಸೂರಲ್ಲಿ 3 ನಗರಸಭೆ ಇದೆ, 5 ಪುರಸಭೆ. ಚಿಕ್ಕಮಗಳೂರು ಅಂತ ದೊಡ್ಡ, ನಾವು ಹೇಳ್ತಾ ಇರೋದು ಒಂದು ಜಿಲ್ಲೆ, ಇಲ್ಲಿರೋದು ಒಂದು ತಾಲೂಕು. ಯಾಕೆ ಕಾರಣ? ಜೊತೆಗೆ ಬರೀ 2 4 ನಮ್ಮಲ್ಲಿ ಎಷ್ಟಿದೆ? ಈ ರೀತಿ ನಾವು ಇಡೀ ಜಿಲ್ಲೆ ಅಷ್ಟು ಒಂದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಂದರೆ, ಇಲ್ಲಿ ಅಷ್ಟು ನಗರಸಭೆ ಮಾಡಬೇಕು, ಪುರಸಭೆಗಳು ಮಾಡಬೇಕು, ಪಟ್ಟಣ ಪಂಚಾಯತಿಗಳನ್ನು ಮಾಡಬೇಕು ಅಂತ ಯಾಕೆ ಮಾಡುವ ಸರ್ಕಾರ? ನೋಡು, 10,000ದಿಂದ 20,000 ವ್ಯಾಪ್ತಿ ಜನಸಂಖ್ಯೆ ಇದ್ದರೆ ಅಲ್ಲಿ ಬರೀ ಒಂದು ಪಟ್ಟಣ ಪಂಚಾಯತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬೆಂಗಳೂರು ನಗರದಲ್ಲಿ ಬರೀ ಒಂದೇ ಒಂದು ಪಟ್ಟಣ ಪಂಚಾಯತಿ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯತಿ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ನಗರಸಭೆ, 2 ಪುರಸಭೆ. ಅದೇ ಆನೇಕಲ್ನಲ್ಲಿ 10 ಪುರಸಭೆ, 4 ನಗರಸಭೆ. ಯಾಕೆ ಇವೆಲ್ಲನೂ? ಇನ್ನು ಮುಖ್ಯವಾಗಿ ಇಲ್ಲಿ ಆನೇಕಲ್ ಭಾಗ ಕೃಷಿ ಕ್ಷೇತ್ರ. ಇಲ್ಲಿ ಹೈನುಗಾರಿಕೆ ಬೆಳೀತಾಯಿದ್ರು, ರೇಷ್ಮೆ ಮಾಡ್ತಾಯಿದ್ರು, ತೋಟಗಾರಿಕೆ. ಈಗಲೂ ಕೂಡ ಇಲ್ಲಿಂದ ಬೆಳೆಯುವಂಥ ಸೊಪ್ಪು ಮತ್ತು ಹೈದರಾಬಾದ್ ಮತ್ತು ಚೆನ್ನೈಗೆ ಸಾಗಾಣಿಕೆ ಆಗ್ತದೆ. ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದಾರೆ, ಬಯೋವಾಲ್ಟಿನ್ ಪ್ರದೇಶ ಇದೆ. ಅಂದರೆ ಇಡೀ ರಾಜ್ಯಕ್ಕೆ ಬಯೋವಾಲ್ಟಿನ್ ಉತ್ಪಾದನೆ ಏನು ಮಾಡ್ತಾಯಿದ್ರು, ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತಾಯಿದ್ರು. ಇಲ್ಲಿ ರೇಷ್ಮೆ ಬೆಳೆಯುವಂಥ ಪ್ರದೇಶ, ಇದನ್ನು ರೇಷ್ಮೆ ಸೀರೆಯನ್ನು ನೂಲುವಂಥ ಪ್ರದೇಶ ಆಗಿತ್ತು. ಅಷ್ಟು ಸಪ್ಲೈ ಮಾಡ್ತಾಯಿತ್ತು ಈ ಒಂದು ಆನೇಕಲ್ ತಾಲೂಕು. ಜೊತೆಗೆ ಇವತ್ತು ಏನು ಹೂ ಬೆಳೀತಾರೆ, ಇದು ಹೈದರಾಬಾದ್ ದೇಶ ವಿದೇಶಗಳಿಗೂ ಕೂಡ ಹೋಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಈಗಲೂ ಕೂಡ ಮಾಯಸಂದ್ರ, ಮರ್ಸೂರು, ಮುತ್ತನೂರು, ಸುರ್ಗಜಕ್ನಹಳ್ಳಿ, ಇಂಡ್ಲವಾಡಿ ಮತ್ತು ಬ್ಯಾಗಡನಹಳ್ಳಿ, ಒಣಕನಹಳ್ಳಿ, ಅಂದೇನಹಳ್ಳಿ ಇವುಗಳು ಕೂಡ ಕೃಷಿ, ರೇಷ್ಮೆ, ತೋಟಗಾರಿಕೆ, ಇನ್ನು ಉಪಕಸುಬುಗಳು, ಇದು ಏನು ಹಸು ಸಾಕಾಣಿಕೆ, ಕುರಿ ಕೋಳಿ ಎಲ್ಲ ಸಾಕಾಣಿಕೆ ಕೂಡ ಇಲ್ಲಿ ಮಾಡ್ತೀವಿ. ಇದರಲ್ಲೇ ಕೂಡ ನಮ್ಮ ಜೀವನ ಮಾಡ್ತೀವಿ. ಅದು ಕೆಲವು ಅಭಿವೃದ್ಧಿ ಆಗಿರ್ಬೋದು, ಬಾಡಿಗೆ ಬರ್ತಾ ಇರ್ಬೋದು, ಎಲ್ಲೋ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇರ್ಬೋದು, ಎಲ್ಲೂ ಕೂಡ ಬರ್ತಾ ಇದ್ರು ಕೂಡ ನಾವು ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥದ್ದು ಇವೆಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾಯಿದ್ವಿ. ಇದರಲ್ಲೇ ಕೂಡ ನಾವು ಜೀವನವನ್ನು ಸಾಗ್ತಾ ಇದ್ವಿ. ಇನ್ನು ಇಲ್ಲಿ ಮುಖ್ಯವಾಗಿ ಈ ಪುರಸಭೆ ಮತ್ತು ನಗರಸಭೆಗಳನ್ನು ಮಾಡಿದ ಮೇಲೆ
ಎಲ್ಲ ಕೂಡ ಏನು ನಗರಸಭೆ ಪುರಸಭೆಗಳಾದ ಮೇಲೆ ಇಲ್ಲಿ ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಯಾರನ್ನೂ ಕೇಳೋಕ್ಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದು ಪಂಚಾಯಿತಿಯಲ್ಲಿ 400 ಜನಕ್ಕೆ ಒಬ್ಬ ಸದಸ್ಯರಾಗಿರ್ತಾರೆ. ಆದರೆ ಮುನ್ಸಿಪಾಲ್ಟಿ ಆದಮೇಲೆ 1000 ಜನಕ್ಕೆ ಒಬ್ಬ ಸದಸ್ಯರಾಗ್ತಾರೆ. ಜೊತೆಗೆ 5,000 ಜನಸಂಖ್ಯೆಗೆ ಒಂದು ನಗರಸಭೆ ಸದಸ್ಯರು ಆಗ್ತಾರೆ. ಆಗ ಇಡೀ ಆನೇಕಲ್ ತಾಲೂಕಿನಲ್ಲಿರುವಂತಹ 515 ಗ್ರಾಮ ಪಂಚಾಯತ್ ಸದಸ್ಯರು, 20 ತಾಲೂಕ್ ಪಂಚಾಯಿತಿ, 9 ಜಿಲ್ಲಾ ಪಂಚಾಯತಿ ಸದಸ್ಯರ ಅಸ್ತಿತ್ವ ಕೂಡ ಇಲ್ಲಿ ಹೋಗ್ತದೆ. ಇಲ್ಲಿ ನಾವು ಕುಂದುಕೊರತೆಗಳನ್ನು ಇವಾಗ ನಮ್ಮ ಚೇರ್ಮನ್ರು ಕೂಡ ಆ ಕಡೆ ನಮ್ಮ ಇದ್ದಾರೆ, ಬೇಕಾದ್ರೆ ಅವರು ಬೇಗ ನಮ್ಮ ಮುಂದೆ ಹೇಳ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ನಮ್ಮನ್ನ ಹತ್ತಿರಕ್ಕೆ ನಮ್ಮ ಕುಂದುಕೊರತೆಗಳನ್ನು ನಮಗೆ ಏನು ಒಂದು ಗ್ರಾಮದ ಸಮಸ್ಯೆಗಳನ್ನು ನೇರವಾಗಿ ಹೇಳುವಂತಹ, ನೇರವಾಗಿ ಪರಿಹಾರ ಮಾಡುವಂತಹ ಒಂದು ಪಂಚಾಯಿತಿನ ಮೊದಲ ಮೆಟ್ಲೇ ನಾವು ಪಂಚಾಯತಿ ಸದಸ್ಯರು ಮತ್ತು ಪಂಚಾಯತಿ ಚೇರ್ಮನ್ರು. ಅವ್ರನ್ನ ಹೋಗಿ ಕೇಳಿದ್ರೆ, ನೋಡಪ್ಪ ನಮ್ಮ ಕಡೆ ನೀರು ಬರ್ತಾ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕು ಅಂದರೆ ತಕ್ಷಣ ಹಾಕೋ ಅಂದ. ಆದರೆ ನಗರಸಭೆ ಪುರಸಭೆಗಳನ್ನ ಆದರೆ ಯಾವುದೇ ಕಾರಣಕ್ಕೂ ನಾವು ನೇರವಾಗಿ ಹೇಳ್ಬೋದು, ಅಷ್ಟೇ ಸಜೆಷನ್ ಮಾಡ್ಬೋದು, ಈ ರೀತಿ ಮಾಡಿರಿ ನೀವು, ಈ ರೀತಿ ನಮಗೆ ಕೆಲಸ ಬೇಕು ಅಷ್ಟು ಹೇಳ್ಬೋದು ಹೊರತು ನಾವು ನೇರವಾಗಿ ಮಾಡ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದರೆ ಪ್ರತಿಯೊಂದು ಟೆಂಡರ್ ಆಗಬೇಕು, ಪ್ರತಿಯೊಂದಕ್ಕೂ ಇಡೀ ಒಂದು ಈಗ ಸ್ಟ್ರೀಟ್ ಲೈಟ್ ಹಾಕ್ತಾರೆ, ಸೋಲಾರ್ ದೀಪಗಳನ್ನು ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ಇಡೀ ನಗರಕ್ಕೆ, ಇಡೀ ಜಿಲ್ಲೆಗೆ ಒಬ್ಬರೊಬ್ಬರು ಕಾಂಟ್ರಾಕ್ಟ್. ನಾವು ಒಂದು ಚಂದಾಪುರ ಪಂಚಾಯತಿಲಾಗ್ಬೋದು, ಆನೇಕಲ್ಲಾಗ್ಬೋದು, ನಾವು ಮುನ್ಸಿಪಾಲ್ಟಿಗೆ ಹೇಳ್ಬೋದು, ನಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಇಲ್ಲ, ಅದು ಆಗುವಂಥದ್ದು ನಾವು ಅವ್ರಿಗೆ ಹೇಳಬೇಕು. ಅವ್ರಿಗೆ ಅವ್ರು ಯಾರಕ್ಕೆ ಮಾಡಬೇಕು, ಅವರು ಬೇರೆ ಕಡೆ ಕೆಲಸ ಇರ್ತಾರೆ, 30 ದಿನವೂ ಯಾರು ಗುತ್ತಿಗೆದಾರರಿಗೆ ಕೆಲಸ ಇರ್ತದೆ. ಅವ್ರು ಬಂದು ನಮ್ಮ ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೆ 15 ದಿನ 20 ದಿನ ಒಂದು ತಿಂಗಳಾಗ್ತದೆ. ಅದೇ ಒಬ್ಬ ಚೇರ್ಮನ್ ಆಗ್ತಾರೆ, ಅವ್ರು ಜೋಬಲ್ಲಿರೋ ಕಾಸನ್ನು 1000 ರೂಪಾಯಿ 500 ರೂಪಾಯಿ ಹಾಕ್ಬಿಟ್ಟು ಈಗಲೇ ಬೇಕಾದ್ರೆ ಪರಿಹಾರ ಮಾಡ್ತಾರೆ. ಒಂದು ನೀರಿನ ಕೊಳಾಯಿ ಹಾಕ್ಬೇಕಾದ್ರೂ ಸಾಧ್ಯ ಆಗೋದಿಲ್ಲ, ಒಂದು ನಲ್ಲಿ ಡ್ಯಾಮೇಜ್ ಆಗ್ತಿರೋ ಒಂದು ಪೈಪ್ ನೀರಿನ ಡ್ಯಾಮೇಜ್ ಆಗಬೇಕಾದ್ರೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಟೆಂಡರ್ ಕರಿಬೇಕು. ಇನ್ನು ಕಾಮಗಾರಿಗಳ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಗರಸಭೆ ಮತ್ತು ಪುರಸಭೆ ಬಂದ ಮೇಲೆ ಪ್ರತಿಯೊಂದು ಕಾಮಗಾರಿಯೂ ಕೂಡ AC DC ಅವರು ಅದಕ್ಕೆ ಏನು PD ಅಂತ ಏನಿರ್ತಾರೆ ಅದು ಅನುಮತಿ ಸಿಕ್ಕಿದ ಮೇಲೆ ಮಾತ್ರ ನಾವು ಕಾಮಗಾರಿಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ಪಂಚಾಯತಿಗಳು ಆ ರೀತಿ ಇಲ್ಲ, ಬೇಕಾದರೆ ಮಾಡಿಬಿಟ್ಟು ಆಮೇಲೆ ಬಿಲ್ ಮಾಡ್ಕೊ ಒಂದು ಸಂದರ್ಭ ಸಾಕಷ್ಟು ಇದೆ. ಆದರೆ ನಗರಸಭೆ ಪುರಸಭೆಗಳಾದರೆ ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ಸರ್ಕಾರ, ಅದು ನಗರಸಭೆ ಪುರಸಭೆ ಪಂಚಾಯತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳಿಂದ ಕೂಡ ಒಂದು ಮಿನಿ ಸರ್ಕಾರ. ನಗರ ಪಾಲಿಕೆಗಳು ಏನು ಕೆಲಸ ಮಾಡ್ತಾರೋ ಅಷ್ಟೇ, ಏನು ಒಬ್ಬ ಮೆಂಬರ್ಗೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪುರಸಭೆ ಸದಸ್ಯರಿಗೆ ಅಷ್ಟೇ ಒಂದು ಸರ್ಕಾರದಿಂದ ಬರ್ತದೆ. ಆದರೆ ನಾವು ನೇರವಾಗಿ ಯಾವುದೇ ಸಮಸ್ಯೆಗಳನ್ನು ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಗ್ರಾಮ ಪಂಚಾಯತಿಗಳು ಅಂದರೆ ಗ್ರಾಮ ಪಂಚಾಯತಿನ ವರ್ಷಕ್ಕೆ ಜೊತೆಗೆ ವಾರ್ಡ್ ಸಭೆ ಮಾಡ್ತೀವಿ. ಈಗ 6 ತಿಂಗಳು ಕೂಡ ಗ್ರಾಮ ಸಭೆಯನ್ನು ಕರಿಬೋದು. ಕಾರಣ ನಮ್ಮ ಕುಂದುಕೊರತೆಗಳನ್ನು ಅಲ್ಲಿ ನಾವು ಹೇಳ್ಬೋದು ಸಾಧ್ಯ ಆಗ್ತದೆ. ವಾರ್ಡ್ನಲ್ಲಿ ನಮ್ಮ ಕುಂದುಕೊರತೆಗಳನ್ನ ಹೇಳ್ಬೋದು ಸಾಧ್ಯ ಆಗ್ತದೆ. ಪುರಸಭೆ ಏನು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನೋಡಪ್ಪ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಆ ರೀತಿ ಸಾಧ್ಯ ಆಗೋದಿಲ್ಲ. ಜೊತೆಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೇವೆ, ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೇವೆ, ಅದನ್ನೇ ಪಂಚಾಯತಿಯವರು ಮಾಡಬೇಕು. ಯಾವುದೋ ಒಂದು ಮನೆಗಳನ್ನ ಕೊಡಬೇಕು, ಆಶ್ರಯ ಮನೆಗಳು ಕೊಡಬೇಕು, ಯಾರಿಗೋ ಒಂದು ಕೆಲಸ ಆಗಬೇಕು, ಆದ್ರೂ ಅದೆಲ್ಲ ಕೂಡ ಗ್ರಾಮ ಸಭೆಯಲ್ಲೇ ಆಗಬೇಕು. ಗ್ರಾಮ ಸಭೆಯಲ್ಲಿ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ಪಡ್ಕೊಂಡು ಅದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಆದರೆ ನಾವು ಇಲ್ಲಿ ನಗರಸಭೆ ಪುರಸಭೆಗಳು ಯಾವುದೇ ಒಂದು ವಾರ್ಡ್ ಸಭೆ ಕರೆಯೋದಿಲ್ಲ. ಅದೇ ಒಂದು ಗ್ರಾಮ ಸಭೆಗಳ ರೀತಿಯಲ್ಲಿ ಯಾವುದೇ ಒಂದು ಕುಂದುಕೊರತೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಅವೈಜ್ಞಾನಿಕ ಅಂತ ನಾವು ಹೇಳ್ಬೋದು. ಇನ್ನು ಬಹಳಷ್ಟು ತೊಂದರೆ ಆಗುವಂಥದ್ದು ಏನೆಂದರೆ, ಈ ಆನೇಕಲ್ ತಾಲೂಕಿನಲ್ಲಿ 28 ಪಂಚಾಯಿತಿಗಳಿದೆ. ಎಲ್ಲ ಸೇರಿ ಸುಮಾರು 300 ಶಾಲೆಗಳು ಬರ್ತವೆ. 300 ಇಂಟು ಒಂದು ಸಾರಿ SLC ಮತ್ತು PUC ಓದ್ತಾ ಇರುವಂಥ ಏನು ಆಧಾರವನ್ನು ಇಟ್ಕೊಂಡ್ರೂ ಕೂಡ ಸುಮಾರು 30,000 to 50,000 ಏನು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಅನ್ಯಾಯ ಆಗ್ತದೆ. ಕಾರಣ ಏನಂದರೆ, ಗ್ರಾಮೀಣ ಕೃಪಾಂಕ ಅಂತ ಕೊಡ್ತೀವಲ್ಲ CET-ಗೆ, ಅದು ಯಾವುದಕ್ಕೂ ಬರೋದಿಲ್ಲ. ಇನ್ನು ಸರ್ಕಾರಿ ಹುದ್ದೆಗಳು CET ಇರ್ಬೋದು, KCT ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ.
ಈಗ ಆಲ್ರೆಡಿ ನಾವು ಚಂದಾಪುರದಲ್ಲಿ ನಾವು ವಾಸ ಇರ್ತೀವಿ. ನಾವು ಬೇರೆ ಒಂದು ಮರ್ಸೂರಿನಲ್ಲೋ ಅಥವಾ ಮುತ್ತನೂರು ಸ್ಕೂಲಲ್ಲಿ ಓದ್ತಾ ಇದ್ದರೆ ನಮಗೆ ಗ್ರಾಮೀಣ ಕೃಪಾಂತ ಸಿಗ್ತದೆ. ಆದರೆ ನೀವು ಮುತ್ತನೂರಲ್ಲಿ ವಾಸ ಇದ್ದು ಚಂದಾಪುರದಲ್ಲಿ ಬಂದು ನೀವು ಓದಿದ್ರೆ ನಿಮ್ಮ ಮಕ್ಕಳು ಅವರಿಗೆ ಗ್ರಾಮೀಣ ಕೃಪಾಂತ ಸಿಗೋದಿಲ್ಲ. ಜೊತೆಗೆ ಗ್ರಾಮೀಣ ಕೃಪಾಂಕ ಅಂದರೆ 10 ವರ್ಷಗಳ ಕಾಲ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಆಗಿರಬೇಕು. ನೀವು 9 ವರ್ಷ ಗ್ರಾಮಾಂತರದಲ್ಲಿದ್ದು 1 ವರ್ಷ ನೀವು ನಗರಸಭೆ ಪುರಸಭೆ ಆಗಿಬಿಟ್ರೆ ಅವರು ಕೂಡ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಇದು ಕೂಡ ಅನ್ಯಾಯ ಆಗ್ತದೆ. ಜೊತೆಗೆ ಕೃಷಿ ಹೊಂದಿರುವಂಥ ರೈತರಿಗೆ BSc ಅಗ್ರಿಕಲ್ಚರ್ ಇದರಲ್ಲಿ ಕೋಟಾದಲ್ಲಿ ಕೂಡ ಅವರಿಗೆ 3-5% ಅಷ್ಟು ನಮ್ಮ ಮಕ್ಕಳಿಗೆ ಸಿಗ್ತದೆ. ಅದು ಕೂಡ ಸಿಗೋದಿಲ್ಲ. ಕಾರಣ ಏನಂದರೆ ನಾವು ನಗರಸಭೆ ಪುರಸಭೆ ಆದರೆ ಪ್ರತಿಯೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾ ಇರ್ತದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಲೇಔಟ್ಗಳಾಗಿರ್ತದೆ. ಈಗಲೂ ಲೇಔಟ್ ಆಗಿರುವಂಥ ಪ್ರದೇಶ ಯಾವುದಕ್ಕೂ ಕಾರಣಕ್ಕೂ ಒಂದು ಸಾರಿ ಆದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದದ್ದು. ಅಲ್ಲಿ ತೆರಿಗೆ ಪಾವತಿ ಮಾಡ್ತೀವಿ, ತೆರಿಗೆಗಳು ಜಾಸ್ತಿ ಬರ್ತಾ ಇರ್ತದೆ. ಆದರೆ ಎಷ್ಟೋ ಸಾರಿ ನಮ್ಮ ಪಂಚಾಯತಿ ಚೇರ್ಮನ್ ಹೇಳ್ತಾ ಇರ್ತಾರೆ, ಸರಿಯಾಗಿ ಇನ್ನೂ ಟ್ಯಾಕ್ಸೇ ಕಟ್ಟೋದಿಲ್ಲ ಮನೆಯವರು. ನನಗೆ ಅಭ್ಯಾಸ ಇಲ್ಲ. ಆದರೆ ನಗರಸಭೆ ಪುರಸಭೆಗಳಾದಮೇಲೆ ಪ್ರತಿಯೊಂದು ಮನೆಗೂ ಕಡ್ಡಾಯವಾಗಿ ನಾವು ಟ್ಯಾಕ್ಸ್ ಕಟ್ ಮಾಡಬೇಕು. ಆ ಟ್ಯಾಕ್ಸಿಂದನೇ ಇವತ್ತು ನಾವು ನಗರಸಭೆ ಪುರಸಭೆಗಳು ಆಗ್ತದೆ. ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬರ್ಬೋದು, ಯಾವುದೇ ಒಂದು ಯೋಜನೆಗಳಲ್ಲಿ ಬರ್ಬೋದು, ಆದರೆ ಮುಖ್ಯವಾಗಿ ಬರುವಂಥ ಆದಾಯನೇ ಈ ತೆರಿಗೆ ಬರುವಂಥದ್ದು. ಇನ್ನು ಈ ಪುರಸಭೆಗಳಲ್ಲಿ ಈ ಸಿಬ್ಬಂದಿ ಕೊರತೆ ಅಂತ ಬರ್ತದೆ. ಹೊಸದಾಗಿ ಮಾಡುವಂತಹ ನಗರಸಭೆ ಪುರಸಭೆಗಳಲ್ಲಿ ಒಂದು ಪುರಸಭೆಗೆ 100 ಜನ, ಕನಿಷ್ಠ 100 ಜನ ಬೇಕು. ಅದು ನಗರಸಭೆಗಳಲ್ಲಿ ಫಸ್ಟ್ ಗ್ರೇಡ್ ನಗರಸಭೆಗಳಲ್ಲಿ 450 ಜನ ಬೇಕು. ಜೊತೆಗೆ 2ನೇ ಗ್ರೇಡಲ್ಲಿ ನಗರಸಭೆ ಮಾಡ್ತಾರೆ, ಅವರು 350 ಜನ ಇವ್ರು ಬೇಕು, ಸಿಬ್ಬಂದಿ ವರ್ಗ ಬೇಕು. ಆದರೆ ಸರ್ಕಾರ ಏಕಾಏಕಿ ಅವ್ರಿಗೆ ಅಷ್ಟು ಜನನು ಫಿಲಪ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಷ್ಟು ಜನ ಬೇಕಾಗ್ತದೆ. ಅಂದರೆ ಅಲ್ಲೇನಾಗ್ತದೆ ಅಂದರೆ ನೋಡ್ರಿ, ಇಲ್ಲಿ ಮುನ್ಸಿಪಾಲ್ಟಿ ಅಂದರೆ 97 ಜನ ಬೇಕು ಕನಿಷ್ಠ. CMC ಸೆಕೆಂಡ್ ಗ್ರೇಡ್ವರೆಗೆ 236 ಜನ ಬೇಕು. ಜೊತೆಗೆ CMC ಫಸ್ಟ್ ಗ್ರೇಡ್ನಲ್ಲಿ 418 ಜನ ಬೇಕು. ಇಲ್ಲಿ ಬರೀ ಅಧಿಕಾರಿ ಸಿಬ್ಬಂದಿ ಅಂತಲ್ಲ, ಪೌರ ಕಾರ್ಮಿಕರು 100 ಜನ ಬೇಕು, ಕಸ ಗುಡಿಸೋರು ಬೇಕು. ಅದು ಒಂದು ಸರ್ಕಾರದ ಒಂದು ನೀತಿಗಳು, ಸರ್ಕಾರದ ಒಂದು ಕಾನೂನು. ಅಂದರೆ ಅಷ್ಟು ಜನ ಒಂದು ಪುರಸಭೆ ಆಗಬೇಕು, ಒಂದು ನಗರಸಭೆ ಆಗಬೇಕಂದ್ರೆ ಅಷ್ಟು ಜನ ಇರಬೇಕು ಅಂತ. ಅದೇ ಇದು ಗ್ರಾಮ ಪಂಚಾಯತಿಗಳು ಅಷ್ಟು ಬೇಕಾಗಿಲ್ಲ. ಇರೋ ವ್ಯವಸ್ಥೆಯಲ್ಲಿ ನಾವು ಅಷ್ಟು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಇವಾಗ 418 ಜನ ಇರ್ತಾರೆ, ನಗರಸಭೆಗೆ ಬೇಕು. ಅವರು ಅಪಾಯಿಂಟ್ಮೆಂಟ್ ಸಾಧ್ಯ ಆಗೋದಿಲ್ಲ. ಇವಾಗ ಏನು ಮಾಡ್ತಾರೆ, ಎಲ್ಲ ಗುತ್ತಿಗೆಯನ್ನು ತಗೊತಾರೆ. ಗುತ್ತಿಗೆ ಅಂದರೆ ಅವರಿಗೆ ಸರಿಯಾಗಿ ಸಂಬಳನೂ ಕೊಡೋದಿಲ್ಲ, ಕನಿಷ್ಠ ವೇತನ ಕೊಡೋದಿಲ್ಲ. ಕನಿಷ್ಠ ವೇತನ 18,000 20,000 ಸಾವಿರ ಇರ್ತದೆ. ಇವುಗಳೂ ಕೂಡ ಏನು ಅಪ್ಗ್ರೇಡೇಷನ್ ಆಗಿರುವಂತಹ ಹೆಬ್ಬಗೋಡಿ, ಚಂದಾಪುರ, ಏನು ಆನೇಕಲ್ ತಾಲೂಕಿನಿರುವಂಥ ಅಪ್ಗ್ರೇಡೇಷನ್ ಆಗಿರುವಂತಹ ನಗರಸಭೆ ಪುರಸಭೆಗಳು ಇದೆ. ಅಲ್ಲಿ ಯಾರು ಅಧಿಕಾರ ವರ್ಗ ಇರ್ತದೆ, ಹಿಂದೆ PDOಗಳಿಗೆ ತೊಂದರೆ ಆಗ್ತದೆ. ಅವ್ರು ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಿಲ್ ಕಲೆಕ್ಟರ್ಗಳು ಯಾರು ನೇಮಕಾತಿ ಪತ್ರವನ್ನು ತಗೊಂಡಿರ್ತಾರೋ, ಯಾರೇ ಆಗಲಿ, ಅದು ವಾಟರ್ ಮ್ಯಾನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಅಥವಾ ಸ್ವೀಪರ್ಸ್ ಇರ್ಬೋದು, ಅವರೆಲ್ಲ ಕೂಡ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಪಡ್ಕೊಂಡ್ರೆ ಮಾತ್ರ ಅವರಿಗೆ ನಗರಸಭೆ ಪುರಸಭೆಗಳಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾರು ಅನುಮೋದನೆಯನ್ನು ಪಡ್ಕೊಂಡಿರಲ್ಲೋ, ನೇಮಕಾತಿಯನ್ನು ಪಡ್ಕೊಂಡಿದ್ದೀರಲ್ಲೋ, ಅವ್ರಿಗೆ ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಇದು ಕೂಡ ನಮಗೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯವರು ಕೂಡ ಒಂದು ಇದೇ ಹೇಳಿದ್ದಾರೆ. ಇಲ್ಲಿ 2011ರ ಜನಗಣತಿಯನ್ನೇ ಆಧಾರವಾಗಿ ಮಾಡಬೇಕು ಅಂತ ಕೂಡ ಅವರೇ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮದ ವಿಸ್ತೀರ್ಣ ಎಷ್ಟಿರಬೇಕು, ಗ್ರಾಮ ಒಟ್ಟು ವಿಸ್ತೀರ್ಣ ಚದುರ ಕಿಲೋಮೀಟರ್ಗಳಲ್ಲಿ ನೀವು ಮರ್ಸೂರನ್ನು, ಬಳ್ಳೂರನ್ನು ಮತ್ತು ಮಾಯಸಂದ್ರವನ್ನು ಎಲ್ಲಿ ಕೇಂದ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಮಗೂ ಇಲ್ಲಿ ಸೆಂಟರ್ ಮಾಡಬೇಕು ಅಂತಾರೆ, ಮಾಡೋಕ್ಕೆ ಸಾಧ್ಯ
ಇಲ್ಲಿ ಇನ್ನು ಇದು ಸಿಬ್ಬಂದಿ ಕೊರತೆಗಳು ಕೂಡ ನಿಮಗೆ ಹೇಳಿದೆ. ರಾಜಕೀಯವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಪಂಚಾಯಿತಿಯಲ್ಲಿ 528 ಪಂಚಾಯಿತಿಗಳಲ್ಲಿ 20 ಪಂಚಾಯಿತಿಗಳನ್ನು ನಗರಸಭೆ ಪುರಸಭೆಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಚಿಹ್ನೆ ಮೇಲೆ ಕಾಂಗ್ರೆಸ್ಸು BJP ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಆಧಾರದ ಮೇಲೆ ಚಿಹ್ನೆ ಮೇಲೆ ಇಲ್ಲಿ ಚುನಾವಣೆ ನಡೀತದೆ. ಆದರೆ ಇಲ್ಲಿ ಪಂಚಾಯಿತಿನಲ್ಲಿ ಯಾವುದೂ ಕೂಡ ಯಾವುದೇ ಚಿಹ್ನೆಯ ಮೇಲೆ ಯಾವುದೇ ದುಡ್ಡು ಇಲ್ಲದೆ ಇದ್ರೂ ಪ್ರಭಾವಿ ಅಲ್ಲದೇ ಇದ್ರೂ ಕೂಡ ನಾವು ಇಲ್ಲಿ ಪಂಚಾಯಿತಿ ಮೆಂಬರ್ ಆಗ್ಬೋದು. ಆದರೆ ನಗರಸಭೆ ಪುರಸಭೆಗಳಾದರೆ ಯಾರು ಬಲಾಢ್ಯರು ಇರ್ತಾರೋ, ಯಾರು ರಾಜಕೀಯವಾಗಿ ಶಕ್ತಿ ಇರ್ತಾರೋ ಅವರು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಮಾತ್ರ ಪಕ್ಷದ ಚಿಹ್ನೆಯ ಮೇಲೆ ನಿಂತ್ಕೊಳ್ಳೋದು ಸಾಧ್ಯ ಆಗ್ತದೆ. ಆದರೆ ಮತ್ತೆ ಈ ರೀತಿ ಮೇಲ್ದರ್ಜೆಗೆ ಹೇಳಿದ ಮೇಲೆ ಅವ್ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. 515 ಜನ ಏನು ಪಂಚಾಯತಿ ಸದಸ್ಯರು ಇದ್ದಾರೆ, ಅವರು ಒಂದು 20% ಅವರಿಗೆ ಸಿಗ್ಬೋದೇ ಹೊರತು ಇನ್ನು ಶೇಕಡ 70% ಜನಕ್ಕೆ ಅಧಿಕಾರ ಸಿಗೋದಿಲ್ಲ. ಜೊತೆಗೆ ಮೀಸಲಾತಿ ಏನಿದೆ, ಇವಾಗ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಅಥವಾ ಮಹಿಳೆಯರು ಇರ್ಬೋದು, ಹಿಂದುಳಿದ ವರ್ಗ, ಅವು ಯಾರಿಗೂ ಕೂಡ ಸಿಗೋದಿಲ್ಲ. ಸಿಗ್ತದೆ 400 ಜನರಿಗೆ ಒಂದು ಪಂಚಾಯಿತಿ ಅಂದರೆ 1000 ಜನಕ್ಕೆ ಒಂದು ಪುರಸಭೆ ಸದಸ್ಯರು ಅಂದರೆ 3 ಜನ ಹೋಗ್ತಾರೆ. 3 ಪಂಚಾಯಿತಿ ಸದಸ್ಯರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಪುರಸಭೆ ಸದಸ್ಯರು ಸಿಗ್ಬೋದು. ಆವಾಗ ಏಕೈಕಿ ಪಕ್ಷಗಳ ಒಂದು ಬಲಾಟೆ ಜಾಸ್ತಿ ಆಗ್ತದೆ, ರಾಜಕೀಯ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಇಡೀ ವ್ಯವಸ್ಥೆ ಒಂದು ರೀತಿಯಲ್ಲಿ ಪಕ್ಷಗಳಿಗೆ ಸೀಮಿತ ಆಗ್ತದೆ. ನಾವು ಪಕ್ಷಾತೀತವಾಗಿ ಗೆಲ್ತಾ ಇದ್ವಿ. ಯಾರೋ ಅವರೊಬ್ಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಊರಿನಲ್ಲಿ ಕೆಲಸ ಮಾಡ್ತಾರೆ, ಊರಿನಲ್ಲಿ ಯಾರೋ ಚೆನ್ನಾಗಿ ಇದು ಮಾಡ್ತಾರೆ, ಅವ್ರನ್ನ ಚೇರ್ಮನ್ ಮಾಡ್ತಾ ಇದ್ವಿ, ಪಂಚಾಯತಿ ಸದಸ್ಯರು ಮಾಡ್ತಾ ಇದ್ವಿ. ಅದು ಯಾವುದೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಇನ್ನು ಮುಖ್ಯವಾಗಿ ಸುಮಾರು ಯಾವುದೋ ಒಂದು ಪುರಸಭೆಯ ಒಂದು ವಿಚಾರವನ್ನು ಹೇಳ್ಬೇಕಾದ್ರೆ ಸುಮಾರು ಒಂದು ವರ್ಷಕ್ಕೆ ಅಂದಾಜು ಸುಮಾರು 18 ಕೋಟಿಯಿಂದ 20 ಕೋಟಿ ರೂಪಾಯಿ ಖರ್ಚು ವೆಚ್ಚಗಳೇ ಬರೀ ಆಗ್ತದೆ. ಒಂದು ನಗರಸಭೆ ಮತ್ತು ಪುರಸಭೆ, ಬರೀ ಪುರಸಭೆಯಲ್ಲಿ ಹೇಳ್ತೀನಿ, 18ರಿಂದ ಮತ್ತು 20-25 ಕೋಟಿ ರೂಪಾಯಿ ಬರೀ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಕಾಮಗಾರಿಗಳಿಗಲ್ಲ. ನೀವು ಇವೆಲ್ಲದೂ ಕೂಡ ಎಲ್ಲಿಂದ ಬರ್ತದೆ? ಸರ್ಕಾರದಿಂದ ಏಕೈಕಿ ಎಲ್ಲ ಬರೋದಿಲ್ಲ. ಸರ್ಕಾರದಿಂದ ದುಡ್ಡಿದ್ರೆ ಮಾತ್ರ ಬರ್ತದೆ. ಆವಾಗ ನೀವು ಹೇಳಿದೆ 314 ನಗರಸಭೆ ಪುರಸಭೆಗಳು ಪಟ್ಟಣ ಪಂಚಾಯಿತಿ ಇದೆ, ಎಲ್ಲಕ್ಕೂ ಕೂಡ ಸಮಾನವಾಗಿ ಹಂಚ್ತಾರೆ. ಆದರೆ ಇಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು. ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಅದು ಅಧಿಕ ಇರ್ತದೆ. ಪ್ರತಿ ವರ್ಷ ಕೂಡ 5-10% ತೆರಿಗೆ ಜಾಸ್ತಿ ಆಗ್ತದೆ. ಈಗಲೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ತೆರಿಗೆ ಎಲ್ಲಿಂದ ಬರ್ತದೆ? ಬರೀ ಕಾರ್ಖಾನೆಗಳಿಂದ ಬರ್ತದೆ, ಬಟ್ ಏನು ಅಭಿವೃದ್ಧಿ ಲೇಔಟ್ಗಳಿಂದ ಬರ್ತದೆ, ಡೆವಲಪ್ಮೆಂಟ್ ಏರಿಯಿಂದ ಬರ್ತದೆ. ಆದರೆ ಈಗಲೂ ಕೂಡ ನಾವು ಮನೆಗಳಿಗೆ ಕಂದಾಯವನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲಿಂದನೂ ಅಷ್ಟೇ ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಇನ್ನೂ ಪುರಸಭಾ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ಅವರೂ ಕೂಡ ಇದನ್ನು ಸಾಕಷ್ಟು ಯೋಚನೆ ಮಾಡಿ ನಮ್ಮ ಒಂದು ಪಂಚಾಯಿತಿ ಇದು ನಗರಸಭೆ ಆಗಬೇಕು ಅಥವಾ ಪುರಸಭೆ ಆಗಬೇಕು ಅಥವಾ ಗ್ರಾಮ ಪಂಚಾಯಿತಿ ಉಳ್ಕೋಬೇಕು, ನಮ್ಮ ಅಧಿಕಾರ ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಂಡ್ರೆ ಭಾಳ ಅನುಕೂಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇಡೀ ಕರ್ನಾಟಕದಲ್ಲಿ ಆನೇಕಲ್ ತಾಲೂಕನ್ನ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆ ಗೌರ್ಮೆಂಟು ಅಥವಾ ಇಲ್ಲಿನ ಪೊಲಿಟಿಕಲ್ ಅಜೆಂಡಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇಡೀ ರಾಜ್ಯದಲ್ಲಿ ಇಲ್ಲದೇ ಇರೋಂಥ ಕಾಳಜಿ ಆನೇಕಲ್ಗೆ ಯಾಕೆ ಇಷ್ಟೊಂದು ಕಾಳಜಿ ರಾಜಕೀಯ ವ್ಯಕ್ತಿಗಳಿಗೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಈ ಥರದ್ದೊಂದು
ಅಜೆಂಡಾ ಇಟ್ಕೊಂಡಿದ್ದಾರೆ. ಒಂದೇ ಉದ್ದೇಶ, ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಈಸಿಯಾಗಿ ಮಾಡ್ಬೋದು ಅಂತ. ಸರ್ ವಿಜಯಕುಮಾರ್ ಸರ್ ಆಗಲೇ ಹೇಳಿದರು, ಮಂಡ್ಯ, ಮೈಸೂರು, ಹಾಸನ ಇಲ್ಲೆಲ್ಲ ಕೂಡ ಬೆರಳೆಣಿಕೆ ಇರುವಂಥ ಪುರಸಭೆಗಳಲ್ಲಿ, ಆನೇಕಲ್ಲಲ್ಲಿ ಒಂದು 10 ಜಿಲ್ಲೆಗಳಲ್ಲಿರೋ ಪುರಸಭೆ ಆನೇಕಲ್ ಒಂದರಲ್ಲೇ ಇದೆ ಪುರಸಭೆಗಳು. ನಗರಸಭೆಗಳು ಒಂದು 2-3 ಜಿಲ್ಲೆಗಳಲ್ಲಿ ಇರುವಂಥದ್ದು, ಆನೇಕಲ್ ಒಂದರಲ್ಲೇ ಇದೆ ನಗರಸಭೆಗಳು. ಯಾಕೆ ಇದರ ಹಿನ್ನೆಲೆ ಏನು ಅಂತ ಗಮನಿಸಿದರೆ, ನಾವು ಕಾನ್ಸ್ಟಿಟ್ಯೂಷನ್ನ 73, 74 ಅಮೆಂಡ್ಮೆಂಟು 1992ರಲ್ಲಿ ಬರುತ್ತೆ. ಯಾಕೆ ಈ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ತಂದರು ಅನ್ನುವಂಥದ್ದು, 1964ರಲ್ಲೇ ಒಂದು ಆ್ಯಕ್ಟ್ ಬರುತ್ತೆ, ಪುರಸಭಾ ಮುನ್ಸಿಪಲ್ ಆ್ಯಕ್ಟ್ 1964 ಅಂತ. ಅದನ್ನು ತಿದ್ದುಪಡಿ ಮಾಡಿ 1992ರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆ್ಯಕ್ಟನ್ನು ತರ್ತಾರೆ. 1 ಜೂನು 1992ರಲ್ಲಿ ಆ್ಯಕ್ಟನ್ನು ತರ್ತಾರೆ, ಪಂಚಾಯತ್ ರಾಜ್ ಆ್ಯಕ್ಟನ್ನು. ಮತ್ತು ಕಾನ್ಸ್ಟಿಟ್ಯೂಷನ್ಗೆ 92 ತಿದ್ದುಪಡಿಯನ್ನು ತಂದು ಅಧಿಕಾರನ ವಿಕೇಂದ್ರೀಕರಣ ಆಗಬೇಕು ಅಂತ. ಈಗ ನೀವು ಬಳ್ಳೂರು ಮೂಲೆ TVS ಫ್ಯಾಕ್ಟ್ರಿಯಿಂದ ಇಲ್ಲಿ ಸೊಪ್ಪಳ್ಳಿ ಬಾರ್ಡ್ರ್ವರೆಗೂ ಕೂಡ ಒಂದು ಪುರಸಭೆ ಅಂತ ಹೇಳ್ತಾರೆ. ಅಂದರೆ 17 ಕಿಲೋಮೀಟರ್ ಇದೆ ನನ್ನ ಅಂದಾಜು ಪ್ರಕಾರ. ಈ ಅಧಿಕಾರ ವಿಕೇಂದ್ರೀಕರಣ ಹಂಗಾದ್ರೆ ಒಂದು, ಈಗ ಸೆಂಟರು ಎಲ್ಲಿ ಮಾಡ್ಬೋದು, ಬಳ್ಳೂರಲ್ಲಿ ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ನಾವು ಸೊಪ್ಪಳ್ಳಿ ಬಾರ್ಡ್ರಲ್ಲಿ ಇರೋವಂಥ ಒಬ್ಬ ಪರ್ಸನ್ನು ಅಲ್ಲಿಗೆ ಹೋಗಬೇಕು, ಎಷ್ಟು ಬಸ್ ಮಾತಬೇಕಾಗುತ್ತೆ? ಅಲ್ಲಿಂದ ಮರ್ಸೂರಿಗೆ ಬರಬೇಕಾಗುತ್ತೆ, ಅಥವಾ ಸುರ್ಜಕ್ನಹಳ್ಳಿಗೆ ಹೋಗಬೇಕಾಗುತ್ತೆ, ಅಲ್ಲಿಂದ ಆನೇಕಲ್ಗೆ ಬರಬೇಕಾಗುತ್ತೆ, ಆನೇಕಲ್ಲಿಂದ ಹತ್ತಿಬೆಲೆಗೆ ಹೋಗಬೇಕಾಗುತ್ತೆ, ಹತ್ತಿಬೆಲೆಯಿಂದ ಬಳ್ಳೂರಿಗೆ ಹೋಗಬೇಕಾಗುತ್ತೆ, ಅದು ಹೋಗ್ಬೇಕಾಗುತ್ತೆ. ಪಂಚಾಯತಿ ಮತ್ತು ನಗರಸಭೆಗಳನ್ನು ವಿಕೇಂದ್ರೀಕರಣ ಮಾಡಿ ದಂಧೆ ಮಾಡೋದಕ್ಕೆ ಮಾಡ್ತಾ ಇರುವಂಥ ಇದು ನೇರ ಆರೋಪ ರಾಜಕೀಯ ವ್ಯಕ್ತಿಗಳಲ್ಲಿ. ಭಾಳ ಮುಖ್ಯವಾಗಿ ನಮಗೆ ಇದು ಈಗ ಎಷ್ಟು ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಒಂದು ಪುರಸಭೆ ಮಾಡ್ತಾ ಇದ್ದಾರೆ ಅನ್ನೋದು ಸಾರು ಹೇಳಿದ್ದಾರೆ, ಮತ್ತು ಚಿನ್ನಪ್ಪಣ್ಣನು ಹೇಳ್ತಾರೆ. ನಾನೊಂದು 2 ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ಪೂರು ಬ್ಯಾಗಡದನಹಳ್ಳಿ ಪಂಚಾಯತಿಗಳು, ಕರ್ಪೂರು ಪಂಚಾಯತಿ ಅಲ್ಲಿ ಅಪ್ ಟು ಬೆಸ್ಮನಹಳ್ಳಿಯಿಂದ ಹಿಡ್ಕೊಂಡು ಸಿರೋಸ್ಕೋಟೆ ಮೂಲೆ ಅಲ್ಲಿವರೆಗೂ ಇದೆ. ಈಗ ಕರ್ಪೂರ್ ಪಂಚಾಯತಿನ ಸೆಂಟ್ರ್ ಮಾಡ್ತಾರೆ ಅಂತಂದರೆ ಅಲ್ಲಿಂದ ನಾವು ಟ್ರಾವೆಲ್ ಮಾಡೋದಕ್ಕೆ 2-3 ಬಸ್ ಮಾತಬೇಕು. ಅಥವಾ ಬ್ಯಾಗಡದಹಳ್ಳಿ ಪಂಚಾಯತಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕರ್ಪೂರ್ ಪಂಚಾಯತಿ ಹೋಗ್ಬಿಡ್ತು. ಈಗ ಕರ್ಪೂರ್ ಪಂಚಾಯತಿ ಬಿದಿರಗೆರೆ ಜನ ಇದ್ದಾರೆ, ಬಿದಿರಗೆರೆಯಿಂದ ಬ್ಯಾಗಡದಹಳ್ಳಿ ಪಂಚಾಯತಿಗೆ ಬರೋಷ್ಟೊಳಗಡೆ ನಾವು ಹೋಗೋದೇ ಇಲ್ಲ. ನಾವು ಆನೇಕಲ್ಗೆ ಬಂದೇ ನಮ್ಮ ಫೆಸಿಲಿಟೀಸ್ಗಳನ್ನ ತಗೊಳ್ಳಲ್ಲ. ರಿಸರ್ವ್ ಅಮೌಂಟು ನಾವು ಗ್ರಾಮ ಪಂಚಾಯತಿಗಳಲ್ಲಿ ಖರ್ಚು ಮಾಡಿರುವಂಥದ್ದು ಮತ್ತು ಪುರಸಭೆ ಪಂಚಾಯತಿ ಖರ್ಚು ಮಾಡಿರುವಂಥದ್ದು ತುಂಬ ಲೆಸ್ ಅಮೌಂಟು. ಅವರು ಮೋರಿಗಳು ಮಾಡ್ತಾ ಇದ್ದಾರೆ, ರೋಡ್ಗಳು ಮಾಡ್ತಾ ಇದ್ದಾರೆ, ಜನರ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಅಂದರೆ ಅವರ ಉದ್ದೇಶ ಭಾಳ ಸ್ಪಷ್ಟ, ಅವರು ದೊಡ್ಡವರಾಗಬೇಕು, ಅವ್ರು ದುಡ್ಡು ಹೊಡಿಬೇಕು ಅನ್ನುವಂಥದ್ದು ಇದರ ಮೂಲ ಸ್ಪಷ್ಟವಾದಂಥ ಉದ್ದೇಶ. ಇಲ್ಲಿ ಇನ್ನೊಂದು ಜನಸಂಖ್ಯೆನೂ ಕೂಡ ಅವರು ಹೇಳಿದ್ರು ಅಣ್ಣ, ಕರ್ಪೂರಲ್ಲಿ 6,000 ಚಿಲ್ಲರೆ ಇದೆ, ಬ್ಯಾಗಡದನಹಳ್ಳಿನಲ್ಲಿ 8,000 ಇದೆ. ಎರಡೂ ಸೇರಿಸಿದ್ರೆ 14,000ನೇ ಆಗೋದು. ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಮುನ್ಸಿಪಲ್ ಆ್ಯಕ್ಟ್ 1964 ಏನು ಹೇಳುತ್ತೆ ಅಂದರೆ 20,000ಕ್ಕಿಂತ ಜಾಸ್ತಿ ಇರಬೇಕು ಸ್ಪಷ್ಟವಾಗಿ. ಮತ್ತು ಅವರೇ ಗೈಡೆನ್ಸು ಕೊಟ್ಟಿದ್ದಾರೆ, ಗೈಡೆನ್ಸಲ್ಲೂ ಅದೇ ಇದೆ, ಆ್ಯಕ್ಟಲ್ಲೂ ಅದೇ ಇದೆ. ಮತ್ತು ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ವಿರುದ್ಧ. ಇದು ಅಂದರೆ ಇವರು ಸಂವಿಧಾನಕ್ಕೆ ವಿರುದ್ಧ, ಇದು ಸ್ಪಷ್ಟ. ಇನ್ನೊಂದು ಭಾಳ ಮುಖ್ಯವಾಗಿ ಇಲ್ಲಿ ಅಂದೇನಹಳ್ಳಿ ಬಿಲ್ಲಾಪುರ ಅಂತ ಕೊಟ್ಟಿದ್ದಾರೆ. ಅಂದೇನಹಳ್ಳಿನಲ್ಲಿ 11,000, ಇದು 6,000 ಚಿಲ್ಲರೆ, ಒಟ್ಟು 17,000 ಚಿಲ್ಲರೆವರೆಗೂ ಇರುವಂಥದ್ದು.
ನಮ್ಮ ತಾಲೂಕಲ್ಲಿ ರಾಗಿನಾಡು ಅಂತ ಇದೆ. ಜಯಚಾಮರಾಜ ಒಡೆಯರು ಈ ಹಿನ್ನಕ್ಕಿನಲ್ಲಿ ಆ್ಯಕ್ಚುಲಿ ಬೀಜಗಳನ್ನು ಕೇಂದ್ರವಾಗಿ ಇಡೀ ರಾಜ್ಯದಲ್ಲಿ 2 ಕೇಂದ್ರ ಆಗ್ತಾ ಇದ್ದಿದ್ದು. ಅದು ಆನೇಕಲ್ ತಾಲೂಕಲ್ಲೂ ಕೂಡ ಒಂದಾಗಿತ್ತು. ಅದನ್ನು ನಾವು ಉಳಿಸೋದಕ್ಕೆ ಬೆಳೆಸೋದಕ್ಕೆ ನಾವು ಯಾರು ಕೂಡ ಮಾಡ್ತಾನೇ ಇಲ್ಲ. ಇಲ್ಲಿ ರಾಗಿನಾಡು ಅಂತ ಮತ್ತೆ ಯಾವುದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ರಿಯಲ್ ಎಸ್ಟೇಟ್ ನಾಡು ಅಂತ ಮಾಡಿಬಿಡಲ್ವಾ? ಭಾಳ ದೊಡ್ಡ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಆನೇಕಲ್ ತಾಲೂಕಲ್ಲಿ 8 ರಿಂದ 9 ಇಲಾಖೆಗಳು ಬಾಡಿಗೆಗಳಲ್ಲಿದ್ದಾವೆ. ಇವತ್ತಿಗೂ ಕೂಡ ಬಾಡಿಗೆಗಳು. ನಿಮ್ಗೆ ಯಾರಿಗೂ ಪ್ರಶ್ನೆ ಇರಲ್ವಾ? ಯಾಕೆ ನೀವು ಅಭಿವೃದ್ಧಿ ಮಾಡೋದಾದರೆ ನೀವು ಬಾಡಿಗೆ ಮನೆಗಳಿಗೆ ಯಾಕೆ ಕಟ್ತೀರಾ? 70,000ರಿಂದ 80,000 ಜನ ಒಬ್ಬ ಸಬ್ ರಿಜಿಸ್ಟ್ರಿಗೆ ನೀವು ಬಾಡಿಗೆ ಕಟ್ತೀರಾ? ಅಧಿಕಾರ ಕೇಂದ್ರೀಕರಣ ಅಂತೇಳಿ ಇಲ್ಲಿ ಕೋರ್ಟ್ ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಿ 2009ರಿಂದ ಹಂಗೆ ಬಿದ್ದಿದೆ. ನೀವು 20 ಕೋಟಿ 50 ಕೋಟಿ ಕೊಟ್ಟು ಪುರಸಭೆ ಮಾಡಿದ್ರೂ ಕೂಡ ನೀವು ದುಡ್ಡು ಹೊಡಿತೀರೇ ಹೊರತು ಜನರಿಗೆ ಅನುಕೂಲ ಮಾಡೋದಕ್ಕೆ ಈ ಏನೋ ಡೆವಲಪ್ಮೆಂಟು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಆನೇಕಲ್ ತಾಲೂಕಲ್ಲಿ 8 ರಿಂದ 9 ಇಲಾಖೆಗಳು ಬಾಡಿಗೆ ಮನೆಗಳಿದ್ದಾವೆ. ಯಾಕೆ ನಿಮ್ಗೆ ಪ್ರಶ್ನೆಗಳಿಲ್ಲ ಇದುವರೆಗೂ? ನಿಮಗೆ ಪುರಸಭೆ ಮಾಡೋಕ್ಕೆ, ನಗರಸಭೆ ಮಾಡೋಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ರಿಯಲ್ ಎಸ್ಟೇಟು ತುಂಬ ಈಸಿಯಾಗಿ ಮಾಡ್ಬೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು. ಒಂದು ಆ್ಯಕ್ಟಲ್ಲಿ ನೀವು ಇಷ್ಟು ದಿವಸ 10 ರೂಪಾಯಿ ಕಟ್ತಾ ಇದ್ರಿ, ಒಂದು ಅಂಗಡಿಗಳಲ್ಲಿ 20 ರೂಪಾಯಿ ಇತ್ತು. ನೀವು ಪುರಸಭೆ ನಗರಸಭೆ ಅಂದರೆ ಮಿನಿಮಮ್ 100 ರೂಪಾಯಿ ಇರುತ್ತೆ. ಜಾತ್ರೆ ಆದರೆ ನೀವು ಅಲ್ಲೇನಾದರೂ ಅಂಗಡಿ ಇಟ್ಕೋಬೇಕಂದ್ರೆ ನಿಮ್ಗೆ 100 ರೂಪಾಯಿ ಕಟ್ಟಬೇಕು, 200 ರೂಪಾಯಿ ಕಟ್ಟಬೇಕು. ಅಂಗಡಿಗಳಿಗೆ, ಹೋಟ್ಲ್ಗಳಿಗೆ ಟ್ಯಾಕ್ಸ್ನ ಜಾಸ್ತಿ ಇರುತ್ತೆ. ಆ್ಯಕ್ಟಲ್ಲೇ ಜಾಸ್ತಿ ಇದೆ. ವಿಜಯಕುಮಾರ್ ಸರ್ ಎಲ್ಲ ಮೆನ್ಷನ್ ಮಾಡಿದ್ರಲ್ಲ, ಈ ಕೃಷಿ, ಉದ್ಯೋಗ ಮತ್ತು ಭೂಪ್ರದೇಶ ಸೆಕ್ಷನ್ 3ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ. ಅದೇ ಗೈಡೆನ್ಸ್ ಕೊಡೋದು ಅವರು. ಸೆಕ್ಷನ್ 3ನಲ್ಲಿ ಏನು ಹೇಳ್ತಾರೆ? 50%ಗಿಂತ ಜಾಸ್ತಿ ಉದ್ಯೋಗ ಇರಬೇಕು, ಉದ್ಯೋಗ ಮಾಡ್ಕೊಂಡಿರಬೇಕು. 50%ಗಿಂತ ಕಡಿಮೆ ಕೃಷಿ ಇರಬೇಕಲ್ಲಿ. ಅಂದರೆ ಈಗ ಇಲ್ಲಿ ಎಷ್ಟು ಹಂಗಾದ್ರೆ ಕೃಷಿ, ಇಡೀ ತಾಲೂಕಲ್ಲಿ ಕೃಷಿ ತಾನೇ ಇರೋದು. ಬಹಿರಂಗ ಸತ್ಯ ಇದು. ಇಲ್ಲಿ ನೀವು ಅಕ್ವೈರ್ ಇದು ಈಗ ಗೌರ್ಮೆಂಟ್ ನೋಟಿಫಿಕೇಷನ್ನು ಸರ್ಜಾಪುರದಲ್ಲಿ ಅಥವಾ ಕರ್ಪೂರು ಈಗ ಕೃಷಿ ರೈತರು ಹೋರಾಟ ಮಾಡ್ತಿದ್ರಲ್ಲ, 600ರಿಂದ 800 ಎಕರೆ ಕೃಷಿನೇ ಇದೆ. ಹೆಂಗೆ ವೈರುಧ್ಯ ಇದೆ ಅಂತಂದರೆ, ಈ ಕಡೆ ಪುರಸಭೆ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಇದ್ದಾರೆ, ಮತ್ತು ಕೃಷಿ ಇದೆ ಅಂತ ಇದ್ದಾರೆ. ಕೃಷಿ ಇಲಾಖೆಗಳಲ್ಲಿ, ಜುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಅಥವಾ ಏನು ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ತುಂಬ ಜನರಿಗೆ ಅನುಕೂಲ ಆಗೋಂಥ ದುಡ್ಡಿದೆ, ಬಳಸ್ತಾ ಇಲ್ಲ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳೋವಂಥದ್ದು, ಅಧಿಕಾರ ವಿಕೇಂದ್ರೀಕರಣ ಆಗೋದಾದರೆ, ಅಧಿಕಾರ ಕೇಂದ್ರೀಕರಣ ಆಗೋದಾದರೆ ನೀವು ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಏನು ಹೇಳ್ತಾ ಇದ್ದಾರೆ, ಆನೇಕಲ್ ತಾಲೂಕಲ್ಲಿ ಇನ್ಮೇಲೆ ಗ್ರಾಮ ಪಂಚಾಯತಿಗಳು ಇರಲ್ಲ, ಇನ್ನೇನಿದ್ರು ನಗರಸಭೆ ಪುರಸಭೆಗಳಿರುತ್ತೆ. ಹಂಗಿದ್ದಾಗ ಇಲ್ಲಿ ಪೊಲಿಟಿಕಲ್ಲು ಅಷ್ಟೇ ಕೆಲಸ ಮಾಡುತ್ತೆ. ಇಲ್ಲಿ ಯಾವ ರೈತರು ಇರೋದಿಲ್ಲ, ಯಾವ ವಿದ್ಯಾರ್ಥಿಗಳು ಇರೋದಿಲ್ಲ. ಒಬ್ಬ ವಿದ್ಯಾರ್ಥಿ ಹೋಗ್ಬಿಟ್ಟು ನನಗಿದು ಬೇಕು ಅಂತ ಕೇಳೋಕ್ಕೆ ಆಗೋದೇ ಇಲ್ಲ. ನಮ್ಗೆ ಇವಾಗೇನು ಈಗ ಪಂಚಾಯತಿಗಳಲ್ಲಿ ಸತ್ತಿರೋದಕ್ಕೆ 5,000 ರೂಪಾಯಿ ಅಮೌಂಟ್ ಕೊಡ್ತಾರೆ. ಪುರಸಭೆಗಳಲ್ಲಿ ಕೊಡ್ತಾರಾ? ಒಬ್ಬ ವಿದ್ಯಾರ್ಥಿ ನನಗೆ ಬ್ಯಾಗ್ ಬೇಕು, ಬುಕ್ಸ್ ಬೇಕು ಅಂತೇಳಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆ್ಯಕ್ಟಲ್ಲಿದೆ. ಪಂಚಾಯತ್ ರಾಜ್ ಆ್ಯಕ್ಟ್ 1992 ಏನು ಹೇಳ್ತಾ ಆ್ಯಕ್ಟ್ ಇದೆ, ಆ ಆ್ಯಕ್ಟಲ್ಲಿ ಇದೆ, ಕೊಡ್ತಾರೆ. ಪ್ಲಸ್ ಕಾನ್ಸ್ಟಿಟ್ಯೂಷನ್ನಲ್ಲೂ ಇದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆರ್ಟಿಕಲ್ 45ಅಲ್ಲಿ, 46ಅಲ್ಲಿ ಅಥವಾ 39ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಂದರೆ ನೀವು ವಿದ್ಯಾರ್ಥಿಗಳು ಹೋಗಿ ಪಂಚಾಯತಿಗಳಲ್ಲಿ ತಗೊಳ್ಳೋ ಏನು ಫೆಸಿಲಿಟೀಸ್ ಬೇಕೋ ತಗೊಳ್ಬೋದು. ಪುರಸಭೆಯಲ್ಲಿ ಇದೆಯಾ? 5,000 ರೂಪಾಯಿ ಮೇಲೆ ಏನೇ ಖರ್ಚು ಮಾಡಿದ್ರೂ ಕೂಡ ACDCಗಳ ಹತ್ರ ಪರ್ಮಿಷನ್ ಬೇಕು. ಭಾಳ ಡ್ಯಾಮೇಜ್ ಇರೋವಂಥದ್ದು ಇದೇನೇನೆ. ಪಂಚಾಯತಿಗಳಲ್ಲಿ ನಾವು ಒಂದು ಮನೆ ಬಿದ್ದೋಯ್ತು ಅಂತ ಇಟ್ಕೊಳ್ಳೋಣ, ಯಾವುದೋ ಹಳ್ಳಿನಲ್ಲಿ ಒಬ್ಬರು ಮನೆ ಬಿದ್ದೋಯ್ತು ಅಂದರೆ ಪಂಚಾಯತಿಗೆ ಹೋಗಿದ ತಕ್ಷಣ ಈಸಿಯಾಗಿ 30,000 40,000 ಬಿಲ್ ಮಾಡ್ತಾರೆ. ಆ ಅಧಿಕಾರ ಪಂಚಾಯತಿಗಿದೆ. ಆದರೆ ನಗರಸಭೆಗಿಲ್ಲ. ಅದರಲ್ಲಿ ಇನ್ನೂ ಭಾಳ ಮುಖ್ಯವಾಗಿ ಈಗ ಪಂಚಾಯತಿನಲ್ಲಿ
ಏನು ಕೆಲಸಗಾರರಿದ್ರು ಅದು ರೆಡ್ಯೂಸ್ ಇದೆ, ಕಡಿಮೆ ಇದೆ, ಕೆಲಸ ನಡೀತಾ ಇದೆ. ಒಂದು ಗ್ರಾಮ ಪಂಚಾಯತ್ನಲ್ಲಿ 13 ಹಳ್ಳಿಗಳು, 12 ಹಳ್ಳಿಗಳು, 11 ಹಳ್ಳಿಗಳು ಇದ್ದಾವೆ. ಒಂದು ಹಳ್ಳಿಗಳಿಗೆ ಒಬ್ಬರು ವಾಟರ್ ಮ್ಯಾನ್ ಇರ್ತಾನೆ. ಈಗ ನಗರಸಭೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಈಗ 100 ಜನ ಕೆಲಸಗಾರರು ಬೇಕು ಪುರಸಭೆಗೆ. ಒಂದು ಪುರಸಭೆಗೆ 100 ಜನ ಕೆಲಸಗಾರರು ಬೇಕು. ನಗರಸಭೆಗೆ 400 ಜನ ಅಲ್ಲಣ್ಣ 400 ಜನ ಬೇಕು. ಒಂದು ಪುರಸಭೆಗೆ 100 ಜನ ಕೆಲಸನ ಇವ್ರು ತಗೊಳ್ತಾರ. ಆನೇಕಲ್ ತಾಲೂಕಲ್ಲಿ ಯಾವ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ಪುರಸಭೆಯಲ್ಲಿ ಕೆಲಸಗಾರರಿಲ್ಲ. ಡೆಪ್ಟೇಷನ್ ಆನೇಕಲ್ ಪುರಸಭೆಯಲ್ಲಿ ಇದ್ದಾರಾ? ಜಿಗಣಿ ಪುರಸಭೆ ಡೆಪ್ಟೇಷನ್ನು ಅದು ಕೂಡ ಇಲ್ಲ. ಅಥವಾ ಯಾವ ಪಂಚಾಯತಿಗಳಲ್ಲಿ ನೀವು ಅಧಿಕಾರಿಗಳನ್ನು ಪೂರ್ಣ ಪ್ರಮಾಣದ ಅಧಿಕಾರಿಗಳಿದ್ದಾರೆ? ಯಾವ ಪುರಸಭೆಗಳಲ್ಲೂ ಇಲ್ಲ. ಅಂದರೆ ಇವರು ಜನರಿಗೆ ಒಂದು ಕಡೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಜನರಿಗೆ ಮೋಸ ಮಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆಮೇಲೆ ಆ್ಯಕ್ಟಲ್ಲೇ ಹೇಳೋವಂಥದ್ದು ಏನು ಮುನ್ಸಿಪಲ್ ಆ್ಯಕ್ಟ್ 1964 ಸೆಕ್ಷನ್ 3 ಸ್ಪಷ್ಟವಾದಂಥ ವೈಲೇಟ್ ಮಾಡ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಾ ಇದ್ದಾರೆ. ಮತ್ತು ಜನರಿಗೆ ಮೋಸ ಮಾಡುವಂಥ ಈ ಹುನ್ನಾರನ ಗ್ರಾಮ ಪಂಚಾಯತಿ ಸದಸ್ಯರು, ಅಟ್ಲೀಸ್ಟ್ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ಅವ್ರು ಹೇಳ್ತಾರೆ ನಾವು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಅಂತ. 515ರಲ್ಲಿ ಪಂಚಾಯತಿ ಸದಸ್ಯರಿದ್ದಾರಲ್ಲ ಈಗ ಆನೇಕಲ್ಲಲ್ಲಿ 150ರಿಂದ 170 ಜನ ಅಷ್ಟೇ ಆಗ್ತಾರೆ. ಮಿಕ್ಕಿದವರೆಲ್ಲ ಹೋದ್ರು. ಬೇರೆ ಯಾವ ಈಗ ನಾವು ಈಸಿಯಾಗಿ ದುಡ್ಡಿಲ್ದಿರ ಪಂಚಾಯತಿನಲ್ಲಿ ಅಥವಾ ಏನಕ್ಕೂ ಅಂದರೆ ಗೆಲ್ಬೋದಾಗಿತ್ತು. ಇನ್ಮೇಲೆ ಪುರಸಭೆ ಆದರೆ ಅಂತಂದರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. 170ರಿಂದ 180 ಜನ ಸದಸ್ಯರು, ಅದು ಕೂಡ ರಾಜಕೀಯ ವ್ಯಕ್ತಿಗಳಾಗಿರಬೇಕು, ಶಾಲು ಹಾಕಿರಬೇಕು. ಇಷ್ಟು ದಿನ ಅಟ್ಲೀಸ್ಟ್ ನಾವು ಯಾರು ಬೇಕಾದರೂ ನಿಂತ್ಕೋಬೋದಾಗಿತ್ತು. ಮತ್ತು ರಿಸರ್ವೇಷನ್ನು SC ST OBCಗಳಿಗೆ ಇದು ಅನ್ಯಾಯ ಆಗುತ್ತೆ. ಪುರಸಭೆಯಲ್ಲಿರೋ ಸದಸ್ಯರಿಗಿಂತ ಪಂಚಾಯತಿನಲ್ಲಿರೋ ಸದಸ್ಯರು ಜಾಸ್ತಿ ಇದ್ದಾರೆ. ನೀವು 10 ಜನ 500 ಜನ ಅಂತ ಹೇಳಿದ್ರೆ SC STಗಳು ಮ್ಯಾಕ್ಸಿಮಮ್ ಅಂದರೂ ಕೂಡ ನಮಗೆ 120ರಿಂದ 130 ಜನ ಸಿಗೋರು. ಆದರೆ ಈಗ 10ರಿಂದ 15 ಜನ ಆದರೂ ಪ್ಲಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಆಗಿರ್ತಾರಲ್ಲ, ಅದು ಕೂಡ ಅಧಿಕಾರನ ಕಳೆದುಕೊಂಡು ಚಿನ್ನಪ್ಪಣ್ಣ ಈಗ ಆ ಲಿಸ್ಟಲ್ಲಿ ಇದ್ದಾರೆ. ಮತ್ತು ಕಾನೂನನ್ನು ನ್ಯಾಯವನ್ನು ಹೇಳಿದ್ರೆ ನೀವು ದೇಶದ್ರೋಹಿಗಳು ಅಂತ ಅನ್ನುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಇದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಇಡೀ ರಾಜ್ಯದಲ್ಲಿ 2-3 ಜಿಲ್ಲೆಗೂ ಒಂದೊಂದು ಪುರಸಭೆ ಇದೆ. ಆದರೆ ನಮ್ಮ ತಾಲೂಕಲ್ಲಿ 29 ಟೋಟಲ್ ಪುರಸಭೆ ನಗರಸಭೆ ಮಾಡುವಂಥದ್ದು ಭಾಳ ಅನಾಗರಿಕ. ಹಂಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ನೀವೇ ಅಟ್ಲೀಸ್ಟ್ ಇದನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಜನರಿಗೆ ಅರಿವು ಮೂಡಿಸೋದು, ಜನ ಎದ್ದೇಳಬೇಕು, ಪ್ರತಿರೋಧ ಮಾಡಬೇಕು. ಮತ್ತು ಲೆಟರ್ ಹಾಕಿ ಪುರಸಭೆಯವರು ಹೇಳ್ತಾರೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ, ನಾವು ಕಳಿಸ್ಕೊಡ್ತೀವಿ DC-ಗೆ ಅಂತ ಹೇಳ್ತಾ ಇದ್ದಾರೆ. ಈ ಧೈರ್ಯ ಎಲ್ಲ ಪಂಚಾಯತಿಗಳವ್ರು ಅಟ್ಲೀಸ್ಟ್ ಇವ್ರಿಗೆ ತುಂಬ ಭಾಳ ಖುಷಿಯಾಗುತ್ತೆ. ಇವ್ರಿಗೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ, ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಧೈರ್ಯ ಎಲ್ಲ ಪಂಚಾಯತಿಗಳವರು ಮಾಡಲಿ. ಮತ್ತು ಇದು ಚಿನ್ನಪ್ಪಣ್ಣವರು ಎಚ್ಚೆತ್ಕೊಂಡು ಅದನ್ನು ಗೈಡ್ ಮಾಡಿರೋದಕ್ಕೆ ಇಂಥ ಅಟ್ಲೀಸ್ಟ್ ಅಧ್ಯಕ್ಷರು ಮುಂದೆ ಬಂದು ಎಲ್ಲರಿಗೂ ಕೂಡ ಮಾಡಿದ್ದಾರಲ್ಲ, ಅದು ಭಾಳ ಖುಷಿ ವಿಚಾರ. ಮಾಧ್ಯಮದವರು ಕೂಡ ಈ ವಿಷಯನ ದಯವಿಟ್ಟು ನೀವು ತಮ್ಮ ಮಾಧ್ಯಮದಲ್ಲಿ ತಿಳಿಸ್ಕೊಡ್ಬೇಕು. ಇಲ್ಲಿ ಶಾಸಕರು ಮತ್ತು ಸ್ಥಳೀಯ ಅಧಿಕಾರಿಗಳು ದಯವಿಟ್ಟು ತಾವು ಹಿಂದಿನ ಭಾಗದಲ್ಲಿ ಕೆಲಸ ಮಾಡಬೇಡಿ.
ಜನರಿಗೆ ನೀವು ದಯವಿಟ್ಟು ಏನಾದರೂ ತಲುಪಿಸೋದಾದರೆ ಇಲ್ಲಿ ಅಧಿಕಾರಿಗಳು ಅಲ್ಲಿ ಇಲಾಖೆಗಳು ತುಂಬ ಇದ್ದಾವೆ. ಅದನ್ನು ನೀವು ಸರ್ಕಾರೀಕರಣ ಮಾಡಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿರಿ. ಪುರಸಭೆ ಮಾಡೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಡಿ ಅನ್ನುವಂಥದ್ದು ತಮಗೆ ಮನವಿ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ಹೇಳಿದ್ದಾರೆ. ಸೊ ಕೆಲವೊಂದು ಪ್ರಾಕ್ಟಿಕಲ್ ವಿಚಾರಗಳನ್ನ ನಾನು ಹೇಳ್ತಾ ಬರ್ತೀನಿ. ಈಗ ಕಳೆದ ವಾರ ಒಂದು ಯಾರೊಬ್ಬರು ನಮ್ಮ ವಾರ್ಡಿನವರು ಯಾರೊಬ್ಬರು ಫೋನ್ ಮಾಡಿ, ಈಗ ಚರಂಡಿ ಹಾಳಾಗ್ಬಿಟ್ಟಿದೆ, ಅರ್ಜೆಂಟಾಗಿ ರೆಡಿ ಮಾಡಬೇಕಿದೆ, ನೀರೆಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರು. ನಾನು ನಮ್ಮ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಒಗೆ ಫೋನ್ ಮಾಡಿ, ಈಗ ಅರ್ಜೆಂಟ್ ಕೆಲಸ ಆಗಬೇಕಿದೆ ಸರ್, ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬಿಟ್ಟು ಕೆಲಸನೂ ಮುಗೀತು, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿ ಇದ್ದಾಗ ನಿಮಗೆ ಸಣ್ಣ ಪುಟ್ಟ ಕೆಲಸಗಳೇನೋ ಸಮಸ್ಯೆ ಆಗ್ತಾಯಿದೆ, ನೀರ್ದಾಗ್ತಾ ಇದೆ, ಚರಂಡಿದೇನೋ ಸಮಸ್ಯೆ ಆಗ್ತಾ ಇದೆ, ಬೀದಿ ದೀಪಗಳೇನೋ ಸಮಸ್ಯೆ ಆಗ್ತಾ ಇದೆ ಅಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಆ ವಾರ್ಡ್ ಮೆಂಬರ್ಗಳು ಆ ಕೆಲಸನ ಮುಗಿಸ್ತಾರೆ. ಅಂದರೆ ಡಿಲೇ ಆಗಲ್ಲ. ಯಾವುದೋ ಒಂದು ಸಣ್ಣ ಒಂದು ಕಸ ಎತ್ತಾಕ್ಸ್ಬೇಕು ಅಂತ ಹೇಳಿದ್ರೆ ತಿಂಗಳಗಟ್ಟಲೆ ವಾರಗಟ್ಟಲೆ ಆಗಲ್ಲ, ಒಂದಿನ 2 ದಿನದಲ್ಲಿ ಆಗುತ್ತೆ. ಯಾವುದೋ ಒಂದು ಸ್ಯಾನಿಟರಿ ಮುಚ್ಕೊಂಡಿದೆ ಅಂದಾಗ ಇಮಿಡಿಯೇಟ್ ಕೆಲಸಗಾರನ ಗಾಡಿಗಳನ್ನ ಕರೆಸಿ ಅದನ್ನು ಕ್ಲಿಯರ್ ಮಾಡಿಸೋಂಥದ್ದು ಪಂಚಾಯತಿಗಳಲ್ಲಿ ಆಗ್ತಾ ಇದೆ. ಅದೇ ನಾನು ಡೈಲಿ ಚಂದಾಪುರ ಅಥವಾ ಬೊಮ್ಮಸಂದ್ರ ಹತ್ತಬೇಲೆ ಪುರಸಭೆಗಳ ಕಡೆ ಓಡಾಡಿದಾಗ ಅಲ್ಲಿ ಒಂದು 4 ದಿನ ಒಂದು ವಾರ ಆದರೂ ಏನಾದರೂ ಸ್ಯಾನಿಟರಿ ತುಂಬಿಕೊಂಡ್ರೆ ಹರಿತಾನೆ ಇರ್ತವೆ, ಯಾರು ಅಷ್ಟು ಬೇಗ ಎಚ್ಚೆತ್ಕೊಳ್ಳಲ್ಲ. ಈ ಪಂಚಾಯತಿಗೂ ಮತ್ತು ಪುರಸಭೆ ನಗರಸಭೆಗಳಿಗೂ ಇಷ್ಟೇ ವ್ಯತ್ಯಾಸ. ನಮ್ಮದು ಲೋಕಲ್ ಬಾಡಿ, ಲೋಕಲ್ ಸರ್ಕಾರ ನಮ್ಮದು ಪಂಚಾಯತಿಗಳು. ನಮ್ಮದು ನೆಳ್ಳೂರು ಗ್ರಾಮ ಪಂಚಾಯತಿ ಕರ್ನಾಟಕಕ್ಕೆ 2ನೇ ಅತ್ಯಂತ ದೊಡ್ಡ ಪಂಚಾಯತಿ, 63 ಜನ ಮೆಂಬರ್ಗಳಿದ್ದೀವಿ. ಸೊ ಅಷ್ಟು 9 ಹಳ್ಳಿಗಳಿದ್ದರೂ ಕೂಡ ಯಾವುದೇ ಸಮಸ್ಯೆ ಆದರೂ ಯಾವುದೇ ಮೆಂಬರು ತಕ್ಷಣಕ್ಕೆ 1 ದಿನ 2 ದಿನದಲ್ಲಿ ಆ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಅದೇ ಒಂದು ನಗರಸಭೆನೋ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಪುರಸಭೆನೋ ಆದರೆ ತುಂಬ ಜನ ನನ್ನ ಸ್ನೇಹಿತರು ಇದ್ದಾರೆ, ಅವರು ಹೋಗಿ ಅಧಿಕಾರಿಗಳ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ ಈಗ ಒಂದೊಂದು ಸಣ್ಣ ಸಣ್ಣ ಕೆಲಸಗಳಿಗೂ. ಸೊ ಆ ಉದ್ದೇಶದಿಂದ ನಾವು ಈಗ ನೀವೇನೋ ಇಂಪ್ರೂವ್ ಮಾಡ್ತಾ ಇದ್ದೀವಿ, ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ, ನಮಗೆ ಅದ್ರ ಇದಿಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ಹೌದು, ಇಂಪ್ರೂವ್ ಆಗಬೇಕು, ಮೇಲ್ದರ್ಜೆಗೆ ಏರಿಸಬೇಕು. ಆದರೆ ನೀವು ಏಕಾಏಕಿ ಎಲ್ಲ ಪಂಚಾಯತಿಗಳನ್ನೂ ಬೀಳಿಸಿ ನೀವು ಆನೇಕಲ್ ತಾಲೂಕು ಪೂರ್ತಿ ಮೇಲ್ದರ್ಜೆಗೆ ಏರಿಸ್ಬಿಟ್ರು ಅಂದರೆ ಕೃಷಿ ಮಾಡೋಂಥ ಜಮೀನುಗಳಿರೋರು ಏನು ಮಾಡಬೇಕು? ಆಮೇಲೆ ಇನ್ನು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರೋರು, ಕೂಲಿ ಮಾಡ್ತಾ ಇರೋರು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಇದೆ. ಈಗ ಇಲ್ಲಿ ನೋಡ್ತಾ ಇದ್ರೆ ಇಂಡ್ಲವಾಡಿ, ಕರ್ಪೂರು, ಒಣಕನಹಳ್ಳಿ ಇವೆಲ್ಲ ಜನಸಂಖ್ಯೆ ಕಡಿಮೆ ಇರೋದು, ಮತ್ತು ಕೃಷಿ ಮಾಡ್ತಾ ಇರೋರು ಜಾಸ್ತಿ ಇರೋವಂಥದ್ದು. ಸೊ ಅವ್ರನ್ನೆಲ್ಲ ಯಾವ ಥರ ಇದು ಮಾಡ್ತೀರಾ? ನೀವು ಏಕಾಏಕಿ ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಕಟ್ಕೊಳ್ತೀರ ಅನ್ನೋದು ನಮ್ಮ ಪ್ರಶ್ನೆ. ನೀವು ಕೆಲವೊಂದು ಮಾಡಿ, ಈಗ ನಾವೇ ಕೇಳ್ತೀವಿ, ನೆಳ್ಳೂರು ಪಂಚಾಯತಿ 20-23 ಜನ ಇದ್ದಾರೆ, ನೀವು ಮೇಲ್ದರ್ಜೆಗೆ ಏರಿಸಿ ಕೆಲವೊಂದು ಪಂಚಾಯತಿಗಳು ನಡೆಸಿ ಅಥವಾ 2 ಪಂಚಾಯತಿಗೆ ಮಾಡ್ಬೋದು. 20,000 5 ಗ್ರಾಮ 2 ಪಂಚಾಯತಿಗೆ ಮಾಡ್ಬೋದು. ಅದರಲ್ಲಿ ಪುರಸಭೆ ಮಾಡಿ ನಮ್ಮನ್ನು ನಗರಸಭೆ ಮಾಡಿಬಿಟ್ಟು ಒಂದೊಂದು ಸಣ್ಣ ಕೆಲಸಕ್ಕೂ ನಾವು ಒತ್ತುಬೆಲ್ಲೆಗೋ ಅಥವಾ ಬಿದಿರುಗುಪ್ಪೆಗೆ ಹೋಗೋದು ಭಾರಿ ಕಷ್ಟ ಆಗ್ತವೆ. ಮಾಡಾಗಿದ್ರೆ 2 ಪಂಚಾಯತಿ ಮಾಡಿ ಅಥವಾ ನಮ್ಮದು ನೆಳ್ಳೂರಿಗೆ ಸಂಬಂಧಪಟ್ಟಂಗೆ ಒಂದು ಪುರಸಭೆ ಮಾಡಿ ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಕೆಲವೊಂದು ಅಪ್ಗ್ರೇಡೇ ಆಗಿರಲ್ಲ, ಜನಸಂಖ್ಯೆ ಕಡಿಮೆ ಇದೆ, ವಿಸ್ತೀರ್ಣ ಜಾಸ್ತಿ ಇದೆ, ನೀವು ಅವ್ರದ್ದೆಲ್ಲನೂ ನೀವು ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಮಾಡೋ ಅಂದರೆ ನಮ್ಮ ಪುರುಷೋತ್ತಮ್ ಸರ್ ಹೇಳ್ದಂಗೆ ನೀವು ರಿಯಲ್ ಎಸ್ಟೇಟ್ಗೋ ಅಥವಾ ಇನ್ನೊಂದಕ್ಕೋ ಬಳಕೆ ಮಾಡೋಕ್ಕೋಸ್ಕರ ಪಂಚಾಯತಿಗಳನ್ನೆಲ್ಲ ಪುರಸಭೆ ಮಾಡ್ತಾ ಇದ್ದೀರಾ ಅಂತಾಯಿತು. ಈಗ ನಮ್ಮ ಪಂಚಾಯತಿದು ಒಂದು ಸಣ್ಣ ಘಟನೆ ಹೇಳ್ತಾ ಇದ್ದೀವಿ, ಇನ್ನೂ ಕೇಸ್ ನಡೀತಾ ಇದೆ. ಲಾಸ್ಟ್ 5-10 ವರ್ಷದಿಂದ ಏನು ಪುರಸಭೆ ವ್ಯಾಪ್ತಿನಲ್ಲಿ ಮಾತ್ರ ಮೇನ್ ರೋಡಲ್ಲಿ ಬಾರ್ಗಳಿರಬೇಕು ಅಂತ ಬಂದಾಗ ಕೆಲವೊಂದು ಬಾರ್ನ ಮಾಲೀಕರು ನೆಳ್ಳೂರು ಗ್ರಾಮ ಪಂಚಾಯತಿನಲ್ಲಿರುವಂಥ ಕೆಲವೊಂದು ಸರ್ವೆ ನಂಬರ್ಗಳನ್ನ ಹತ್ತಬೇಲೆ ಪುರಸಭೆಗೆ ಸೇರಿಸ್ಕೊಂಡ್ಬಿಟ್ರು. ಇನ್ನೂ ಕೇಸ್ ನಡೀತಾ ಇದೆ ಈಗ. ಅದಾದಮೇಲೆ ಮತ್ತೆ ಕ್ಯಾನ್ಸಲ್ ಆಯಿತು. ಬಟ್ ಈಗ ಪುರಸಭೆಯವರು ಅದು ನಮ್ಗೆ ಸೇರಬೇಕಾಗಿರೋದು ಅಂತ ಇನ್ನೂ ನೆಳ್ಳೂರು ಪಂಚಾಯತಿಗೆ ಪುರಸಭೆಗೂ ಈ ಥರ ನಡೀತಾ ಇದೆ. ಸೊ ಹೀಗಾಗಿ ಅಭಿವೃದ್ಧಿ ವಿಚಾರಗಳು ತಗೊಂಡಾಗ ಈ ಥರ ಸಮಸ್ಯೆಗಳು ಬೇಗ ತುಂಬಾ ಆಗ್ತಾ ಇರ್ತವೆ. ಹಾಗಾಗಿ ನಾನು ಜಾಸ್ತಿ ಹೊತ್ತು ಮಾತಾಡೋಕೆ ಹೋಗಲ್ಲ, ಇನ್ನೂ ವಿಚಾರಗಳು ಹೇಳೋಂಥದ್ದು ಜಾಸ್ತಿ ಇದೆ. ಒಂದು ಸಣ್ಣ ಪುಟ್ಟ ನನ್ನ ಅನಿಸಿಕೆಗಳನ್ನ ಹೇಳಿ, ನೀವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಪುರಸಭೆ ಅಥವಾ ನಗರಸಭೆಗಳನ್ನ ಮಾಡಿ, ಗ್ರಾಮೀಣ ಪ್ರದೇಶಗಳನ್ನಾಗೆ ಇಡೋಕೆ ಬಿಡಿ. ಒಂದು ಲೋಕಲ್ ಗವರ್ಮೆಂಟ್ ಇದ್ದು ಆ ಗ್ರಾಮಗಳು ಈಗ ನಮ್ಮ ವಾರ್ಡಲ್ಲಿ ಒಂದು ಎಲೆಕ್ಷನ್ ಅಂದರೆ ಗ್ರಾಮ ಪಂಚಾಯತಿ ಮೆಂಬರು 14 ಜನ ನಿಂತ್ಕೊಳ್ತಾರೆ ಅಂದರೆ ಅವ್ರಿಗೊಂದು ಧೈರ್ಯ, ಒಂದು ನಾವು ನಿಂತ್ಕೋಬೇಕು ಅನ್ನೋದು. ಅದೇ ನೀವು ಒಂದು ಪುರಸಭೆನೋ ಅಥವಾ ನಗರಸಭೆ ಆದರೆ ಅಷ್ಟು ಜನ ನಿಂತ್ಕೊಳ್ಳೋಕೆ ಧೈರ್ಯನೇ ಮಾಡಲ್ಲ. ಎಲ್ರಿಗೂ ಗೊತ್ತಿರೋದು ದುಡ್ಡು ಜಾಸ್ತಿ ಬೇಕು, ಅಷ್ಟು ಲಕ್ಷ ಖರ್ಚಾಯ್ತಂತೆ, ಇಷ್ಟು ಲಕ್ಷ ಖರ್ಚಾಯ್ತಂತೆ ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ. ಸೊ ಆಗಾಗ್ಬಿಡ್ತವೆ. ಎಷ್ಟೋ ಜನರ ಒಂದು ಕನಸನ್ನು ಇದು ಕಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾವೆಲ್ಲ ಇನ್ನೂ ಹೆಚ್ಚು ಚರ್ಚೆಗಳ ಮುಖಾಂತರ ಸರ್ಕಾರಕ್ಕೆ ತಿಳಿ ಹೇಳ್ತಾ ಎಲ್ಲಿ ಅವಶ್ಯಕತೆ ಇರೋ ಜಾಗದಲ್ಲಿ ಮಾತ್ರ ಮಾಡಿ, ಉಳಿದಿದ್ದ ಕಡೆ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸುವ ವಿಚಾರದಲ್ಲಿ
ನಮ್ಮ ಚಿನ್ನಪ್ಪಣ್ಣವರು ಒಂದು 4 ಮಾತು ಮಾತಾಡಬೇಕಂತ ಹೇಳಿ ಇಲ್ಲಿ ಕರೆಸಿದ್ದಾರೆ. ನಮ್ಮ ಪಂಚಾಯಿತಿಗಳನ್ನು ಮೇಲೆ ದರ್ಜೆಗೆ ಏರಿಸುವುದು ಸಂತೋಷನೇ. ಆದರೂ ನಾವು ಈಗ ಅಂದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋದಕ್ಕೆ 3 ಬಾರಿನಿಂದ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ 15 ವರ್ಷದಿಂದ. ನಮ್ಮ ಯಾಕೆ 15 ವರ್ಷದಿಂದ ಗೆದ್ದರೆ ಅಂದರೆ ಭೇದ ಭಾವ ಇರೋದಿಲ್ಲ. ನಾವು ಇಂಡಿಪೆಂಡೆಂಟಲ್ಲೇ ನಿಂತು ಗೆಲ್ತಾ ಇದ್ದೀರಿ. ಈ ಪುರಸಭೆ ನಗರಸಭೆಗಳಾದ್ರೆ ಆಯಾ ಪಕ್ಷದಲ್ಲೇ ನಿಂತ್ಕೊಬೇಕು. ನಾವು ಆ ಪಕ್ಷದಲ್ಲಿ ನಿಂತ್ಕೊಬೇಕಾದ್ರೆ ಇನ್ನೊಂದು ಪಕ್ಷದವ್ರು ಬಂಧಿಸೋದಿಲ್ಲ, ಆಗ ಕಷ್ಟ ಇರ್ತೈತೆ. ಈಗ ನಮ್ಮ ಮುತ್ತನ್ನೂರು, ಅಂದೇನಹಳ್ಳಿ, ಬಿಲ್ಲಾಪುರ ಪಂಚಾಯತ್ 3 ಜನನೂ ನಮಗೆ ಒಡನಾಟ ಇದೆ, ಹಾಕಿರೋ ಸಂತೋಷನೇ. ಆದ್ರೂ ಈ ಎಲೆಕ್ಷನ್ ಪಕ್ಷಗಳಂತ ನಿಂತಾಗ ನಾವೇ ಕಚ್ಚಾಡಿ ನಾವು ಹೊಡೆದಾಡಬೇಕಾಗುತ್ತೆ. ಈಗ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನೇ ಒಂದು ನಿರ್ಧಾರ ತಗೊಬೇಕಾದ್ರೂ ನಾವೇ ಪಂಚಾಯತಿಯಲ್ಲಿ ತಗೊಬೋದು. ಪಿ ಡಿ ಓರು ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಬಾಡಿ ಇರ್ತೈತೆ. ಇಮಿಡಿಯೇಟ್ ನಾವು ಮೀಟಿಂಗ್ ಹಾಕ್ಕೊಬೇಕಂದ್ರೆ ಒಂದು ವಾರದಲ್ಲೇ ಮೀಟಿಂಗ್ ಹಾಕ್ಕೊಬೋದು. ಮೊನ್ನೆ ನಮ್ಮ ಶಾಸಕರು ನಿಮ್ಮ ಪಂಚಾಯತಿಗಳಲ್ಲಿ ನೀವು ಇದು ಡಾಂಬರೀಕರಣ ಮಾಡಬೇಕು ರಸ್ತೆಗಳು ಅಂತ ಹೇಳಿದ್ರು. ನಾವು ಸುಮಾರು ನಮ್ಮ ಪಂಚಾಯತಿಯಿಂದ 10 ಕಿಲೋಮೀಟ್ರು ಎಲ್ಲ ಡಾಂಬರೀಕರಣ ಮಾಡಿದ್ದೀರಿ, ಎಲ್ಲ ಗುಣಿಗಳೆಲ್ಲ ಮುಚ್ಚಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಮ್ಮ ಪಂಚಾಯತಿಯಲ್ಲಿ 3 ಕೆರೆ ಇಂಪ್ರೂವ್ಮೆಂಟ್ ಆಗಿದೆ, 6 ಕೋಟಿಗೆ ಜಾಸ್ತಿ ಆಗಿದೆ ಈಗ ಖರ್ಚು. ಅವು ನಮ್ಮ ಏನೇ ಇರಲಿ, ಈಗ ಅಣ್ಣವ್ರು ಹೇಳ್ತಾಯಿದ್ರು ಆ ಥರ ನಮ್ಗೆ ಈಗ 50,000 ಲಕ್ಷ ಇಲ್ಲ ಒಂದು 5 ಲಕ್ಷದವರೆಗೂ ಆಗಲಿ ಇಮಿಡಿಯೇಟ್ ಮಾಡಬೇಕಂದ್ರೆ ನಾವು ನಿರ್ಧಾರ ತಗೊಂಡು ಮಾಡ್ಬೋದು. ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಆಗ ಒಂದು ಒಡನಾಟ ಇರ್ತೈತೆ, ಸದಸ್ಯರೆಲ್ಲನೂ ಒಪ್ಕೊಳ್ತಾರೆ. ನಾವು ಈಗ ಪುರಸಭೆ ನಗರಸಭೆಗಳಾದ್ರೆ ನಾವು ಎಲ್ಲೋ ಯಾರೋ ಆಗ್ತಾರೆ, ಒಡನಾಟ ಕಡಿಮೆ ಇರ್ತೈತೆ, ಯಾರೋ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ, ಅವರು ಲಿಂಕಲ್ಲಿ ಇರ್ತೈತೆ. ನಾವು ಏನೋ ಒಂದು ಹೇಳಿದ್ರೆ ಅವ್ರು ಕುಂದಿಸೋದೇ ಇಲ್ಲ. ಈಗ ಅನೇಕ ಪಂಚಾಯತಿಗಳು ನಾವು ನೋಡಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿರೋದೆ. ಕೆಲವು ಟೈಮ್ನಲ್ಲಿ ಪಿ ಡಿಒಗಳೇ ಸಿಕ್ಕೋದಿಲ್ಲ, ಅಲ್ಲಿ ಕೆಲಸಗಳೇ ಆಗೋದಿಲ್ಲ, ಅಲ್ಲಿರೋ ಅಧ್ಯಕ್ಷರಿಗೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಈ ನಮಗೆ ಅನುಭವ ಏನಂದರೆ ನಮ್ಮ ಪಂಚಾಯತಿಗಳೇ ಇದ್ದರೆ ನಮಗೆಲ್ಲ ಒಳ್ಳೆಯದಂತ ಹೇಳಿ ನಾವು ಮೊನ್ನೆ ಸಾರಿ ಮೀಟಿಂಗ್ ಕರೆದು ತುರ್ತಾಗಿ ನಮ್ಮ ಪಂಚಾಯತಿಗಳೇ ಇರಲಿ ಅಂತ ಲೆಟ್ರ್ ಮಾಡಿಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀರಿ. ಎಲ್ಲ ಪಂಚಾಯತಿಗಳವರು ಅದೇ ಥರ ಮಾಡಿ ಆದಷ್ಟು ನಮ್ಮ ಪಂಚಾಯತಿಗಳನ್ನ ಉಳಿಸ್ಕೊಳೋದು ಉತ್ತಮ. ನಾವು ಯಾಕೆ ಉಳಿಸ್ಕೊತೀರಂದರೆ ನಮ್ಮ ಯಾರಾದರೂ ಬಂದು ನಮ್ಮ ಕೈಗೆ ಸಿಗ್ತಾರೆ ಅನ್ನೋದು ಒಂದು ಇದು. ಯಾರೇ ಏನೇ ಕಷ್ಟ ಇರಲಿ, ಮೊನ್ನೆ ಮಳೆ ಬಂದು ಒಂದು 4-5 ಮನೆ ಬಿದ್ದೋಯ್ತು, ಇಮಿಡಿಯೇಟ್ ಬೆಳಗ್ಗೆ ಹೋಗಿ ನಮ್ಮ ಪಂಚಾಯತಿಂದನೂ ಪರಿಹಾರ ಕೊಟ್ರಿ. ಆಮೇಲೆ ನಮ್ಮ ಸರ್ಕಾರದಿಂದ ಏನು ಬರ್ತದೆ ಅದಕ್ಕೆಲ್ಲನೂ ನಾವು ನಮ್ಮ ನಾಡು ಕಚೇರಿ ತಹಶೀಲ್ದಾರ್ನ ಎಲ್ಲ ಕರೆಸಿ ನಾವು ಪಂಚಾಯತಿಯವರು ಹೋಗಿ ಇಮಿಡಿಯೇಟ್ ಕ್ರಮ ತಗೊಂಡ್ರೆ, ನಾವು ಈಗ ಅಂಗವಿಕಲರಿಗೆ ನಾವೇ ಸ್ವಂತವಾಗಿ ಅವರಿಗೆ ತಿಂಗಳಿಗೆ ಇಷ್ಟು ಕೊಡಬೇಕಂದ್ಬಿಟ್ಟು ಒಂದು 500 ರೂಪಾಯಿ ಇದು ಕೊಡೋಣ ಅಂತಿದ್ದೀರಿ. ನಮ್ಮ ಹಿರಿಯ ನಾಗರಿಕರ ಸಂಸ್ಥೆಗೆ 5,000 ಕೊಡ್ತಾ ಇದ್ರಿ, ನಾವು 10,000 ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀರಿ. ಈ SLC ಸೆಕೆಂಡ್ ಇಯರ್ ಎಲ್ಲ 70% ಬಂದಿರೋ ಮಕ್ಕಳಿಗೆ ನಾವು 5,000ದಿಂದ 10,000 ರೂಪಾಯಿ ಕೊಡ್ತಾ ಇದ್ದೀರಿ. ಇವೆಲ್ಲ ಇಂಥ ಅನೇಕ ಯೋಜನೆಗಳಿರ್ತೈತೆ. ನಮ್ಮ ಮನೆ ಯಜಮಾನ ಯಾವ ಥರ ತೀರ್ಮಾನ ತಗೊತಾನೆ ಆ ಥರ ಪಂಚಾಯತಿಯಲ್ಲಿ ಅಧ್ಯಕ್ಷರು PDO ಬಾಡಿ ಎಲ್ಲ ತಗೊಬೋದು. ಕಮ್ಮಿ ಇರ್ತಾರೆ ಜನಸಂಖ್ಯೆ, ಹೊಂದಿಸ್ತಾರೆ. ಈ ಜಾಸ್ತಿ ಜನ 100 ಜನ ಇದ್ದಾಗ ಈಗ ಹೇಳಿದ್ರು ಎಲ್ಲರೂ, ಒಂದು ಪುರಸಭೆ ಆದರೆ ಇಷ್ಟು ಜನ ಬೇಕು, ನಗರಸಭೆ ಆದರೆ ಇಷ್ಟು ಬೇಕಂತ. ನಮ್ಮ ವಾಟರ್ ಮೆನ್ಗಳನ್ನೇ ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಈಗ ಪಂಚಾಯತಿನಲ್ಲಿ ಇರ್ತಾರೆ, ಏನಾದರೂ ಸಮಸ್ಯೆ ಆದರೆ ಹೇಳಿದ್ರೆ ಅವ್ರು ಹೊಂದಿಸ್ತಾರೆ. ಆವಾಗ ಅಷ್ಟು ಜನಕ್ಕೂ ಎಲ್ಲೋ ಯಾರೋ ಒಬ್ಬರಿದ್ದು 3 ಪಂಚಾಯತಿನಲ್ಲಿದ್ದು ಇವ್ರಿಗೆಲ್ಲ ಹೇಳಿ ಸಮಸ್ಯೆಗಳಾಗಬೇಕಂದ್ರೆ ಕಷ್ಟ ಇರ್ತೈತೆ. ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ಯಾರೋ ಇದು ಐಡಿಯಾ ಇರೋರು ಮಾಡ್ಕೊತಾರೆ. ಸುಮ್ಮನೆ ನಾವು ಗೆದ್ರೂ ಪ್ರಯೋಜನ ಇರೋದಿಲ್ಲ. ಅವಾಗ ಏನಪ್ಪ, ಇವಾಗ ತಾಲೂಕ್ ಪಂಚಾಯತಿನಲ್ಲಿ ಗೆದ್ದುಬಿಟ್ಟು ನಾವು ಯಾವ ಥರ ಮಾಡ್ತಾಯಿದ್ವಿ, ಏನೋ ಅನುದಾನಗಳು ಬರ್ತಾ ಇರಲಿಲ್ಲ. ಹಾಗೆ ಏನೋ ಒಂದು ನಮ್ಮ ಸಮಸ್ಯೆಗಳು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆದಷ್ಟು ನಮಗೆ ಹಳ್ಳಿಗಳಲ್ಲಿ ಪಂಚಾಯತಿಗಳೇ ಇದ್ದರೆ ಕಮ್ಮಿ ಜನ ಇರ್ತೀರಿ, ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ, ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನನ್ನ ಮಾತು. ನಮಸ್ಕಾರ. ಬೆಳಗ್ಗೆಯಿಂದ ಏನು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಈ ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಗಳನ್ನು ಅವೈಜ್ಞಾನಿಕವಾಗಿ ಮೇಲ್ದರ್ಜೆ ಏರಿಸ್ತಕ್ಕಂಥ ವಿಚಾರವನ್ನು ನಮ್ಮ ಹಿರಿಯ ಪತ್ರಕರ್ತರಾದಂಥ CR ವಿಜಯಕುಮಾರ್ ಅವರು, ವಕೀಲರಾದಂಥ ಸಹೋದರ ಪುರುಷೋತ್ತಮ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಪ್ಪ ಅವರು ಮತ್ತು ಸದಸ್ಯರಾದಂಥ ಸತೀಶ್ ಅವರು, ಮಹೇಶ್ ಅವರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ನಾನಾದರೂ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ನೀವೆಲ್ಲ ಎಚ್ಚೆತ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹಕ್ಕುಗಳನ್ನು ಯಾರೋ ಒಬ್ಬ ವ್ಯಕ್ತಿಗಾಗಿ ಇಡೀ ತಾಲೂಕನ್ನು ಬಲಿಪಶು ಮಾಡಲು ಹೊರಟಿರ್ತಕ್ಕಂಥ ಸನ್ನಿವೇಶವನ್ನು
ಜಾಗೃತಿ ಮೂಡಿಸ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ವಿಜಯಕುಮಾರ್ ಸರ್ ಅವರು, ನಾವು ಮಹೇಶ್ ಅವರು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದೇನೋ ಸ್ವಾರ್ಥ ಇದೆ ಅಂತಲ್ಲ, ಇಡೀ ತಾಲೂಕಿನಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು ನಿಟ್ಟಿನಲ್ಲಿ ಆದರೆ ನೀವು ಮಾಡಲು ಹೊರಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟಿರೋದು ಉದ್ದೇಶದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿಗೆ ನಿಮಗೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ನೀವುಗಳು ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಏನು ತುರ್ತು ನೋಟಿಸನ್ನು ಕಳಿಸಿದ್ದಾರೆ, ಅದಕ್ಕೆ ನೀವು ಗ್ರಾಮ ಪಂಚಾಯತಿಗಳೇ ಇರಬೇಕು ಅಂತ ನೀವು ಕಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ, ನಾವು ಯಾಕೆ ಇವರು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ಹೇಳಿದ್ರೆ, ನಾವು ಸುಳ್ಳಾಗಿ ಅಥವಾ ನಮ್ಮ ಮನಸ್ಸಿಗೆ ಬಂದಂಗೆ ಹೇಳಲಿಕ್ಕೆ ನಾನು ಹೊರಟಿಲ್ಲ. ಇದು ಕರ್ನಾಟಕ ಪೌರಸಭೆ ಅಧಿನಿಯಮದ ಹ್ಯಾಕ್ಟ್ ಬುಕ್ಕು. ಈ ಹ್ಯಾಕ್ಟ್ ಬುಕ್ಕಲ್ಲಿ ಈಗಾಗಲೇ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಪುರಸಭೆ ಮಾಡಬೇಕಾದ್ರೆ ಏನೋ ಎಲ್ಲ ಕಾಯ್ದೆ ಕಟ್ಟಳೆಗಳಿದೆಯಪ್ಪ ಅಂತ ಹೇಳಿದ್ರೆ, ಆಗಲೇ ಜನರಲ್ ಆಗಿ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಆ ಒಂದು ಪುರಸಭೆಯಲ್ಲಿ ಯಾವುದೇ ಪುರಸಭೆ ನಗರಸಭೆ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸನ್ನು ಸರ್ಕಾರನೇ ಕೊಟ್ಟಿದೆ. ಇಲ್ಲಿ ಕೊಟ್ಟಿದೆ ನೋಡಿ, 30,000ಕ್ಕಿಂತ ಕಡಿಮೆ ಇಲ್ಲದ 40,000ಕ್ಕೂ ಕಡಿಮೆ ಇರತಕ್ಕಂಥ, ಅಂದರೆ 20,000ಕ್ಕೆ ಮೇಲೆ ಇರಬೇಕು. ಒಂದು ಪುರಸಭೆ ಮಾಡಬೇಕಾದ್ರೆ 20,000 ಮೇಲ್ಪಟ್ಟಿರಬೇಕು. ಆ ಒಂದು 30,000 ಮೇಲ್ಪಟ್ಟಿದ್ರೆ ಎಷ್ಟು ಜನ ಸದಸ್ಯರಾಗ್ತಾರೆ ಅಂತ ಹೇಳಿದ್ರೆ 23 ಜನ. 30ರಿಂದ 40,000 ಜನ ಇದ್ದರೆ 23 ಜನಸಂಖ್ಯೆ, 40ರಿಂದ 50 ಇದ್ದರೆ 27 ಜನ, 50ರಿಂದ 1 ಲಕ್ಷ ಇದ್ದರೆ 31 ಜನ, 1 ಲಕ್ಷದಿಂದ 3 ಲಕ್ಷ ಇದ್ದರೆ 31 ಜನ. ಇದು ಸರ್ಕಾರನೇ ಪುರಸಭೆಗಳು ಮಾಡಬೇಕಾದ್ರೆ ಇದು ಜನಸಂಖ್ಯೆ. ಈ ಜನಸಂಖ್ಯೆನೇ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜನಸಂಖ್ಯೆ ಆದಮೇಲೆ ನಾನು ವಿಜಯಕುಮಾರ್ ಸರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಭಾಳ ಶಾರ್ಟಾಗಿ ಹೇಳ್ತೀನಿ. ಜನಸಂಖ್ಯೆ 20,000ಕ್ಕಿಂತ ಕಡಿಮೆ ಇಲ್ಲದ ಮತ್ತು 3 ಲಕ್ಷಕ್ಕೆ ಹೆಚ್ಚಿಲ್ಲದ ಹೊರತು ಯಾವುದೇ ಒಂದು ನಗರಸಭೆ ಪುರಸಭೆ ಮಾಡಬೇಕಾದ್ರೆ 20,000ಕ್ಕಿಂತಲೂ ಕಡಿಮೆ ಇರಬಾರ್ದು, 20,000 ಮೇಲೆ ಇರಬೇಕು. ಆದರೆ ಈಗ ಇವರು ಹೊರಟಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ 2011 ಜನಗಣತಿ ಪ್ರಕಾರವಾಗಿ ಯಾವ ಗ್ರಾಮ ಪಂಚಾಯತಿಯಲ್ಲಿ 20,000 ಇಲ್ಲ, ಅಥವಾ 1, 2, 3 ಮಿಕ್ಸ್ ಮಾಡಿದ್ರು ಕೂಡ 20,000 ಇಲ್ಲ. ಅದಾದ ಮೇಲೆ ಈ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಸಾಂದ್ರತೆ 1 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ 1,000ದಿಂದ 500 ನಿವಾಸಿಗಳ ಕಡಿಮೆ ಇಲ್ಲದ ಹೊರತು, ಅಂದರೆ 1 ಚದುರ ಕಿಲೋಮೀಟರ್ಗೆ 1,500 ಜನಸಂಖ್ಯೆ ಇರಬೇಕು. ತದನಂತರದಲ್ಲಿ ಇದನ್ನು ಯಾವ ಮಾನದಂಡ ಅಂತ ಹೇಳಿದ್ರೆ, ಇಂದಿನ ನಿಕಟಪೂರ್ವ ಜನಗಣತಿ. ಇಂದಿನ ಜನಗಣತಿ ಅಂದರೆ ಇಂದಿನ ಜನಗಣತಿ ಆಗಿರೋದು ಯಾವಾಗ? 2011. 2011 ಪ್ರಕಾರವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟಿದೆ? 8,000, 10,000, 11,000 ಇದೆ. ಹಾಗಾಗಿ ಇದು ಕೂಡ ಇದು ರಾಜ್ಯಪಾಲರಿಗೆ ಕಳಿಸ್ಬೇಕಾದ್ರೆ, ರಾಜ್ಯಪಾಲರು ಪಾಸಾಗಬೇಕಾದ್ರೆ ಏನು ಸೆಂಟೆನ್ಸು 20,000 ಮೇಲ್ಪಟ್ಟಿರಬೇಕು. ತದನಂತರದಲ್ಲಿ ಜನಸಂಖ್ಯೆ 1 ಕಿಲೋಮೀಟ್ರಿಗೆ ಎಷ್ಟಿರಬೇಕು. ತದನಂತರದಲ್ಲಿ ತೆರಿಗೆ ಎಷ್ಟು? 9 ಲಕ್ಷ ಅಂತಿದೆ. ಈಗ 1 ಕೋಟಿ 2 ಕೋಟಿ ಇರ್ಬೋದು. ಈ ಹಿಂದೆ 9 ಲಕ್ಷಕ್ಕೆ ಕಡಿಮೆ ಇತ್ತು. ಅದಾದ ಮೇಲೆ ಏನಿದೆ? ಕೃಷಿಯೇತರ ಚಟುವಟಿಕೆಗಳು ಇಲ್ಲಿದೆ ನೋಡಿ. ಕೃಷಿಯೇತರ ಚಟುವಟಿಕೆಗಳು 50% ಹೆಚ್ಚಿರಬೇಕು. ಅಂದರೆ ಉದಾಹರಣೆಗೆ ಈಗ ಮರ್ಸೂರಲ್ಲಿ ಇಟ್ಕೊಳ್ಳಿ. ಮರ್ಸೂರಲ್ಲಿ 2,000 ಜನಸಂಖ್ಯೆ ಇದ್ದರೆ 1,000 ಜನ ಉದ್ಯೋಗಸ್ಥರಿರಬೇಕು. ಎಷ್ಟು ಹೇಳಿ? 1,000 ಜನಸಂಖ್ಯೆ ಇರ್ಬೋದು. ಇವತ್ತು ಆ ಗ್ರಾಮದಲ್ಲಿ ಸುಮಾರು 70ರಿಂದ 80% ಕೃಷಿಯಲ್ಲೇ ಇದೆ. ಹಾಗಾಗಿ
ಇಲ್ಲಿ ಈ ಸೆಂಟೆನ್ಸು ಕೂಡ ಪುರಸಭೆ ಮಾಡಲಿಕ್ಕೆ ವಿರೋಧವಾಗಿದೆ. ಆಮೇಲೆ ಈ ಮೇಲ್ಕಂಡ ಈಗ ನಾನು ಇಷ್ಟೊತ್ತು ಹೇಳ್ದಲ್ಲ, ಈ ಸೆಂಟೆನ್ಸ್ಗಳಿಗೆ ಏನಾದರೂ ವಿರುದ್ಧವಾಗಿದ್ದರೆ ನಗರ ಪ್ರದೇಶವೆಂದು ಅಂತಹ ಯಾವುದೇ ಪ್ರದೇಶವನ್ನು ನಿರ್ಧರಿಸತಕ್ಕದ್ದಲ್ಲ. ಈ ಇಷ್ಟು ಪಾಯಿಂಟ್ಗಳಿಗೆ ವಿರುದ್ಧವಾಗಿದ್ದರೆ ಅಂಥ ಪುರಸಭೆ ಅಂತ ಮಾಡಲಿಕ್ಕೆ ನಿರ್ಧರಿಸತಕ್ಕದ್ದಲ್ಲ ಅಂತೇಳಿ ಈ ಒಂದು ಗೈಡ್ಲೈನ್ಸ್ ಇಲ್ಲಿದೆ. ಆದರೆ ನಮ್ಮ ತಾಲೂಕಲ್ಲಿ ಏನಾಗಿದೆಪ್ಪ ದುರ್ದೈವ ಅಂತ ಹೇಳಿದ್ರೆ, ನಾವು ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಇಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನೀವು ರೆಜುಲೇಷನ್ ಮಾಡಿ ಅಂತ ಈಗಾಗಲೇ ನಮ್ಮ ಅಂದೇನಹಳ್ಳಿ ಪಂಚಾಯತಿಯವರು ಮಾಡಿದ್ದಾರೆ. ಇನ್ನೂ ಕೆಲವು ಪಂಚಾಯತಿಗಳು ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಸ್ವಾಗತಾರ್ಹವನ್ನು ಕೋರ್ತಾ, ಬಂಧುಗಳೇ, ಕೇವಲ ಪುರಸಭೆ ನಗರಸಭೆ ಅಂತ ಮೇಲ್ದರ್ಜೆಗೆ ಏರಿಸೋದ್ರ ಜೊತೆಗೆ ವಿಜಯಕುಮಾರ್ ಸರ್ ಅವ್ರು ಹೇಳಿದ್ರು, ಒಂದು ವೇಳೆ ನಗರಸಭೆ ಪುರಸಭೆ ಆಯಿತು ಅಂತ ಇಟ್ಕೊಳ್ಳಿ, ಆನೇಕಲ್ ತಾಲೂಕಿನಲ್ಲಿ 1,00,000 ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಎಷ್ಟು ಮಕ್ಕಳಿಗೆ? 1,00,000 ಜನರಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಜೊತೆಗೆ ಇವತ್ತು ಭಾಳ ಜನ ಬೀಗ್ತಾರೆ, ಆ ಸೊಸೈಟಿಯಲ್ಲಿ ಡೈರೆಕ್ಟರ್ ಆದಿ, ಈ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆದಿ, ನಿಮ್ಮ ಸೊಸೈಟಿಗಿರಿಗೂ ಕೂಡ 0 ಆಗ್ತದೆ. ಯಾವ ಸೊಸೈಟಿಗಳು ಇರೋಲ್ಲ, ಯಾವ ರೈತ ಸಂಘ ಸಹಕಾರ ಸಂಘಗಳು ಇರೋದಿಲ್ಲ. ಜೊತೆಗೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ನಮ್ಮ ಸಹೋದರಿಯರು ಭಾಳ ಜನ ಮಹಿಳಾ ಸಂಘಗಳು, ಸ್ವಸಹಾಯ ಗುಂಪುಗಳು, ಶ್ರೀಶಕ್ತಿ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 500ರಿಂದ 1,000 ಜನದವರೆಗೂ ಆ ಗುಂಪುಗಳನ್ನು ಕಟ್ಕೊಂಡು ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ಸ್ಕೀಮು ಕೂಡ ಸ್ಟಾಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೀಮು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಬರ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹೋದ್ಮೇಲೆ ಈ ಸ್ಕೀಮ್ ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಹಾಗಾಗಿ ಇವತ್ತಿನ ಎಲ್ಲ ಗ್ರಾಮಾಂತರ ಮಹಿಳೆಯರಿಗೆ ಕೇಳ್ಕೊತೀನಿ, ನೀವೆಲ್ಲರೂ ಈ ಕೂಡಲೇ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತಿಗಳೇ ಮುಂದುವರಿಸಬೇಕು ಅಂತೇಳಿ ನೀವು ಮನವಿಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಇವತ್ತು ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಅಥವಾ ಇಂಜಿನಿಯರಿಂಗು, ಮೆಡಿಕಲ್ಲು, ಯಾವುದೇ ಉನ್ನತ ವ್ಯಾಸಂಗಕ್ಕೆ ಒಂದು ಗ್ರಾಮೀಣ ಕೃಪಾಂಕವನ್ನು ಪಡಿಬೇಕಾದ್ರೆ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಸೇರಿದ ಮೇಲೆ ಯಾವುದು ಕೂಡ ಇರೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ 1-2 ಪಂಚಾಯತಿ ಮಾಡ್ಬೋದು. ಯಾವುದು ಈಗ ಸರ್ಜಾಪುರ, ದಂಸಂದ್ರ, ಇವು ಒಂದು ಜನಸಂದಣಿನ ಕೂಡಿದೆ. ಆದರೆ ಇವತ್ತು ನಮ್ಮ ಬ್ಯಾಗಡನಹಳ್ಳಿ ಇರ್ಬೋದು, ಮರ್ಸೂರು ಇರ್ಬೋದು, ಅಂದೇನಹಳ್ಳಿ ಇರ್ಬೋದು, ಮುತ್ತನಹಳ್ಳಿ ಇರ್ಬೋದು, ಇವೆಲ್ಲವೂ ಕೂಡ ಮಾಡಲಿಕ್ಕೆ ಅವೈಜ್ಞಾನ ಆಗ್ತದೆ. ಮತ್ತು ಈಗಾಗಲೇ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, 515 ಜನ ಗ್ರಾಮ ಪಂಚಾಯತಿ ಸದಸ್ಯರು, 20 ಜನ ತಾಲೂಕ್ ಪಂಚಾಯತಿ ಸದಸ್ಯರು, 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಹಕ್ಕನ್ನು ಕಳ್ಕೊತಾ ಇದ್ದೀರಾ. ಯಾಕೆ ನೀವೆಲ್ಲರೂ ಕೂಡ ತಲೆ ಬಗ್ಗಿಸಿ ಕುರಿಗಳ ಥರ ಇದ್ದೀರಾ ತಾಲೂಕಲ್ಲಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಭಾಳ ಏಳಿಗಳ ಥರ ನೀವು ನಡ್ಕೊತಾ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕನ್ನು ಸರ್ವನಾಶವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ವಿಜಯಕುಮಾರ್ ಸರ್ ಅವರು ಹೇಳಿದ್ರು, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಇಡೀ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ನಗರಸಭೆ, ಒಂದೇ ಪುರಸಭೆ. ಆನೇಕಲ್ ತಾಲೂಕಲ್ಲಿ ಯಾಕ್ರಿ 3 ನಗರಸಭೆ, 5 ಪುರಸಭೆ, 10 ಪುರಸಭೆ ಮಾಡಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಅಂಥ ಯೋಗ್ಯತೆ ಇದ್ದರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಪ್ರಾಥಮಿಕ ಸೌಕರ್ಯ, ಆರೋಗ್ಯ ಕ್ಷೇತ್ರಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ, ಉದ್ಯೋಗ ಕ್ಷೇತ್ರಗಳಿಲ್ಲ, ರೈತರಾಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಜನ ರೈತಾಪಿ ಕುಟುಂಬಗಳಿಗೆ ಗೊತ್ತಿಲ್ಲ. ಇವತ್ತು ಪುರಸಭೆ ನಗರಸಭೆ ಆದಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ಮತ್ತು ಎಷ್ಟೋ ಜನಕ್ಕೆ ಇವತ್ತು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅವರು ಉಚಿತವಾಗಿ ನೀರು ತಗೊತಾ ಇದ್ದಾರೆ, ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಯಾರೋ ಒಂದಿಬ್ಬರು ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಪುರಸಭೆ ಆದರೆ ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ನೀವು ನೀರಿಗೆ ತೆರಿಗೆ ಕಟ್ಟಬೇಕು, ಕರೆಂಟ್ ತೆರಿಗೆ ಕಟ್ಟಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಕೊಡಬೇಕು. ಇದನ್ನೆಲ್ಲವೂ ಕೂಡ ಇವತ್ತು ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮ ಪಾತ್ರ ಏನಪ್ಪ, ಜಾಗೃತಿ ಮೂಡಿಸ್ತಾ ಇದ್ವಿ. ಇವತ್ತು ನಾನು ಹಿಂದೆ ಕೂಡ ಹೇಳಿದೆ, ಹಲವಾರು ಸಂಘಟನೆಗಳು ಪಕ್ಷಾತೀತವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ. ಅದು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಬಿಲ್ಗಳಲ್ಲಿ ಸೇರಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಮಾಯ ಆಗ್ತಾ ಇದೆ.
ಇಡೀ ತಾಲೂಕು ಮಾಯ ಆಗ್ತದೆ. ಚಿತ್ರಣ ಇವತ್ತು ಇನ್ನೂ ರೈತಾಪಿ ಕುಟುಂಬದಲ್ಲಿದ್ದಾರೆ ಎಲ್ಲರೂ ಕೂಡ, ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇದು ಒಂದೇ ಕೇವಲ ಇವತ್ತು ಚಂದಾಪುರದ ಪುರಸಭೆಯಲ್ಲಿ ಬೋರ್ಡ್ ಮಾತ್ರ ಚೇಂಜ್ ಆಗಿದೆ, ಕಸ ಎತ್ತೋಕ್ಕಾಗ್ತಾ ಇಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅಣ್ಣವ್ರು ಹೇಳಿದ್ರು, ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ನಾವು ಅಂಗವಿಕಲರಿಗೆ 10,000 ಕೊಡೋಕೆ ತಯಾರಿದ್ದೀವಿ, ಓದೋರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಆದರೆ ಇವೆಲ್ಲ ಯೋಜನೆಗಳು ಪುರಸಭೆಯಲ್ಲಿ ಇಲ್ಲ. ಹಾಗಾಗಿ ಇಂಥ ಅನಾಗರಿಕವಾಗಿ ಅವೈಜ್ಞಾನಿಕವಾಗಿ ಇವತ್ತು ಮಾಡಿಕೊಟ್ಟಿರೋದಕ್ಕಂತಕ್ಕದಕ್ಕೆ ನಾನು ಮತ್ತೊಮ್ಮೆ, ನೀವು ಅಟ್ಲೀಸ್ಟು ಹೊರಗಡೆ ಬಂದು ಮಾಧ್ಯಮಕ್ಕೂ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಪಂಚಾಯತಿಗಳಲ್ಲಿ ರೆಜುಲೇಷನ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ನನಗೆ ಭಾಳ ಜನ ಅಧ್ಯಕ್ಷರು ಫೋನ್ ಮಾಡಿದ್ರು, ನೀವು ಮಾಡ್ತಾ ಇರೋದು ಒಳ್ಳೆಯ ವಿಚಾರ, ನಮ್ಮದು ವಿರೋಧ ಇದೆ, ಆದರೆ ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡಿದ್ವಿ, ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವತ್ತು ನಮಗೆ ವೈಯಕ್ತಿಕವಾಗಿ, ಆಮೇಲೆ ನೀವು ಭಾಳ ಯೋಚನೆ ಮಾಡ್ಬೋದು. ಇವತ್ತು ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ, ವಿಜಯಕುಮಾರ್ ಅವರು ಒಂದು ಪರಿಶಿಷ್ಟ ಸಮುದಾಯದಲ್ಲ, ಅವರು ರೆಡ್ಡಿ ಸಮುದಾಯದವರು, ಮಹೇಶ್ ಅವರು ಬ್ರಾಹ್ಮಣರು, ನಮ್ಮ ಕುಮಾರಾಚಾರ್ಯ ಅವರು ವಿಶ್ವಕರ್ಮದವರು, ಅವರೆಲ್ಲ ಯಾಕೆ ಅಂತೇಳಿ ಜಾಗೃತವಾಗಿದ್ದಾರೆ. ಈ ಜನಕ್ಕೆ ಅರಿವನ್ನು ಮೂಡಿಸ್ಬೇಕು, ಮತ್ತು ಭಾಳ ಅರ್ಥ ಮಾಡ್ಕೋಬೇಕು. ಮಹಿಳೆಯರು ಇವತ್ತು 515 ಗ್ರಾಮ ಪಂಚಾಯತಿ ಪೈಕಿ ಅರ್ಧ ಭಾಗ ಲೇಡೀಸ್ ಇದ್ದಾರೆ, 200 ಭಾಗ ತಾಯಂದರು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಪುರಸಭೆ ಆಕ್ಟಲ್ಲಿ ಇವತ್ತು SC STಗಳು ಆನೇಕಲ್ ತಾಲೂಕಲ್ಲಿ 500ರಲ್ಲಿ 200 ಜನ ಇದ್ದಾರೆ. ಮುಂದೆ ನೀವು 20ರಿಂದ 30 ಜನ ಆಗ್ತೀರಾ. ನಿಮ್ಮ ಹಕ್ಕನ್ನು ಯಾಕೆ ಬಿಟ್ಕೊಡ್ತೀರಾ? ಮಹಿಳೆಯರ ಹಕ್ಕನ್ನು ಯಾಕೆ ಕಿತ್ಕೊತೀರಾ? SC ST OBCಗಳ ಹಕ್ಕನ್ನು ನೀವು ಯಾಕೆ ಕಿತ್ಕೊತೀರಾ? ಬೀದಿಗೆ ಬಂದು ಕೇಳಿ ಸ್ವಾಮಿ, ನಿಮ್ಮ ಹಕ್ಕನ್ನು ಕೇಳಿ. ಹಾಗಾಗಿ ಈಗ ಸಮಯ ಬಿಟ್ಟರೆ ಇನ್ನೊಂದು ತಿಂಗಳು 2 ತಿಂಗಳ ಒಳಗಡೆ ಇದನ್ನು ಒಂದು ಸಚಿವ ಸಂಪುಟದಲ್ಲಿಟ್ಟು ಆ ಒಂದು ಸಚಿವ ಸಂಪುಟ ಅನುಮೋದನೆ ಪಡ್ಕೊಂಡು ಮಾನ್ಯ ರಾಜ್ಯಪಾಲರು ಸಹ ಅಂಕಿತ ಹಾಕಿದ ಮೇಲೆ ನೀವು ತಾಲೂಕಲ್ಲಿ ಪ್ರತಿಭಟನೆ ಮಾಡೋಕೆ ಆಡಿದ್ರೂ ಆಗಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಬಟ್ಟೆ ಹರ್ಕೊಂಡ್ರೂ ಆಗಲ್ಲ. ಆದರೆ ಇವತ್ತು ಸೂಕ್ತವಾದ ಸಮಯ ಇದೆ. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರ ಆದಿಯಾಗಿ, ಮಹಿಳೆಯರ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ, ರೈತರ ಆದಿಯಾಗಿ ನೀವೆಲ್ಲರೂ ಕೂಡ ಇವತ್ತು ಏನು ಈ ಅವೈಜ್ಞಾನಿಕವಾಗಿ ಮಾಡಲು ಹೊರಟಿರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸಂಪೂರ್ಣ ವಿರೋಧ ಇದೆ ಅಂತೇಳಿ ನೀವು ಗ್ರಾಮ ಪಂಚಾಯತಿಯ ಮೆಂಬರ್ಗಳಿಗೆ, ಸದಸ್ಯರುಗಳಿಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು, ಯಾಕಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು 2 ವಿಚಾರನ ಹೇಳ್ಬೋದು. ಈ ವಿಚಾರವನ್ನು ಇಟ್ಕೊಂಡಿದ್ದು ಏನಂತ ಹೇಳಿದ್ರೆ 4-6 ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ತಾಲೂಕಿನಲ್ಲಿ ವಿಜಯಕುಮಾರ್ ಸರ್ ಹೇಳಿದರು, ಇವತ್ತಿಗೂ ಕೂಡ ರಾಗಿ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಎಷ್ಟೋ ಜನರಿಗೆ ರೈತರಿಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ, ಕೆಲವು ಗ್ರಾಮ ಪಂಚಾಯತಿಗಳಿಗೆ ಹೋಗಿದ್ದೆ, ಏನಣ್ಣ ನಮ್ಗೆ 20 ಕೋಟಿ ಬರ್ತದೆ, 10 ಕೋಟಿ ಬರ್ತದೆ ಅಂತ. ನಿಮ್ಮ ಕನಸದು. ಒಂದು ಸಾರಿ ಗ್ರಾಮ ಪಂಚಾಯತಿಯನ್ನು ಮೇಲ್ದರ್ಜೆಗೇರಿಸಿ ಪುರಸಭೆಗೆ 10 ಕೋಟಿ ಬಂದಾಗ ಆ 3 ಗ್ರಾಮ ಪಂಚಾಯತಿಗಳೆಲ್ಲ ಸೇರಿ ಆ ಕಚೇರಿಯ ನಿರ್ವಹಣೆಗೆ ಒಂದು 5 ಕೋಟಿ ಹೋಗ್ತದೆ. ಉಳಿಕೆ ಇನ್ನು 5 ಕೋಟಿದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಗ್ರಾಮ ಪಂಚಾಯತಿ ಇದ್ದರೆ ಅದರಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ ಗ್ರಾಮ ಪಂಚಾಯತಿನಲ್ಲಿ. ಆಮೇಲೆ ಅವರೇ ಒಂದು ವರ್ಗ ಒಂದರ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿ ಆ ಕೆಲಸಗಳನ್ನು ಮಾಡ್ಬೋದು. ಆದರೆ ಪುರಸಭೆ ಆದರೆ 5,000 ರೂಪಾಯಿ ಬಿಲ್ ಮಾಡಬೇಕಾದ್ರೆ ಸಂಬಂಧಿಸಿದ ಚೀಫ್ ಆಫೀಸರು AC-ಗೆ ತಿಳಿಸಿ, AC-ಯಿಂದ DC-ಗೆ ತಿಳಿಸಿ, DC ಅವರು ಅನುಮೋದನೆ ಕೊಟ್ಟು ಮಾತ್ರ 5,000 ರೂಪಾಯಿ ಬಿಲ್ ಮಾಡೋಕ್ಕಾಗುತ್ತೆ. ಆದರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಮಿನಿ ಸರ್ಕಾರ ಇದ್ದಂಗೆ ಗ್ರಾಮ ಪಂಚಾಯತಿ, ಭಾಳ ಜನ ಅರ್ಥ ಮಾಡ್ಕೊಳ್ಳಿ, ಮಿನಿ ವಿಧಾನಸೌಧ ಇದ್ದಂಗೆ, ಮಿನಿ ಪಾರ್ಲಿಮೆಂಟ್ ಇದ್ದಂಗೆ ಗ್ರಾಮ ಪಂಚಾಯತಿ. ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗೆ ಚೆಕ್ ಪವರ್ ಇಲ್ಲ, MP-ಗೆ ಚೆಕ್ ಪವರ್ ಇಲ್ಲ, MLA-ಗೆ ಚೆಕ್ ಪವರ್ ಇಲ್ಲ, ಮಂತ್ರಿಗೆ ಚೆಕ್ ಪವರ್ ಇಲ್ಲ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಚೆಕ್ ಪವರ್ ಇಲ್ಲ, BBMP ಏನು ಅಧ್ಯಕ್ಷರಿಗೆ ಚೆಕ್ ಪವರ್ ಇಲ್ಲ, ಪುರಸಭೆ ಅಧ್ಯಕ್ಷರಿಗೆ ಚೆಕ್ ಪವರ್ ಇಲ್ಲ. ಆದರೆ ದೇಶದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಚೆಕ್ ಪವರ್ ಇದೆ. 1 ಕೋಟಿಯಿಂದ 10 ಕೋಟಿಯವರೆಗೂ ಚೆಕ್ಗೆ ಸಹಿ ಮಾಡ್ತಕ್ಕಂಥ ಪವರ್ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ. ಇಂಥ ಗ್ರಾಮ ಪಂಚಾಯತಿಗಳನ್ನು ಇವತ್ತು ಕ್ಷುಲ್ಲಕ ಕಾರಣಕ್ಕಾಗಿ, ರಾಜಕೀಯ ತೆವಲುಗಳಿಗಾಗಿ, ನಮ್ಮ ಸ್ಥಳೀಯ ಏನು ಜನಪ್ರತಿನಿಧಿಗಳಿಗಾಗಿ ಇವತ್ತು ಪ್ರತಿ ಸಮುದಾಯದವರು, ಇವತ್ತು ಸಣ್ಣ ಸಣ್ಣ ಸಮುದಾಯಗಳು, ವಿಶ್ವಕರ್ಮ ಸಮುದಾಯ ಇರ್ಬೋದು, ಸಮಿತ ಸಮುದಾಯ ಇರ್ಬೋದು, ತಿಗಲ ಸಮುದಾಯದ ಇರ್ಬೋದು, ಬಲಿಜ ಸಮುದಾಯ, ಇಂಥ ಎಲ್ಲ ಸಮುದಾಯದಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ತಾ ಇದ್ದಾರೆ, ಅಧ್ಯಕ್ಷರುಗಳಾಗ್ತಾ ಇದ್ದಾರೆ. ನಿಮ್ಮ ಹಕ್ಕು
ಹಕ್ಕನ್ನು ಕಿತ್ತಾಕ್ತಕ್ಕಂಥ ಏಡಿಗಳು ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಎಚ್ಚೆತ್ಕೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಕೇಳಿ. ಎಷ್ಟು ದಿನ ನೀವು ನಾಯಿ ಕುರಿ ಕೋಳಿಗಳಂತ ಇರ್ತೀರಾ? ಸಿಂಹಗಳಾಗಿ ಗರ್ಜಿಸಿರಿ ನಿಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ಇವತ್ತು ಈ ಗ್ರಾಮ ಪಂಚಾಯತ್ ಇರೋದ್ರಿಂದನೇ ಭಾಳಷ್ಟು ಜನ ಗ್ರಾಮ ಪಂಚಾಯತಿಯಲ್ಲಿ ಹಿಂದುಳಿದ ವರ್ಗ ಸಮುದಾಯ ಕೇವಲ 10 ಜನ 5 ಜನ ಇರ್ತಕ್ಕಂಥವ್ರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರುಗಳಾಗಿದ್ದಾರೆ. 100 ಜನ ಇರ್ತಕ್ಕಂಥವ್ರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಇವತ್ತು ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಭಾಳ ನೀವು ಎಷ್ಟು ಮುಗ್ಧರಾಗಿದ್ದೀರಿ ಆನೇಕಲ್ ತಾಲೂಕಲ್ಲಿ ಜನ ಅಂದರೆ ನೋಡ್ರಿ. 28 ಗ್ರಾಮ ಪಂಚಾಯತಿನಲ್ಲಿ ಆನೇಕಲ್ ತಾಲೂಕು ಪಂಚಾಯತಿಗೆ ಬರುತ್ತಪ್ಪ. ಯಾವುದು ಮಂಟಪ ಬರುತ್ತೆ, ಎನ್ನಾಗರ ಬರುತ್ತೆ. ಆ ಗ್ರಾಮ ಪಂಚಾಯತಿಗಳನ್ನ ಬಿಟ್ಟಿರೋ ಉದ್ದೇಶ ಏನು? ಆ ಗ್ರಾಮ ಪಂಚಾಯತಿಗಳನ್ನ ಯಾಕೆ ಬಿಟ್ಟರು? ಅದು ಆನೇಕಲ್ ತಾಲೂಕೆ. ಮತ್ತು ಆನೇಕಲ್ ತಾಲೂಕಲ್ಲಿ ಉಸ್ಕೂರು, ಶಾಂತಿಪುರ ಯಾಕೆ ಬಿಟ್ಟರು? ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ನೀವು ಕೇಳಿ, ಯಾವ ಪುಣ್ಯಾತ್ಮ ಇದನ್ನು ಮಾಡೋಕ್ಕೆ ಹೋಗಿದ್ದಾನೆ ಅವನು ಕೇಳ್ರಿ. ಇದೆಲ್ಲ ಮಾಡೋಕ್ಕೆ ಹೋಗಿದ್ರು ಅವನ್ನ ಯಾಕೆ ಬಿಟ್ರಿ? ಇವತ್ತು ಎನ್ನಾಗರ ಪಂಚಾಯತಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ದೊಡ್ಡ ಪಂಚಾಯತಿ. ಅದನ್ನು ಪುರಸಭೆ ಮಾಡ್ಬೋದು, ನಗರಸಭೆ ಮಾಡ್ಬೋದು, ಹುಲ್ಮಂಗಲ ಪಂಚಾಯತಿ ಮಾಡ್ಬೋದು, ಮಂಟಪ ಪಂಚಾಯತಿ ಮಾಡ್ಬೋದು. ಬನ್ನೇರುಘಟ್ಟ ಐತಿಹಾಸಿಕ ಪ್ಲಾಸ, ಪ್ರವಾಸಿ ತಾಣ, ಕೋಟ್ಯಾಂತರ ಜನ ಬರ್ತಾರೆ. ಇವತ್ತು ಬನ್ನೇರುಘಟ್ಟನ್ನು ಬಿಟ್ಟಿದ್ದಾರೆ. ಏನಿದ್ರ ಉದ್ದೇಶ ಏನು? ಇದರ ಉದ್ದೇಶ ಆನೇಕಲ್ ತಾಲೂಕಲ್ಲಿ ಬಹಳ ಜನ SC STಗಳು OBCಗಳು ನಾಯಕರಾಗ್ಕೊಂಡು ಕಾರುಗಳು ತಗೊಂಡು, ಸ್ಕಾರ್ಪಿಯೋ ತಗೊಂಡು, ಇನೋವಾ ಕಾರ್ ತಗೊಂಡು, ಮೋಲ್ಡ್ ಹಾಕ್ಕೊಂಡು, ಬಿಳಿ ಶರ್ಟ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಕಣ್ಣು ಕೆಲವರಿಗೆ ತಿರುಗ್ತಾ ಐತೆ. ಈ ಜನ ಇಲ್ಲೇ ಇರಬೇಕು, ಇನ್ನು ತಲಾಂತದಲ್ಲಿ ಇರಬೇಕು, ಆ ಜನರ ಹಕ್ಕನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು, ನಾನು ಆಗಲೇ ಹೇಳ್ದಂಗೆ, ನೀವು ಎಷ್ಟು ದಿನಗಳ ಕಾಲ ಕುರಿ ಕೋಳಿಗಳಾಗಿದ್ದರೆ ನಿಮ್ಗೆ ಕೊಯ್ಕೊಂಡು ತಿಂತಾರೆ. ಹುಲಿ ಸಿಂಹಗಳಾದರೆ ನಿಮ್ಮನ್ನು ನೋಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸ್ವಾಭಿಮಾನ ಅನ್ನೋದಿದ್ದರೆ, ಕೆಲವರಿಗೆ ರಕ್ತ ಅನ್ನೋದಿದ್ದರೆ, ಭಾಳ ಹೋರಾಟಗಳು ಅಂತ ಮಾಡೋದಿದ್ದರೆ, ನಾನು ಎಲ್ಲರಲ್ಲೂ ಕೇಳ್ಕೊತೀನಿ, ನಿಮ್ಮ ಗ್ರಾಮ ಪಂಚಾಯತಿಗಳು ಹಿಂದೆ ಹೋಗಿ ನೀವು ಈ ಗ್ರಾಮ ಪಂಚಾಯತಿಯನ್ನು ಪುರಸಭೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ. ಆಮೇಲೆ ಒಂದಿಬ್ಬರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ರಾಯಲ್ಲಿ ಇರ್ತಕ್ಕಂಥವ್ರು. ಏನಂತ ಹೇಳ್ತಾರೆ, ಯಾಕೆ ಮೇಲ್ದರ್ಜೆಗೇರಿಸಬೇಕು ಅಂದರೆ, ಗ್ರಾಮ ಪಂಚಾಯತಿಯಲ್ಲಿದ್ದರೆ ಅವರನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಎಗರು ಬಿಡ್ತಾರೆ, ಪುರಸಭೆ ಇದ್ದರೆ ನಾವು ಅವ್ರನ್ನೆಲ್ಲ ಎಗರ್ಸೋಕ್ಕಾಗಲ್ಲ ಅಂತ. ಹಕ್ಕು ರೀ ಅದು. ಇವತ್ತು ರಾಜೀವ್ ಗಾಂಧಿ ಅವರು ಕಂಡಂಥ ಕನಸು, ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಕೂಡ, ಎಲ್ಲ ಸಮುದಾಯದವರು ಕೂಡ ರಾಜ್ಯಾಧಿಕಾರವನ್ನು ಪಡಿಬೇಕು, ಅಭಿವೃದ್ಧಿ ಆಗಬೇಕು. ನಮ್ಮ ಸಹೋದರ ಹೇಳಿದ್ರು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಯಾರೋ ಒಬ್ಬನ ಕೈಯಲ್ಲಿ ಸೊತ್ತಲ್ಲ. ಈಗ MLA ಎಲ್ಲರೂ ಒಬ್ಬರು ಆಗೋಕ್ಕಾಗಲ್ಲ, MP ಎಲ್ಲರೂ ಆಗೋಕ್ಕಾಗಲ್ಲ. ಅಟ್ಲೀಸ್ಟು ಗ್ರಾಮ ಪಂಚಾಯತಿ, ಮತ್ತು ನಾನು ಆಗಲೇ ಹೇಳಿದಾಗೆ ಇವತ್ತು ಸಹಕಾರ ಸಂಘಗಳು ಕೂಡ ಹೋಗ್ಬಿಡ್ತದೆ. ಇವತ್ತು ರೇಷ್ಮೆ ಬೆಳೆಗಾರ ಸಂಘಗಳು ಭಾಳಷ್ಟು ಜನ ಸಹೋದರು ಅಧ್ಯಕ್ಷರು ಮೆಂಬರ್ಗಳಾಗ್ತಿದ್ದಾರೆ. ಮತ್ತು ಸ್ಥಳೀಯ ತೋಟಗಾರಿಕೆ, ವ್ಯವಸಾಯೋತ್ಪನ್ನ, ಈ ಎಲ್ಲ ಸಂಘಗಳು ಒಂದೊಂದೇ ನಿಲ್ಲಿಸಿ ಹೋಗ್ತದೆ. ಇವತ್ತು ಎಷ್ಟೋ ಜನ ಡೈರಿಯಲ್ಲಿ ಹಾಲು ಹಾಕಿ ಜೀವನ ಉತ್ಪತ್ತಿ ಮಾಡ್ತಿದ್ರೆ, ಆ ಡೈರಿ ಕೂಡ ನಾಶ ಆಗ್ತದೆ. ಇವತ್ತು ನಮ್ಮ ಚಂದಾಪುರದಲ್ಲಿ ಡೈರಿ ಇದೆಯಾ ಸರ್? ಇಲ್ಲ. ಎಲ್ಲೆಲ್ಲಿ ನಗರೀಕರಣ ಆಗ್ತಾ ಹೋಗ್ತದೋ ನಮ್ಮದೇ. ಈಗರಪ್ಪ, ಇವತ್ತು ಗ್ರಾಮಾಂತರ ಪ್ರದೇಶ ಇರೋದ್ರಿಂದ, ಕೃಷಿ ಚಟುವಟಿಕೆ ಇರೋದ್ರಿಂದ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಡೀತಾ ಇದ್ದಾವೆ. ರೇಷ್ಮೆ ಬೆಳೆಗಾರರು ಸಂಘ ಇರೋದ್ರಿಂದ ರೇಷ್ಮೆ ಸಂಘಗಳು ನಡೀತಾ ಇದ್ದಾವೆ. ತೋಟಗಾರಿಕೆ ಇರೋದ್ರಿಂದ ತೋಟಗಾರಿಕೆ ಸಂಘಗಳು ನಡೀತಾ ಇದ್ದಾವೆ. ನೀವು ನಗರೀಕರಣ ಆದಾಗ ನಿಮ್ದೆಲ್ಲ ನಶಿಸಿ ಹೋಗ್ತದಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇ ನಮ್ಮ ಜನಕ್ಕೆ? ಇದೆಲ್ಲ ನಶಿಸಿ ಹೋದಾಗ ಸಂಪೂರ್ಣವಾಗಿ ಡೈರಿ ಹಾಳಾಗ್ತದೆ, ಮಹಿಳಾ ಸಂಘಗಳು ಹಾಳಾಗ್ತದೆ, ಸಹಕಾರ ಸಂಘಗಳು ಹಾಳಾಗ್ತದೆ. ಕೇವಲ ಪುರಸಭೆ, ನಗರಸಭೆ ಅಂತ ಒಂದು ಬೋರ್ಡ್ ಆಗ್ತದೆ. ವಿನಃ ನಮ್ಮ ಬದುಕುಗಳನ್ನು ನಾವು ಕಟ್ಕೊಳ್ಳಿಕ್ಕೆ ಹಿಂದಿನಿದ್ದಂಥ ನಡೆದಂಥ ಎಲ್ಲ ವ್ಯವಸ್ಥೆಗಳು ನಾಶ ಆಗ್ತದೆ. ಆದರೆ ಈಗಾಗಲೇ ಧ್ವಂಸಂದ್ರ ಮತ್ತೊಂದು ಯಾವುದು ನಗರೀಕರಣ ಆಗಿದೆ, ಬೆಳೆದಿದೆ, ಅದಾಗಲಿ. ಆಮೇಲೆ ಜನಗಣತಿಯನ್ನು ಮಾಡಿ, ಇವತ್ತು ಜನಗಣತಿಯನ್ನು ಮಾಡಿಬಿಟ್ಟು ನೀವು ಪುರಸಭೆ, ನಗರಸಭೆ ಮಾಡಿ, ಅವಾಗ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ. ನೀವು ಮಾಡೋಕ್ಕೆ ಹೊರಟಿರೋದು ಯಾವುದು? 2011. 2011 ಜನಗಣತಿ ಏನು ಹೇಳ್ತದೆ? 8,000, 11,000, 9,000, 7,000, 6,000 ಇದೆ. ಇದನ್ನು ಕೂಡಿ ಮಾಡ್ತಕ್ಕಂಥದ್ದು. ಮತ್ತು ಮರ್ಸೋದು ಎಲ್ಲಿದೆ? ಬಳ್ಳೂರಲ್ಲಿದೆ. ಅಂದರೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಒಂದು ವ್ಯಾಪ್ತಿ ಅಂತ ನಮ್ಮ ಹೇಳಿದ್ರು. ಇವಾಗ ಮರ್ಸೂರು ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮಗಳನ್ನು ಮಾಡಿ ಒಂದು ಪುರಸಭೆ ಮಾಡಿ, ಬ್ಯಾಗರನಹಳ್ಳಿ ಸುತ್ತಲೂ ಇರ್ತಕ್ಕಂಥದ್ದನ್ನು ಮಾಡಿ, ಬ್ಯಾಗರನಹಳ್ಳಿ ಕರ್ಪೂರ್ಗೆ ಹೋಗ್ಬೇಕಂತ. ಮತ್ತು ಮರ್ಸೂರು, ಮಾಯಸಂದ್ರ ಮತ್ತು ನಮ್ಮ ಬಳ್ಳೂರಿಗೆ ಹೋಗ್ಬೇಕು.
ಯಾವ ದುರಂತ. ಇವತ್ತು ಸರ್ಜಾಪುರ ನಗರಸಭೆಯನ್ನು ಹೊರಟೋಗಿದ್ದಾರೆ. ಸರ್ಜಾಪುರ ತಿಂಡ್ಲು ನಮ್ಮ ಏನು ಕಗ್ನೂರು ಬಾರ್ಡ್ರ್ ಬರುತ್ತೆ, ತಮಿಳ್ನಾಡು ಬಾರ್ಡ್ರು, ಅಲ್ಲಿಂದ ಹಿಡಿದು ಈ ದೊಂಸಂದ್ರ ಬಾರ್ಡು ಮುತ್ತನಲ್ಲೂರು ಹತ್ರ ಬಯಲು ಬಸ್ ಸೇರಿಸುತ್ತೆ. ಮಿನಿಮಮ್ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಆಗುತ್ತೆ. ಆ ಭಾಗದ ಜನರಿಗೆ ಅರಿವೇ ಆಗಿಲ್ಲ. ಅಟ್ಲೀಸ್ಟ್ ಸರ್ಜಾಪುರದವರು ದೊಂಸಂದ್ರಕ್ಕೆ ಬರಬೇಕಾಗ್ತದೆ, ಅಥವಾ ಸರ್ಜಾಪುರದಲ್ಲಿ ಮಾಡಿದ್ರೆ ದೊಂಸಂದ್ರದೊಳಗೆ ಹೋಗ್ತದೆ. ಎಲ್ಲಿಂದ ಎಲ್ಲಿಗೆ ಇದನ್ನು ಕೇಳ್ತಕ್ಕಂಥ ಸ್ವಾಯೋಜನ ಇಲ್ಲ ಅಂತ ಹೇಳಿದ್ರೆ ನಿಜವಾಗಲೂ ನಮಗೆ ಭಾರತದ ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಹಕ್ಕನ್ನು ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೀನಾಯ ಬದುಕಿಲ್ಲ. ಮತ್ತು ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಹೋರಾಟ ಏನು ಗೊತ್ತಾ, ಇಲ್ಲಿ ವಿಜಯಕುಮಾರ್ ಸಾರು ಪಂಚಾಯತಿಗೆ ನಿಂತ್ಕೊಳೋರಲ್ಲ, ಮಹೇಶ್ ನಿಂತ್ಕೊಳೋರಲ್ಲ, ಯಾಕಂದರೆ ಅವ್ರು ಚಂದಾಪುರದವರು, ಅರ್ಥ ಆಯ್ತಾ. ಆಮೇಲೆ ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಆದರೂ ಕೂಡ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ, ಅವ್ರು ಹಿರಿಯ ಪತ್ರಕರ್ತರಾಗಿ, ಅವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾಗಿ, ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಹಿಂದಿನ ಪೀಳಿಗೆಗೂ ಕೂಡ ಯುವ ಜನರಿಗೆ ಅವಕಾಶ ಸಿಗಲಿ. ಇವತ್ತು ನಾನು ಹೇಳಿದೆ, ಒತ್ತಿ ಹೇಳ್ತಾ ಇದ್ದೀನಿ, 1 ಲಕ್ಷ ಜನ ಈಗ ಪ್ರೆಸೆಂಟ್ ಆಗಿಬಿಟ್ರೆ 1 ಲಕ್ಷ ಆಗ್ತಾರಲ್ಲ ಸರ್, 1 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಇವತ್ತು ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ, ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ, ನರ್ಸಿಂಗ್ ಹೋಗ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಪ್ರತಿನಿತ್ಯ ಮಹಿಳೆಯರು ಆ ಗ್ರಾಮ ಸಭೆಗಳಲ್ಲಿ 1 ಲಕ್ಷ 2 ಲಕ್ಷ 5 ಲಕ್ಷದವರೆಗೂ ಕೂಡ ಒಂದು ಸಾಲವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಬಂದು ವಿಚಾರವಂತರಾಗ್ತಾ ಇದ್ದಾರೆ ಮಹಿಳೆಯರು. ಆ ಮಹಿಳೆಯರ ಹಕ್ಕನ್ನು ಕಿತ್ಕೊಳಕ್ಕಾಗ್ತದೆ. ಇವತ್ತು ನಾನು ಹೇಳ್ದಂಗೆ 515 ಜನದಲ್ಲಿ 200 ಜನ SC STಗಳಿದ್ದಾರೆ, ನಿಮ್ಮ ಬಾಲ ಕಟ್ಟಾಗ್ತದೆ. 300 ಜನ ಲೇಡೀಸ್ ಇದ್ದಾರೆ, ನಿಮ್ಮ ಹಕ್ಕನ್ನು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡಿಕೊಂಡು ಜಾಗೃತರಾಗಿ, ಅರ್ಥ ಆಯ್ತಾ, ಈ ಕಳೆದ 15-20 ದಿನಗಳೊಳಗಡೆ ನೀವು ಇದನ್ನು ಒಂದು ತಡೆ ಹಾಕಿಲ್ಲ ಅಂತ ಹೇಳಿದ್ರೆ, ಆಮೇಲೆ ಬೇರೆ ಪಕ್ಷದವರು ಕೂಡ ನಾನು ಹೇಳಿದೆ, ಕಾಂಗ್ರೆಸ್ಸಲ್ಲಿರ್ಬೋದು, BJPಯಲ್ಲಿರ್ಬೋದು, ದಳದಲ್ಲಿರ್ಬೋದು, ನೀವು ಧ್ವನಿ ಎತ್ತಂದರೆ ನಿಮ್ಮ ಧ್ವನಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಹೋರಾಟಗಳವರು ಕೂಡ, ಆಮೇಲೆ ಹಲವಾರು ಸಂಘಟನೆಗಳವರು ಕೂಡ, DSS ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆದಕ್ಕೆಲ್ಲ ಹೋರಾಟ ಮಾಡ್ತೀರಾ. ಇವತ್ತು DSS ಅವರಲ್ಲಿ ಮನವಿ ಮಾಡ್ತೀನಿ, ನಿಮ್ಮದೇ ಸಮುದಾಯದ 200-250 ಜನ ಮಕ್ಕಳ ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ, ನೀವೇನು ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ನನಗೆ ಅರ್ಥ ಆಗಿಲ್ಲ. ಇವತ್ತು ಮಹಿಳಾ ಮಂಡಳಿಗಳು, ಇಡೀ ಮಹಿಳೆಯರು 200 ಜನ ಮಹಿಳೆಯರು ಅವ್ರ ಹಕ್ಕನ್ನು ಕೇಳ್ತಾ ಇದ್ದಾರೆ, ಮಹಿಳೆಯರು ಏನು ಮಾಡ್ತಾಯಿದ್ದೀರಾ. ಮತ್ತು ಈತು ಸ್ವಸಹಾಯ ಸಂಘ, ಶಿಶಕ್ತಿ ಸಂಘ 20 ಮಿನಿಮಮ್ 2 ಲಕ್ಷ, 1 ಲಕ್ಷ ಜನ ಮಹಿಳೆಯರು ಇವತ್ತು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಿಂದ ಬದುಕ್ತಾ ಇದ್ದಾರೆ. ಆ 1 ಲಕ್ಷ ಮಹಿಳೆಯರು ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಈ ಪುರಸಭೆ ಕೇವಲ ಆಮೇಲೆ ಭಾಳ ಜನಕ್ಕೆ ಇವತ್ತಿಗೂ ಕೂಡ ಬದುಕಲಿಕ್ಕೆ ಹಕ್ಕುಪತ್ರಗಳು, ಮನೆಗಳನ್ನು ಇವತ್ತು ಹಾಕ್ಕೊಂಡಿದ್ದಾರೆ. ಒಂದು ವೇಳೆ ಇದಾದರೆ 18 ಕಿಲೋಮೀಟ್ರ್ ಅಲ್ಲ, 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೂ ಕೂಡ ಇಂದಿಗೂ ಕೂಡ ಯಾರಿಗೂ ಕೂಡ 94C ಮತ್ತು ಇವು ಯಾವ ಕೂಡ ಹಕ್ಕುಪತ್ರಗಳು ಸಿಗಲ್ಲ. ಒಂದು ಮನೆ ಸಿಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಇರಲ್ಲ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಡೈರಿ ಕೃಷಿ ಪತ್ವನ ಸಹಕಾರಗಳಿರಲ್ಲ. ಇವೆಲ್ಲ ಕಾಲಕ್ರಮೇಣ, ಈಗ ತಕ್ಷಣಕ್ಕಲ್ಲ, ಕಾಲಕ್ರಮೇಣ ನಮ್ಮದು ಮಾಯ ಆಗ್ತದೆ. ಅದಕ್ಕೆ ಇವತ್ತು ಫಸ್ಟ್ ಜನಗಣತಿ ಆಗಲಿ, ಜನಗಣತಿ ಆದಮೇಲೆ ನೀವು ಮಾಡಿ. ಜನಗಣತಿ ಆದಮೇಲೆ ಇವತ್ತು ಜನಗಣತಿ ಹೆಚ್ಚಿಗೆ ಮಾಡಿದ್ರೆ ದೊಂಸಂದ್ರ, ಸರ್ಜಾಪುರ ಅವೆಲ್ಲ ಹೆಚ್ಚಿಗೆ ಆಗ್ತದೆ, ಅದು ಮಾಡಲಿ. ಇವತ್ತು ಆನೇಕಲ್ ತಾಲೂಕಲ್ಲಿ ನಗರಸಭೆ ಪುರಸಭೆ ಆಗಿರ್ತಕ್ಕಂಥ ಹತ್ತುಬೇಲೆ ಮತ್ತು ಬೊಮ್ಮಸಂದ್ರಕ್ಕೆ ಈ ಬಾರಿ ಯಾವುದೇ ದುಡ್ಡಿಲ್ಲ ಅಲ್ಲಮ್ಮ, ಅದೇ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಈ ಸಾರಿ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 43 ಸ್ಥಳೀಯ ಆಡಳಿತಗಳಿಗೆ ಬಾಡಿಗಳಿಗೆ ಸುಮಾರು 4,000 ಕೋಟಿ ನೋಡಿ, 43 ನಗರಾಡಳಿತಗಳಿಗೆ 4,000 ಕೋಟಿ ಬರೆ ಬರ್ತವೆ. ಇವತ್ತೆಲ್ಲ ಇಗ್ತಾ ಇದ್ದಾರಲ್ಲ ಪುರಸಭೆ ನಗರಸಭೆ, ಅದ್ರಲ್ಲಿ ನಮ್ಮ ಕೋಟಿ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಪುರಸಭೆ ನಗರಸಭೆ ಆದರೆ ಅದರಲ್ಲಿ ಅಚೀವ್ಮೆಂಟ್ ಮಾಡಿದರೆ ಮಾತ್ರ ಹಣ ಕೊಡೋದು ಅಲ್ವ ಸರ್. ಅವರಿಗೆ ಅಚೀವ್ಮೆಂಟ್ ಕೊಟ್ಟಿರ್ತಾರೆ, ಇಂತಿಂಥ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಅನುದಾನವನ್ನು ಕೊಡ್ತೀರಿ ಅಂತ. ಈ 43ರಲ್ಲಿ ಪಾಲಿಕೆಗಳು ಮೈಸೂರು, ತುಮಕೂರು, ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಿ, ನಮ್ಮ ಶ್ರೀರಾಮಪುರ, ಬೆಂಗಳೂರು ನಗರ ಜಿಲ್ಲೆಯ ಹತ್ತುಬೆಲೆ ಮತ್ತು ಬೊಮ್ಮಸಂದ್ರ, ಈ ಎರಡೂ ಇದೆಲ್ಲವೂ ಕೂಡ ಆಗ್ತದೆ ಅಂತ ಕಾರಣಕ್ಕಾಗಿ ನಾವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ತೆರಿಗೆ ಹಣದಲ್ಲಿ
ಇವು ಆಮೇಲೆ 60% ಅವ್ರ ಸಂಬಳಕ್ಕೆ ಎತ್ಕೊಂಡ್ಬಿಡ್ತಾರೆ. ವಿಜಯಕುಮಾರ್ ಸರ್ ಹೇಳಿದ್ರಲ್ಲ 18ರಿಂದ 20 ಕೋಟಿ ಅವ್ರ ಸಂಬಳಕ್ಕೆ ಹೋಗ್ತದೆ. ಆದರೆ ಪಂಚಾಯತ್ ಇದ್ದರೆ ಆ 20 ಕೋಟಿ ಆ ಪಂಚಾಯತಿಯಲ್ಲಿ ಕೆಲಸ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಅನಿಸಿಕೆಗಳನ್ನು ಹೊಂದಿಸುತ್ತಾ